ವಿಘ್ನತ್ವಾಂತ ನಿವಾರಣೈಕಧರಣಿ ವಿಘ್ನಾಟವಿ ಹವ್ಯವಾಟ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಖ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ಗಜಮುಖದ ಬಗೆ ಗಣಪಗೆ ಚೆಲ್ಪತ್ರಿ ಜಗ ವಂದಿತನೆ ತಾರತಿ ಎತ್ತೀರೇ ಗಜಮುಖದ ಬಗೆ ಗಣಪಗೆ ಹರುಷದಿ ಭಕುತರ ಹೊರೆವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ನೆನೆಗಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನಾಥನ ಆ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜಯವರ ಸುತನ ಕೋವಿದೆ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರ ಸುರಮುನಿ ನಮಿತ ಸರ್ವೇಶ್ವರ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಪವಗರನ
ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ತಾತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತಾಂ ತೈ ದಿನ ದೈ ತಗದಿನ ದೈ ತೈ ದಿನ ದೈ ತೈ ದಿನದ ದಿನ ದೈ ದಿನದ ದಿನ ದೈ 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 ದತ್ತ ಗಜಮುಖನ ನಿನ್ನ ಪಾದವ ನೆನೆವೆಯ ಗಜಮುಖನ ನಿನ್ನ ಪಾದವ ನೆನೆವೆಯ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆಯ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆಯ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೋಂತನದಿದ್ದನಂ ಧೀಂತನದಿದ್ದನಂ ಧೀಂತನದಿದ್ದನಕ ತೋಂತನದಿದ್ದನೋ ತೈ ದಿನ ದೈ ತಗದಿನ ದೈ ತೈ ದಿನ ದೈ ತೈ ದಿನದ ದಿನ ದೈ ದಿನದ ದಿನ ದೈ 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 ದತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಗಳ ಬಾಲ ನೆನೆಸಿ ಬಾಲಗಿರಿ ಜಗಳ ಬಾಲ ನೆನೆಸಿರಿಪು ಜಲವರಿದ ದಯಶೀಲನೆನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತಾಂ ತೈ ದಿನ ತೈ ತಗದಿನ ತೈ ತೈ ದಿನ ತೈ ತೈ ದಿನದ ದಿನ ದೈ ದಿನದ ದಿನ ದೈ 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 ದತ್ತ ವಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಮದವು ಕೂದ ಬರುತ್ತಿದೆ ಮಾರನ ಮದದಾನೆ ಮದವು ಕೂದ ಬರುತ್ತಿದೆ ಮಗದನ ಮದದಾನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಕಾಮಿನಿ ಕರೆದು ತೋರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾಮಿನಿ ಕರೆದು ತೋರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂದ ಪುರುಷನುಳ್ಳ ಅನೇಕಾಂತೆ ತಾನನಾಂ ತದಿರಿನಾಂ ಹರೇ ಈ ಮಹಿಯೊಳಗಿಂದ ಪುರುಷನುಳ್ಳ ಅನೇಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ಜಣುತ ಜಣುತ ಧಿಮಿತ ಜಣುತ ತಕತ ಜಣುತ 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 ಜಣು ಭೀಂತನ
तै धिमित दिन तै तकत दिन तै तोम दिन तै तकत दिन तै दिन तै दिन तै तत्तोंगदि कुतकतै तादरि गिಡ ಗಿಡದಗ ತತ್ತೋಂಗದಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕ ತಯ್ಯ ತಯ್ಯ ತಯ್ಯತ ತಕತ ದಿನತ ಧಿಮಿತ ದಿನತ ತೋಂತ ದಿನತ ಧೀಂತ ದಿನತ 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 ದಿತ್ತಾಂ ಧಿಂ ತರಿ ಗಿಡದಗ ತರಿ ಗಿಡ ಗಿಡದಗ ದಾಂ ದಿತ್ತಾಂ ಧಿಂ ತರಿ ಗಿಡದಗ ತರಿ ಗಿಡ ಗಿಡದಗ ದಾಂ ದಿತ್ತಾಂ ಧಿಂ ತರಿ ಗಿಡದಗ ತರಿ ಗಿಡ ಗಿಡದಗ ದಾಂ ತರಿ ಗಿಡ ಗಿಡದಗ ದಾಂ ತರಿ ಗಿಡ ಗಿಡದಗ ದಾಂ ತರಿ ಗಿಡ ಗಿಡದಗ ದಾಂ ಗಿಡದಗ ದಾಂ ಗಿಡದಗ ದಾಂ ಗಿಡದಗ ತೈ ದಿಮಿತ ದಿನ ತೈ ತಕತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ಧಿಂ ತರಿ ಗಿಡದಗ ತರಿ ಗಿಡ ಗಿಡದಗ ಧಿಂ ತರಿ ಗಿಡದಗ ತರಿ ಗಿಡ ಗಿಡದಗ ಧಿಂ ತರಿ ಗಿಡದಗ ತರಿ ಗಿಡ ಗಿಡದಗ ಧಿತ್ತಾಂ 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 ತೈ ಧಿಮಿತ ದಿನ ತೈ ತಕತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ 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 ತತ್ತತ್ತಾಂ ತಾನನಾಂ ತದಿರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂಥ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಾಯಗಾರನು ನೀನೇ ಮಹಿಮನು ನೀನೇ ಈ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತಲೋಕ ನಾಯಕ ಹರಿಯೇ ಕಾಯ ಜಪಿತಲೋಕ ನಾಯಕ ಹರಿಯೇ ಶ್ರೀಯರಸ ಚಿನ್ನಿಗರಾಯ ಮೂರುತಿ ಶ್ರೀಯರಸ ಚಿನ್ನಿಗರಾಯ ಮೂರುತಿ ಶ್ರೀಯರಸ ಚಿನ್ನಿಗರಾಯ ಮೂರುತಿ ಶ್ರೀಯರಸ ಚಿನ್ನಿಗರಾಯ ಮೂರುತಿ
ನೀನೇ ತೊಂದಗಿಡ ದಿನ್ನಾತೈ ಭೀಮ್ ದಗಿಡ ದಿನ್ನಾತೈ ಭೀಮ್ ದಗಿಡ ತೋಂ ತಗಿಡ ಧೀಮ್ ತಗಿಡ ದಿನ್ನಾತೈ ತೈ ದಿನತೈ ತಗದಿನತೈ ತೈ ದಿನತೈ ತೈ ದಿನದ ದಿನ ತೈ ದಿನದ ದಿನ ತೈ 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 ತತ್ತ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ಮಸ್ತು. ಆಹೋ ಮಹಾರಾಜರುಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಮತ್ತು ಮಹಾರಾಜರುಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ಪ್ರೀತಿ ಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೇಶಾಲು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಆ ಆ ಅಮ್ಮ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಎನ್ನ ರಕ್ಕಮಲದಿ ನೆಲೆಸಿದು ಅನ್ನುತ್ತಿನ ಅಮ್ಮ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಅಮ್ಮ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ತೈ ದಿನ ತಗದಿನ್ನ ತೈ ದಿನ ತಗದಿನ್ನ ತೈ ದಿನ ತಗದಿನ್ನ ತೈ ದಿನ ತೈ ತೈ ದಿನ ತೈ ತಗದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ 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 ತತ್ತ ತೋಂಗ ತೋ ತಗದ ದಿನ ತೈ ಹೋಗಿ ಹೇಳಮ್ಮ ಆ ಆ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುತ ವರ್ಣಿಪಿರಿ ಕಥಾಮೃತವ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ಆದಿಮಾಯೇ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ದಯ ಸಾಗರೇ ಭಕ್ತಿಯಿಂದ ಪಾದದ್ವಯವನ್ನು ಮರೆಗೊಂಡೆ ವತಿನುತದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ಆದಿಮಾಯೇ ಜಯ 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 ಓ ಜಗದಾದಿ ಮಾಯೆ ಸುತ್ತಮುತ್ತ ಎತ್ತ ನೋಡಿದರ
ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನರಿಯದೆ ತತ್ತರಿಸುತ್ತಿರುವಂತ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಅಮ್ಮ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಸುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಭೋರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು. ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದ ನಮ್ಮ ಕಣ್ಣ ಮುಂದೆ ನಿಂತಿದೆ. ತನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾಥ ಪ್ರಜ್ಞೆಯು ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊಲವನ್ನೇ ಹರಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ ಜಯ ಹರಿಹರ ಬ್ರಹ್ಮರೆಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಪೇನದ ನಿಮಗೆ. ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಏಳಿರಿ, ಎದ್ದೇಳಿ, ಧೈರ್ಯವನ್ನು ತಾಳಿ. ನನ್ನ ಸಂಕಲ್ಪದಿಂದ ನಿಮ್ಮ ಮೂವರ ಜನನವಾಯಿತು. ಇನ್ನು ಜಗತ್ತಿನವರು ನಿಮ್ಮನ್ನು ಗುರುತಿಸುವುದಕ್ಕಾಗಿ ಒಂದೊಂದು ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಕಂಗೊಳಿಸುವನು ನೀನೇ ಬ್ರಹ್ಮ. ಧನ್ಯನಾದೆ. ನೀಲವರ್ಣದಿಂದ ಶೋಭಿಸುವನು ನೀನೇ ವಿಷ್ಣು. ಕೃತಾರ್ಥನಾದೆ. ಸ್ಫಟಿಕದಂತೆ ಕಂಗೊಳಿಸುವನು ನೀನೇ ಮಹೇಶ್ವರ. ಪುನೀತನಾದೆ ಮಾತೆ. ಮಕ್ಕಳೇ, ಅಮ್ಮ. ಇನ್ನು ನಿಮ್ಮಿಂದ ಘನವಾದಂತ ಕಾರ್ಯಗಳಾಗಬೇಕು. ಏನಮ್ಮ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿಯೇ ನಿಮ್ಮ ಮೂವರ ಜನನವಾಯಿತು. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕಾಗಿ ಕ್ಷೇತ್ರಗಳನ್ನು ಅನುಗ್ರಹಿಸ್ತೇನೆ. ಎಲ್ಲಿ? ಹೇಗಮ್ಮ? ಮಗನೇ ಬ್ರಹ್ಮ, ರಾಜಸಗುಣ ಭರಿತನದಂತ ನೀನು ಸೃಷ್ಟಿಯ ಕಾರ್ಯಗಳನ್ನು ಮಾಡುತ್ತಾ ಸತ್ಯನಲ್ಲಿರಬೇಕು ಮಗನೇ. ಮಹಾಪ್ರಸಾದ. ವಿಷ್ಣು, ಅಮ್ಮ. ಸಾತ್ವಿಕ ಗುಣ ಭರಿತನದಂತ ನೀನು ಎಲ್ಲ ಜೀವರಾಶಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿರಬೇಕು. ವರಪ್ರಸಾದ. ಮಹೇಶ್ವರ, ತಾಮಸ ಗುಣ ನಿನ್ನಲ್ಲಿ ಅಡಕವಾಗಿದೆ. ಕಾಲಕ್ಕೆ ಅನುಸಾರವಾಗಿ ಲಯಗೊಳಿಸುತ್ತಾ ಕೈಲಾಸಲಿರಬೇಕು. ನಿನ್ನ ಅಗ್ನಿ ಶಿರೋಧಾರ್ಯ ತಾಯಿ. ಮಕ್ಕಳೇ, ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕು. ಹೋಗಿ ಮಕ್ಕಳಿರ. ಕಷ್ಟ ಬಂದ್ರೆ ನಾವೇನು ಮಾಡಲಿಲ್ಲ. ಕಷ್ಟ ಕಾಲದಲ್ಲಿ ಕಷ್ಟ ಕಾಲದೊಳಿಂದ ನಿಷ್ಠೆಗೆ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟಾದಿ ಪೊರೆವೆ ನಿಂತ ಭಯವಿತ್ತೈದಲು ಕಟ್ಟ ನಂತರ ಮಾನವ. 3 ಮೂರ್ತಿಗಳೇ, ಅಮ್ಮ. ನಾನು ಕೊಟ್ಟಂತಹ ಈ 3 ಉದ್ಯೋಗದಲ್ಲಿ ನಿಮಗೆ ದುಷ್ಟಿಂದ ಕಷ್ಟ ಬಂದರೆ ಭಯ ಪಡಬೇಡಿ. ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ನಾನು ಪರಿಹರಿಸಿಕೊಡ್ತೇನೆ. ಇದು ಅದೃಷ್ಟಲಾಗ್ತೇನೆ, ಜಯ ಜಯ. ಅದೃಷ್ಟಲಾಗ್ತೇನೆ, ಜಯ ಜಯ. ಅದೃಷ್ಟಲಾಗ್ತೇನೆ. ಒಡವೆ ಭಾವೈಷರಾಲಿಪುದು ರಾಜಸ ಗುಣ ಅಡಸಿದರೆ ವಿಧಾತನು ಕಡು ಮತವನು ತಾಳಿ ತನ್ನಯ ಮನದಲ್ಲಿ
ಸೃಜಿಸುವ ಕಾರ್ಯವ ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲಿ ಹಿರಿಯವ ನೈಸಿನ ಅರಿತರೆ ನಮ್ಮಲಿ ಹಿರಿಯವ ನೈಸಿನ ಮದೆಯಲ್ಲ ಇದು ಹರಿಯು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಓ ಪದುಮೋಕ್ಷ ಬ್ರಹ್ಮ ಅಯ್ಯ ಮೃಡನೆ ಬ್ರಹ್ಮವಾಣಿ ಆಲಿಸಬೇಕು. ಕೇಳುವ. ಆನಂದ ಆನಂದ ಆನಂದ. ಒಂದೊಮ್ಮೆಗೆ ಬೇಸರದಲ್ಲಿದ್ದವರು ಈಗ ಆನಂದ ಆದ ಯಾಕೆ? ಯಾಕೆ ಸ್ವಾಮಿ? ಎಲ್ಲವನ್ನು ಅಮ್ಮ ನೀಡಿದ್ದಾರೆ ಎನ್ನುವುದರಿಂದ ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆಯುವುದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನುಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿ ನನ್ನಿಂದಾಗ್ತದೆ. ನವವಿಧದ ಸೃಷ್ಟಿ. ಹೌದು. ಕಾಣಿಸಿಕೊಳ್ಳುವ ಜೀವರಾಶಿಗಳು ಅಂದ್ರೆ ನನಗೆ ಅವರು ಮಕ್ಕಳು. ಆ ಮಕ್ಕಳಿಗೆ ಯೋಗ್ಯವಾದ ವ್ಯವಸ್ಥೆ ನೀಡುವಲ್ಲಿ ನಾವು ಮುಂದಾಗಬೇಕಾಗ್ತದೆ. ಆದ್ರಿಂದ ನಮ್ಮಲ್ಲಿ ಒಬ್ಬ ನಾಯಕ ಇದ್ದರೆ ಹೇಗೆ, ಯಜಮಾನ, ನೇತಾರ, ಒಬ್ಬ ಅಣ್ಣ. ನಾಯಕ. ಹೌದು. ನಾಯಕಿಯಾಗಿ ಅಮ್ಮನೇ ನಮ್ಮ ಜೊತೆ ಇರುತ್ತ ನಾಯಕ ಯಾಕೆ? ನಮ್ಮವರಿಗೆ ನಾಯಕಾಗಿ ಕಾಣಿಸಿಕೊಂಡು ಅಮ್ಮ ನಮ್ಮ ಜೊತೆಲಿ ಇರ್ತಿದ್ರೆ ಈ ಅಭಿಪ್ರಾಯಕ್ಕೆ ಬರ್ತಿರ್ಲಿಲ್ಲ. ಅಮ್ಮ ಹೇಳಿದ್ದೇನು, ಹೋಗುವಾಗ ಕಷ್ಟ ಕಾಲ ಬಂದಾಗ ನಿಷ್ಠೆಯಿಂದ ಬಯಸಿದ್ರೆ ಬರ್ತೇನೆ. ಕಷ್ಟ ಬರುವುದು ಯಾರಿಗೆ? ನಮ್ಗೆಲ್ಲ, ನನ್ನಿಂದ ಸೃಷ್ಟಿಯಾದ ಜೀವರಾಶಿಗಳಿಗೆ. ಕಷ್ಟ ಅಂದ್ರೆ ಏನು? ಅವ್ಯವಸ್ಥೆ, ಅದುವೇ ಕಷ್ಟವಾಗಿ ಪರಿಣಮಿಸ್ತದೆ. ಹಾಗಿರುವಾಗ ಕಷ್ಟ ದೂರ ಮಾಡಬೇಕಿದ್ರೆ ನಾವು ಮುಂದಾಗಬೇಕು. ಅದಕ್ಕೆ ಹಬ್ಬ ಅಂದ್ರೆ ನಾಳಿನ ಲೋಕದಲ್ಲಿ ತಂದೆ ತಾಯಿಗೆ ಮಕ್ಕಳಾಗಿ ಕಾಣಿಸಿಕೊಂಡವರು ಎಲ್ಲರೂ ಸಮಾನರಾಗಿರುವುದಿಲ್ಲ. ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು, ತಂಗಿಯಂದಿರು ಎನ್ನುವುದ ಸಂಬಂಧ ಬರಬೇಕಾಗ್ತದೆ. ಹಾಗಿರುವಾಗ ನಮ್ಮಲ್ಲಿ ಒಬ್ಬ ಅಣ್ಣನಾಗಿ ಒಬ್ಬ ಇದ್ರೆ ಒಳ್ಳೇದಲ್ವಾ? ಈಗ ನಿನ್ನ ತೀರ್ಮಾನದಂತೆ ಒಬ್ಬ ನಾಯಕ ಬೇಕೇ ಬೇಕು ಅನ್ನುವ ಹಾಗಿದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, ಅಲ್ಲ, ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿದ್ದೀನಿ. ಯೋಚನೆ ಮಾಡಬೇಕಾದಿಲ್ಲ. ಅಮ್ಮ ಸೂಚನೆ ಕೊಟ್ಟಿದ್ದಾರಲ್ಲ. ಮೊದಲಿಗೆ ಕರೆದದ್ದು ಹೇಗೆ ಅಮ್ಮ? ಮೊದಲಿಗೆ ಮಕ್ಕಳೇ ಅಂತ ಕರೆದು ಆಮೇಲೆ ನಾಮಕರಣವನ್ನು ಮಾಡಿ. ಮೊದಲಿಗೆ ನನಗೆ ಅಲ್ವಾ ರಕ್ತ ವರ್ಣ ನೆನಪ ನೀನೇ ಬ್ರಹ್ಮ. ನಾಳಿನ ಜೀವಿಗಳಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ನಾಮಕರಣ ಶಾಸ್ತ್ರ ಮೊದಲಿಗೆ ಆಗಬೇಕಾದ್ದು. ಹಾಗಿರುವಾಗ ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡ ಎಂಬುದಾಗಿ ಅರ್ಥ. ಅರಿತರೆ ನಮ್ಮಳು ಹಿರಿಯವನೈಸೇನ ಮರೆಯಲ್ಲ, ಇದು ಕರೆಯಾದ ಮಾತು. ಓ ತಮ್ಮಂದಿರೇ, ನನ್ನನ್ನು ಅಣ್ಣನೆಂದು ಒಪ್ಪುವಿರಾ? ಬ್ರಹ್ಮ ಪ್ರತ್ಯಕ್ಷಗೊಂಡಂತ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಹೌದು. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಹಾಗೆಂದು ನಾನು ಯೋಚನೆ ಮಾಡುವುದಲ್ಲ. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ವಿಷಯ ಹೇಳಿದೆ. ಇದು ನೀನು ಮಾತಾಡುವುದಲ್ಲ, ಅಲ್ಲಪ್ಪ. ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಅಮ್ಮನ ಪ್ರಚೋದನೆ. ಅಮ್ಮ ಹೊರಗಿನಿಂದ ಇದ್ದಾಳೆ, ಹಾಗಿದ್ರೆ ಒಳಗಿನಿಂದ ಯಾರು? ಮದ. ಅಧಿಕವಾದಂತಹ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ
ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀ ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತಾ. ನಾಳಿನ ಲೋಕದಲ್ಲಿ ಹಿರಿತನಕ್ಕೆ ಬೆಲೆ ಬೇಡವೇ? ಹಿರಿತನ ನಿನ್ನಲ್ಲಿ ನನಗೆ ಕಾಣುವುದಿಲ್ಲ ಅಂತ ಹೇಳಿದ ಅಷ್ಟೇ. ಹೇಗೆ ಹರನೆ? ಬ್ರಹ್ಮ, ಈಗ ನೀನು ದೊಡ್ಡವನಾಗುವುದಕ್ಕೆ ಹೊರಟಿದ್ದಿ. ಹೌದು. ನಿನಗಿಂತಲೂ ದೊಡ್ಡವ ಇನ್ನೊಬ್ಬನಿದ್ದಾನೆ. ಅಮ್ಮ. ಅದು ಅಮ್ಮ, ಆಮೇಲೆ ನಾನೇ. ಅದೇಗೆ? ಯಾಕೆ ಹೇಳಿದೆ? ಕಾರಣ. ನೀನು ಸೃಷ್ಟಿಸ್ತೀ, ಅವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಹೌದು. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಮತ್ತೇನುಂಟಲ್ಲಿ? ಲಯ ಅಂದ್ರೆ ಏನು? ಸಮಸ್ಥಿತಿಯನ್ನು ಕಾಯ್ದುಕೊಳ್ಳು. ಓ. ನಿನ್ನ ಸೃಷ್ಟಿಯನ್ನು, ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಮತ್ತೆ ನನ್ನನ್ನು ಸರಿಯಾಗಿ ಒಮ್ಮೆ ನೋಡಂತೆ. ನೋಡಿದ್ದೇನೆ. ನಿಮಗಿಬ್ಬರಿಗೂ 2 ಕಣ್ಣು, ನನಗೆ 3ನೇ ಕಣ್ಣು, ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು. ಒಂದು ವೇಳೆ ತೆರೆದನು ಅಂತಾದರೆ ಸುಡುವೆನು ಸಕಲವನು. ನಿನ್ನ ಸೃಷ್ಟಿಯೂ ಇಲ್ಲ, ಅವನ ಪಾಲನೆಯೂ ಇಲ್ಲ. ಹಾಗಾಗಿ ನಾನೇ ದೊಡ್ಡವ. ಕಣ್ಣು ಹೆಚ್ಚಿದೆ ಅನ್ನುವುದರಿಂದ ನನಗಿಂತ ಹೆಚ್ಚುತ್ತ ನೀನು ಭಾವಿಸಬೇಡ. ಹೆಚ್ಚುಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದೇನೆ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದಿಲ್ಲ. ಜೀವರಾಶಿಗಳ ಹಣೆಯಲ್ಲಿ ಆಯಿಸುವವ ನಾನು. ಹುಟ್ಟು ಯಾವಾಗ, ಮರಣ ಯಾವಾಗ, ಆದಿಯು ನಾನೇ, ಅಂತ್ಯವೂ ನಾನಾಗಿರ್ತೇನೆ. ನಿನ್ನ ಲಯ ಆಗಬೇಕಿದ್ರೆ ನಾಶ ಯಾವಾಗ, ಮರಣ ಯಾವಾಗ ಎಂಬುದನ್ನು ವಿಧಿಸುವ ನಾನು. ಮತ್ತೆ ನಿನ್ನ ಸ್ವತಂತ್ರತೆ ಯಾರನ್ನು ನಾಶ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಬ್ರಹ್ಮನ ಅಧಿಕಾರ. ಸೃಷ್ಟಿಯಲ್ಲಿ ಸ್ವತಂತ್ರತೆ ಉಂಟಾ? ಎಲ್ಲಿ? ನಿನ್ನ ಸೃಷ್ಟಿಯಲ್ಲಿ. ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿಯಲ್ಲಿ ಸ್ವತಂತ್ರತೆ ಉಂಟಾ? ಸ್ವತಂತ್ರ. ನಾನು ಸೃಷ್ಟಿ ಮಾಡುವಲ್ಲಿ ನನಗೆ ಸ್ವತಂತ್ರ ಉಂಟು. ಹೇಗೆ? ದಿನ ಒಂದಕ್ಕೆ ಜೀವಿಗಳಿಗೆ ಆಯಸ್ಸನ್ನು ನೀಡುವ ನೀನು ಅಂತ ಹೇಳಿದೆ. ಹೌದು. ನಿನ್ನ ಕಿಸೆಯಿಂದ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಅಲ್ಲ. ಹೋದ ಕಲ್ಪದಲ್ಲಿ ಜೀವಿಗಳು ಮಾಡಿದಂತಹ ಪಾಪಕರ್ಮಗಳಿಗೆ ಅನುಸಾರವಾಗಿ ನೀನು ಆಯಸ್ಸನ್ನು ಬರೆಯಬೇಕಾದವ. ಆಯಸ್ಸು ಗೊತ್ತಿರುವುದು. ಸ್ವತಂತ್ರವಾಗಿ ಉದ್ಯೋಗ ನಡೆಸುವಂತಹ ಅವಕಾಶ ನಿನಗಿಲ್ಲ ಬ್ರಹ್ಮ. ಅಲ್ಲ, ಹಾಗಲ್ಲ. ಹುಟ್ಟಿದಂತ ಜೀವಿಗೆ ತಾನು ಹುಟ್ಟಿದ್ದೇನೆ, ಜೀವಿಸುತ್ತಿದ್ದೇನೆ, ಸಾಯುತ್ತೇನೆ ಅಂತ ಗೊತ್ತಿರ್ತದೆ. ಯಾವಾಗ ಅಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಎಲ್ಲ ನನ್ನಲ್ಲಿರುವುದು. ಬ್ರಹ್ಮ ಗಣಿತ ಶಾಸ್ತ್ರ ಹೊರಡುವುದು ನನ್ನಿಂದ. ವಿದ್ಯೆಯನ್ನು ಸೃಷ್ಟಿ ಮಾಡುವ ನಾನು. ಯೋಗ್ಯ ಸಂಸ್ಕಾರ ಒದಗಿ ಬರಬೇಕೆನ್ನುವ ಉದ್ದೇಶದಿಂದ ಆ ಒಂದು ಹೊತ್ತೆಯಲ್ಲಿ ಸ್ವತಂತ್ರವಾಗಿ ವರ್ತಿಸಿ ಹಾಗೆ ಕೆಟ್ಟ ಕಾರ್ಯ ಮಾಡ್ತಾರೆ. ಅದನ್ನು ನಾವು ತಡೆದು ನಿಲ್ಲಿಸಬೇಕಾಗ್ತದೆ. ಆದ್ದರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಸೃಷ್ಟಿ ಕಾರ್ಯ ಘನ. ಅಷ್ಟೊಂದು ಘನವೇ ಸೃಷ್ಟಿ ಕಾರ್ಯವು, ಅದಷ್ಟೊಂದು ಘನವಲ್ಲ, ಘನವಲ್ಲ. ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ, ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠವೆಂದೊರೆದಾಗದಿ. ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ. ಬ್ರಹ್ಮ ಹರಿಯೇ, ಸೃಷ್ಟಿಸುವಂತ ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಹೌದು. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಅಲ್ಲ, ಯಾಕೆ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿಯ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹೌದೇ? ಹಾಗೆಂದು ನಾನು ಯೋಚನೆ ಮಾಡುವುದು ಏನು? ನಿನ್ನೆ ಸೃಷ್ಟಿಯನ್ನು ಹಾಗೆ ಬಿಟ್ಟೇನಾಗ್ತದೆ ಹೇಳು? ಆ ಸೃಷ್ಟಿ ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಷ್ಟಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನೋದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನುವ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆಯೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ
ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ ಬ್ರಹ್ಮ. ತಪ್ಪು ಹೇಳಿದ್ದನ್ನು ಸರಿ ಅಂತ ನಾನು ಒಪ್ಪಲಾರೆ. ಬ್ರಹ್ಮ, ನಿಮ್ಮಿಬ್ಬರ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡವ ನಾನಿದ್ದೇನೆ. ಹ. ಹರಿಯ ಪ್ರಸ್ತಾವನೆಯನ್ನು ಒಪ್ಪದೆ ಅದನ್ನು ವಿರೋಧಿಸುವುದಕ್ಕೆ ಮುಂದಾದವನಿ. ವಿರೋಧ ಉಂಟು, ಅದನ್ನು ತಪ್ಪು ಎಂದು ಹೇಳುತ್ತಾ ಇದ್ದೆ. ಸರಿಯಲ್ಲ. ತಪ್ಪು ಯಾರದ್ದು? ಅವನದ್ದು. ಅದು ನಿನ್ನಲ್ಲಿ ಹೇಳುವುದಲ್ಲ, ಅವನಲ್ಲೇ ಹೇಳ್ತೇನೆ. ಹರಿ ಸರಿ. ಹರಲಿಂದನ ಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತಲೆ ಶ್ರೇಷ್ಠನು. ಓ ಹರಲಿಂದನ ಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತಲೆ ಶ್ರೇಷ್ಠನು, ಪೊರೆಯುವ ತಲೆ ಶ್ರೇಷ್ಠನು. ಹರಿಹರ ನಿಮ್ಮಲ್ಲಿ ಭೇದವಿಲ್ಲವು, ನಮ್ಮಲ್ಲಿ ಹರಿಹರ ನಿಮ್ಮಲ್ಲಿ ಭೇದವಿಲ್ಲವು. ನಾನು ಎಡಗವಾಗಿ ಹಿನ್ನಳು. ಹರಲಿಂದನ ಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತಲೆ ಶ್ರೇಷ್ಠನು. ಓ ಓ ಹರಿ ಹರ ನೀನಾಡಿದ್ದು ಸರಿ. ಆ? ಕೇವಲ ಸೃಜಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಆ. ಬ್ರಹ್ಮ ಸ್ವತಂತ್ರನಲ್ಲ. ಆಹಾ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವೂ ಬ್ರಹ್ಮನಿಗೆ ಇಲ್ಲ. ಹುಟ್ಟಿದಂತ ಜೀವಿಗಳು ಮಾಡಿದಂತ ಪುಣ್ಯಕರ್ಮಗಳಿಗೆ ನಿನ್ನ ಅನುಗ್ರಹ ವಿಶೇಷತೆ ಎಂಬುದು ಇದ್ದೇ ಇರ್ತದೆ. ಖಂಡಿತ. ಹುಟ್ಟಿನಿಂದಲೇ ಪ್ರಾಪ್ತವಾಗಿರುವ ದುರ್ಗತಿಗಳನ್ನು ನಿನ್ನ ಅನುಗ್ರಹ ವಿಶೇಷದಿಂದ ಬದಲಾಯಿಸಲೂಬಹುದು. ಆ, ಹಾಗಾಗಿ ನಾನು ಹೇಳುವುದಿಷ್ಟೆ. ಹೇಗೆ? ಹರಿಯ ಅಂತರಂಗದಲ್ಲಿ ಹರ, ಆ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಅದಕ್ಕಾಗಿ ನಾನು ನಿನ್ನಲ್ಲೇ ಐಕ್ಯವಾಗ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನೊಳಗೆ ಸೇರಿಕೊಳ್ತಿಂತಾದ್ರೆ ಹ. ನಿನ್ಗೆ ಯೋಗ್ಯವಾದ ಪಥ ಬೇಕಲ್ಲ. ಹೌದು. ಹೋಗುವೊಳಗೆ ಹರಿಹರರು ನೀವಿರುವರು ಎರಗವಾಗಿರಲಿನ್ನು. ಹರಿ ಹರಿಹರರು ನೀವಿರುವರು ಎರಗವಾಗಿರಲಿನ್ನು. ಇರುವುದೇ ಪ್ರೀತಿ ಮನದೊಳಗೆ, ಹಿರಿತನವ ನೀ ಕ್ಷಣವೇ ಪರಿಕಿಸುವ ಬಗೆಗಾಗಿ ಹುಳಗೈವ ನಾವು ನಮ್ಮೊಳಗೆ. ಹರನು ನಿನ್ನಲ್ಲಿ ಐಕ್ಯನಾದನೆ. ಹೌದು. ಬ್ರಹ್ಮೈಕ್ಯದ ಮುಂದೆ ಯಾವ ಐಕ್ಯವು ದೊಡ್ಡದಲ್ಲ. ನಾನು ಹೆದರಲಾರೆ, ಬಾಯಿದ್ದಕ್ಕೆ. ಸ್ವಲ್ಪ ಸಮಾಧಾನ ಮಾಡಿಕೊ ಬ್ರಹ್ಮ. ಹರ ನನ್ನ ಒಳಗೆ ಸೇರಿದ ಆ ಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ದೂರಕ್ಕಾಗಿ ಮನ ಮಾಡಿದವನು ನೀನು. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟ ಹೇಳು? ಗೆದ್ದು ಈ ಸಲ ವಿಜಯ ಸಾಧಿಸ್ತೇನೆ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವಾ ತೀರ್ಮಾನ ಆಗುವುದು? ಮತ್ತೆ ಎಲ್ಲದ್ರಲ್ಲಿ ನೋಡು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನುವ ಹಾಗೆ. ಅದಕ್ಕೆ ಒಂದು ದಾರಿ ಉಂಟಲ್ಲ, ಅಮ್ಮನೇ ಹೇಳಿದ್ದು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು, ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟು ಅಂತ ಆದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುವುದಲ್ಲ. ಅದರ ಮೊದಲು ನೀನು ಹೋಗ್ತೀಯಾ? ಹೋಗಬಹುದು, ಒಂದು ದಾರಿ ಬೇಕು. ಸಿರಿಯ ಬಾಯಿ ಆದಿತ್ತ ಏನು ಆಗದೆ ಇದಾ ತರ್ತಿದ್ದೇನೆ. ಶರೀರದಲ್ಲಿರುವ 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ತೆರೆದಿರಿಸ್ತೇನೆ. ಬರ್ತಾರೆ ಇಲ್ಲೋ ನೋಡು. ಹರಿಯು ಹೋಗುತ್ತಲೇ ಬೀದಿಯ ಜಠರವ, ಪರಿಕಿಸಲು ಬಳಿಕಲ್ಲಿ ಕಂದನು.
ಹೋಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ಥೇನ ಯಾಕೆ ಹೀಗೆ ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರು ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೆ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದ್ರೂ ಇರಬಹುದು ಅನ್ನುವಂತ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನೋದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ. ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ಥೇನ ಹೊರಗೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೆನು ಭರದಲ್ಲಿ ಮೆರೆವ ಹೋದ ಕಲ್ಪದಿಲಯವಾದ ಸರ್ವ ಮೇಧಿನಿಗಳು ಮೆರೆಯುತಿಗ ವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೆನು ಭರದಲ್ಲಿ ಮೆರೆವ ಶೋಧಿಸಿದೆನು ನಿನ್ನ ಉದರವ. ಒಳ್ಳೆಯದು. ಏನುಂಟು ಬ್ರಹ್ಮನಲ್ಲಿ? ಏನುಂಟು ನೋಡಿದ್ಯಾ? ಏನಿಲ್ಲ. ನೋಡಿಲ್ವಾ? ಹಾಗಲ್ವಾ? ಮತ್ತೆ ಏನು ಉಂಟು, ಏನಿಲ್ಲ, ಎಲ್ಲವನ್ನು ತುಂಬಿಕೊಂಡವನು ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ಹರನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನಿನ್ನಂಥವರಿದ್ದಾರೆ. ಎಲ್ಲಿ ಹೋದ್ರೆ ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದೇ ಇಲ್ಲ. ಮತ್ತೆ ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನುವ ಹಾಗೆ ಹೊಳಿತಾ ಉಂಟು. ಗೊತ್ತಾಯ್ತಾ? ಏನಪ್ಪಾ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು. ಆವಾಗಲೇ ತೀರ್ಮಾನ ಮಾಡಿದ್ದು ಬ್ರಹ್ಮನಿಗೊಂದು ಹೆಸರಿಡಬೇಕು ಅನ್ನುವ ಹಾಗೆ. ಹಿರಣ್ಯವನ್ನ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದು ಅರ್ಧ ಮೂಲಕ ಬಂದುದರಿಂದ ನಿನಗೆ ಹೆಸರು ಅಧೋಕ್ಷಜ ಹೆಸರಾಯ್ತು. ನೋಡಿ ಬಂದಿದ್ದಿ. ಇನ್ನಾದ್ರೂ ದೊಡ್ಡವರಿಂದ ಒಪ್ಪು. ಈಗ ಸೃಷ್ಟಿ ಮಾಡ್ತೇನೆ. ಆಗುದಿಲ್ಲ. ಈಗ ನನ್ನದೊಂದು ಮಾತು ಹಾಗೆ ಉಳಿದಿಲ್ವಾ? ನಾನು ಹೇಳಿದ್ದೆಂತದ್ದು, ಒಮ್ಮೆ ನಾನು ಹೋಗುವುದು, ಆಮೇಲೆ ನೀನು ಸೇರುವುದು. ನಾನು ಒಳ ಹೋಗಿ ಬಂದಾಯ್ತು, ಒಮ್ಮೆ ನೀನು ಹೋಗಬೇಡ್ವಾ? ಒಂದು ದಾರಿ ನಿನಗೆ ಬಾಯಿ ಆದೀತಾ? ಹೋಗು ಒಳಗೆ. ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆ ಏನು, ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗೆ ಆಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತ ಎಲ್ಲಾ ದ್ವಾರಗಳು, 9 ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ. ನೋಡುವ. ಸುರಥವೈಶರು ಕೇಳಿ ಪರಮೇಶ್ವರಿಗರು ವದಿ ಹರಿಯ ಜಠರವ ಪುಗುತಲಿ ಪರಿಕಿಸಿ ಕಂಡನು ಸದಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು. ಸೃಷ್ಟಿಕರ್ತ ನಾನು ಎಲ್ಲ ನನ್ನಲ್ಲಿದ್ದ ಭಾವಿಸಿದ್ರೆ ಮರೆಗೊಂಡ ಧರಣಿ ಇವನಲ್ಲಿ ಉಂಟು. ಬ್ರಹ್ಮಾಂಡೋದರ ಬರಿತರು ಹರಿ ನಿಶ್ಚಯ. ಹೆಮ್ಮೆಯ ತಳತೆ ಪಂಥ ಬೆಳೆಸಿದೆ. ನನ್ನಿಂದ ಹರಿವು ಅಧಿಕ ಗೊತ್ತಾಯಿತು. ಮೇಲೆ ಇಲ್ಲ, ಕೆಳಗಿಲ್ಲ, ದಾರಿ ಕಾಣುದಿಲ್ಲ. ಇನ್ನು ಒಂದೇ ಮಾರ್ಗ. ಅಮ್ಮ ಅಮ್ಮ ಸ್ಮರಿಸೇ ಭಕ್ತಿಯೋ ಆದಿಮಾಯೇ ಹರಿಯ ನಾಭಿ ಕಮಲನಾಳದಿ ಮೆರೆವ ಪಥ ಗೋಚರಿಸೆ ಹೊರಟಾಕ್ಷಣ ಧೈರ್ಯದಲ್ಲಿ
ಸರಸಿ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ ಬೆರಳಿರಿಸಿ ಬಾಯೊಳಗೆ ಹರಿ. ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ಆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಛೇ, ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯನ್ನು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿಯಾಗ್ತೇನೆ. ಬರುತ್ತಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತಗ ನಾಲ್ದೆಸೆ ನೋಡಿ ಮೆರೆದ ನಾಲ್ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿಂ ಪರಿಶೋಭಿಸುತ್ತಲವ ಹರಿಯ ಪದಯುಗಳವಂ ಸ್ಮರಿಸುತ್ತ ಭಕ್ತಿಗೊಳಗಿರುವ ವೇಳ್ಯದೊಳಗೆ ಅಚ್ಚರಿಯಾದುದೇನೆಂಬೆ ಸುರಥ ವೈಶರು ಲಾಲಿಸಿ ಈ ಹರಿಯನಾಭಿ ಕಮಲ ನಾಳದ ಮೂಲಕ ಹೊರಬಂದು ಪದ್ಮಾಸನ ಬಳಿದು ಕಮಲವನ್ನು ಕುಳಿತು ಮೂರು ಕಡೆ ನೋಡಿದೆ, ಮತ್ತೆ ಮೇಲೆ ನೋಡಿದಾಗ ವರ ಪಂಚ ವದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯು ಅಧಿಕ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದ್ರೆ ನಿದ್ರಾಸಕ್ತನಾಗಿದ್ದಾನೆ. ಎಚ್ಚದ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ. ಅಷ್ಟರವರೆಗೆ ಸುತ್ತಾ ಇರುತ್ತೇನೆ. ಹರಿಯೇ ವಿಷ್ಣು ನಾರಾಯಣ. ಹರಿಯು ಮಲಗಿರೆ ಯೋಗ ನಿದ್ರೆಯ ಇರದೆ ಕನ್ನಡ ಗಿಲ್ವಿಷವಾಗ ಕಿರುವೆರಳಿನಲ್ಲಿ ಹೊರಗೆಡೆಗೆ ದಾನವರಿರುವ ರುದಿಸುತ್ತಲಿ
ಮೆರೆದಲಿಪ್ಪುದು ಜಲಮಯವಾಗಿ ಹೊರತು ಕಾಣಿಸದ ಅನ್ಯವು. ಇದ್ದಕ್ಕಿದ್ದ ಹಾಗೆಯೇ ಹುಟ್ಟಿ ಕಣ್ಣುಗಳನ್ನು ತೆರೆದು ನೋಡಿದರೆ ಏನೂ ಕಾಣಲಿಲ್ಲ. ಯಾಕೆ ಕಾಣುವುದಿಲ್ಲ? ಕತ್ತಲೆ ತುಂಬಿದೆ. ಕಾಡಾಂಧಕಾರದಲ್ಲಿ ಈ ಜಲಧಿಯ ಮಧ್ಯೆ ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ನನ್ನ ಹಾಗೆಯೇ ಬೇರೆ ಯಾರಾದರೂ ಇರಬಹುದೇ? ಏನೋ ಆಶ್ಚರ್ಯ! ಸುತ್ತಮುತ್ತ ಎತ್ತ ನೋಡಿದರೂ ಬರೇ ಜಲರಾಶಿ ಮಾತ್ರ ಕಾಣುತ್ತಾ ಉಂಟು. ಈ ಜಲರಾಶಿಯ ಮಧ್ಯದಲ್ಲಿ ನಾನೊಬ್ಬನೇ ಹುಟ್ಟಿಕೊಂಡಿದ್ದೇನೆ. ಯಾಕೆ ಹುಟ್ಟಿಕೊಂಡಿದ್ದೇನೆ, ಏನು ಇದರ ಕಾರಣ ಅನ್ನುವುದನ್ನು ತಿಳಿಬೇಕಾಗಿತ್ತೆ. ಹುಡುಕುತ್ತಾ ಮುಂದುವರಿದ್ದೇನೆ. ಬಾಯಿಯೇ ಬರುವುದಿಲ್ಲ ಇದಕ್ಕೆ. ಯಾರಿಗೆ ಬಾಯ್ ಬರ್ತದೆ ನನಗೆ? ಹಾಗಾದರೆ ಹೇಳು. ಎಂತದ್ದು ಹೇಳುವುದು? ನಾನು ಯಾರು? ಹಾಗಾದ್ರೆ ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ನನ್ನ ಅಬ್ಬ ಎಲ್ಲಿ? ನನ್ನ ಅಜ್ಜ ಎಲ್ಲಿ? ನನ್ನ ಏನು? ಪ್ರಶ್ನೆಗೆ ಉತ್ತರವಾಗುವುದಿಲ್ಲ. ಒಂದು ಸ್ಪಷ್ಟ ಆಯ್ತು. ಏನು? ಏನು ಗೊತ್ತಿಲ್ಲ ಅಲ್ವ? ಯಾರಿಗೆ ಗೊತ್ತಿಲ್ಲ? ನಾನು ಎಲ್ಲಿದ್ದಿರ್ತ ನನಗೂ ಗೊತ್ತಿಲ್ಲ. ನನಗೂ ಅಷ್ಟೇ. ಹೌದಾ? ಏನೂ ತಿಳಿದಿಲ್ಲ. ಅಯ್ಯ, ತಿಳುವಳಿಕೆಯ ಮಟ್ಟಿಗೆ ಮಾತ್ರ ನಾವು ಸಾಮ್ಯತೆ ಉಳ್ಳವರಲ್ಲ. ಏನು ನಾನು ನೋಡುವುದಕ್ಕೆ? ನೀನು ನಾನು ಕಾಣುವಾಗಲೂ ಒಂದೇ ತೆರನಾಗಿದ್ದೇವೆ. ಹೌದೌದು. ನನಗೆ ಎಲ್ಲೆಲ್ಲಿ ಎಂತದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ನನಗೆ ಅದೆಲ್ಲ ಉಂಟಲ್ಲ. ಕಾಣ್ತದೆ, ನಿನಗೆ ಕಾಣೋದೇ ಇದ್ದರು. ಆದ್ರೆ ಒಂದು ಸಣ್ಣ ವ್ಯತ್ಯಾಸ. ಏನು? ನೀನು ನನಗಿಂತ ಒಂದು ಅಲ್ಪ ಸಣ್ಣ, ಒಂದು ಸ್ವಲ್ಪ ಇಷ್ಟು. ಅಯ್ಯ, ನನಗರಿವಿಲ್ಲದೆ ನಿನ್ನ ಕುರಿತಾಗಿ ಪ್ರೀತಿ ಮಮತೆ ವಾತ್ಸಲ್ಯಗಳು ಹುಟ್ಟಿ ಬರುವುದಕ್ಕೆ ತೊಡಗಿ. ಹೌದಾ? ನಿನ್ನನ್ನು ನೋಡುವಾಗ ನನಗೆ ಗೌರವ ಹುಟ್ಟುತ್ತಾ ಉಂಟು. ಒಳ್ಳೆ ಗೌರವ ಹುಟ್ಟುತ್ತಾ ಉಂಟು. ಹೌದೇ? ಹೌದು. ಒಳ್ಳೆಯದು. ನಾವಿರುವ ಸಂಧಿಸಿದ ಕಾಲಕ್ಕೆ ನಮ್ಮೊಳಗೆ ಎಲ್ಲಿಯಾದರೂ ವೈಮನಸ್ಸು ತಲೆದೋರಿದ್ದರೆ ಸುಮ್ಮಗೆ ಇಲ್ಲಿ ಕೋಲಾಹಲ ಅಲ್ಲ. ಹೌದೌದು. ಹಾಗಾದ್ರೆ ನಮ್ಮೊಳಗೆ ಅಂಕುರಿಸಿದ ಮಧುರವಾದ ಭಾವಗಳನ್ನು ಆಧರಿಸಿ ನಾವಿಲ್ಲಿ ಒಂದು ಸಂಬಂಧ ಮಾಡುವಾಗ. ಸಂಬಂಧ? ಹೌದು. ಏನು ಸಂಬಂಧ ನಮ್ಮೊಳಗೆ? ನೀನು ನನಗಿಂತ ಸಣ್ಣ, ಹೌದು. ನಾನು ನಿನಗಿಂತ ದೊಡ್ಡ. ನಿನ್ನ ಕುರಿತಾಗಿ ನನಗೆ ವಾತ್ಸಲ್ಯ, ನನ್ನ ಕುರಿತಾಗಿ ನಿನಗೆ ಗೌರವ. ನೀನು ನನಗೆ ತಮ್ಮ ಆಗುವೆಯ?
ನಿನಗೆ ನಾನು ತಮ್ಮ, ಹಾಗಾದ್ರೆ ನನಗೆ ನೀನು ಅಣ್ಣ ಆಗುವೆಯಾ? ಯಾವಾಗ ಆಗಲಿಲ್ಲ ಕೇಳಿದ್ರೆ ಸಾಕಲ್ಲ. ಹೌದೌದು, ನೀನು ನನಗೆ ತಮ್ಮ, ನಾನು ನಿನಗೆ ಅಣ್ಣ, ತಮ್ಮ. ಅಣ್ಣ, ಓ ತಮ್ಮ, ಓ ಅಣ್ಣ, ಏ ತಮ್ಮ. ಏತಣ್ಣ? ನನಗೆ ಒಬ್ಬನಿಗೆ ಉದಾಸೀನ ಆಗುತ್ತಿದೆ. ಹೌದು, ಜೊತೆಯಾಗಿ ತಿರುಗಾಡುವುದಕ್ಕೆ ಮಾತಾಡುವುದಕ್ಕೆ. ನೀನೊಬ್ಬ ಸಿಕ್ಕಿದಾಗ ಎಷ್ಟು ಅಣ್ಣ ಅಣ್ಣ ಏನಾಗ್ತದೆ ನಿನಗೆ? ಏನಾಗ್ತದೆ? ಸಂಕಟ ಹೊಟ್ಟೆಯೊಳಗೆ. ಸಂಕಟ? ನಿನಗೇನಾಗುದಿಲ್ಲ? ನನಗೂ ಸ್ವಲ್ಪ ಈಗ ಸ್ವಲ್ಪ ಸಂಕಟ ಆಗುತ್ತಾ ಉಂಟು. ಅದು ಅದು ಎಂತದ್ದು ಗೊತ್ತಾಯ್ತದ? ಅದೆಂತದು? ಅದಕ್ಕೆ ಹೆಸರು ಬಹುಶಃ ಹಸಿವೆ. ಹಸಿವೆಯ? ನಮ್ಮ ಹಸಿವೆಯನ್ನು ನೀಗಾಡಿಸಬೇಕಾದ ಹಾ, ಹಾ. ಯಾವುದಾದರೂ ಘನ ಪದಾರ್ಥವನ್ನು ಬಾಯಿಯ ಮೂಲಕ ಹೊಟ್ಟೆಗೆ ಇಳಿಸಬೇಕು. ಹೌದು ತಮ್ಮ, ಅಣ್ಣ, ನಮಗೆ ಆಗುವಂತದ್ದು, ನಮ್ಮ ಹೊಟ್ಟೆ ಹಸಿವೆಯನ್ನು ನೀಗಾಡಿಸುವಂತದ್ದು ಉಂಟಾ? ಕಾಣುತ್ತಿದೆಯಲ್ಲ ಜನಪ್ರಿಯ ಶೋಧಿಸುವ ಜನಪ್ರಿಯ ಶೋಧಿಸುವ ಜನಪ್ರಿಯ ಶೋಧಿಸುವ ಆಹಾರವ ಹುಡುಕುತ್ತ ನಾವೈರುವ ತಿಳಿದು ಭಕ್ಷಿಸುವುದು ದೊರಕಿದುದೆಂದು ತಿಳಿದು ಭಕ್ಷಿಸುವುದು ದೊರಕಿದುದೆಂದು ನಡೆದರು ಶೌರ್ಯದಲ್ಲಿ. ಈ ಸಮಯದಲ್ಲಿ ನಾವು ಸಂಬಂಧವನ್ನು ಬೆಳೆಸಿಕೊಂಡಿದ್ದೇವೆ. ಆದ್ರೆ ಇದ್ದ ಹಾಗೆ ಹಸಿವೆ 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 ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಹೌದು. ಇದಕ್ಕೆ ಬೇರೆ ಏನು ದಾರಿಯಲ್ಲ. ಊಟ ಎಲ್ಲಿ? ತಿನ್ನುವುದಕ್ಕೆ ಏನುಂಟು? ಏ ಅಣ್ಣ, ಕಾಣುತ್ತಿದ್ದಲ್ಲ ಎಲ್ಲಿ ಸುತ್ತಮುತ್ತ ನೀರು? ಕಾಣ್ತದೆ ಕಾಣ್ತದೆ. ನೀರು ಕಾಣ್ತದೆ, ನೀರೇ ಕಾಣುವುದು. ನೀರೇ ಕಾಣದ. ಹೌದು, ನೀರು ಕುಡಿಯುವುದಲ್ಲ. ಈ ನೀರಿಗೆ ನಾವು ಬಡಿದಂತಾದ್ರೆ ಮಾಡಿದರೆ ನೀರಿನ ಅಡಿಯಲ್ಲಿದ್ದ ಪ್ರಾಣಿಗಳು ಎದ್ದೆಲ್ಲ ಮೇಲೆ ಬರ್ತದೆ. ಒಂದೊಂದನ್ನೇ ಹಿಡಿದು ತಿಂದರೆ ಹೇಗೆ ಅನ್ನೋ ಉಪಾಯ? ಅಡಿಯಲ್ಲಿ ನೀನು ಒಂದಾದ್ರೂ ಕಂಡಿದ್ಯಾ? ನಾನು ಕಾಣಲಿಲ್ಲ, ನೀರಿಗೆ ಬಡಿಬೇಕು, ಆವಾಗ ಬರ್ತಾವೆ ಮೇಲೆ. ಊಹೆ ಹಾ, ಹಾ. ಅಲ್ವಾ? ಹೌದಾ? ಹಾಗಾದ್ರೆ ನೀರಿಗೆ ಈಗ ನಾವು ಬಡಿಯುವ. ಸಿಕ್ಕಿದರಿಗೋ ಚಿಕ್ಕವ ಓರ್ವನು ಅದೆಂತದ್ದು? ಅದೆಂತದ್ದು? ಅದು ನೀರಿನ ಗುಲ್ಲೆ. ಹೌದು. ಏನಣ್ಣ? ಏನಣ್ಣ? ನೀರನ್ನು ಬಡಿಯುತ್ತಾ ಮುಂದೆ ಸಾಗಿದ ಕಾಲಕ್ಕೆ ನೀರಿನ ಆಳದಿಂದ ಆಹಾ, ಒಂದು ಮುಗ್ಗು. ಮುಗ್ಗು. ಹೌದಾ? ಅದೆಂತಕ್ಕೆ? ನಿಮಗೆ ಮುಗ್ಗು ಎಂತದಕ್ಕೆ? ಯಾರಿಗೆ ಗೊತ್ತು?
ನಾನು ಅದನ್ನೇ ನೋಡಿದೆ. ಹೌದಾ? ಅದು ನಿಧಾನವಾಗಿ ತನ್ನ ದಳಗಳನ್ನು ವಿಕಸನಗೊಳಿಸಿತು. ಹೇಗೆ ಹೇಗೆ? ಮೊದಲಿದ ತಾವರೆ ಅರಳಿತು. ತಾವರೆಗ ಹರಳಿ ಆಯ್ತಾ? ಹೌದಾ? ಅರಳಿದ ತಾವರೆ ಮಧ್ಯೆ ಒಂದು ಟಿಕ್ಕ. ಟಿಕ್ಕ ಆದಿತ್ತಾರೆ. ಟಿಕ್ಕ ಅಂದ್ರೆ ಕೀಟ. ಕೀಟ ಹಾಗೆ ನಮ್ಗೆಂತದಕ್ಕೆ ಒಂದು ಜಂತು. ಹೌದಾ? ಏನು ಇಲ್ಲದಿರುವಾಗ ಅದಾದರೂ ಹೌದು, ಸಿಕ್ಕಿದ್ದು ನಮ್ಗೆ ಲಾಭ. ಹೇಗಿತ್ತು ಅಲ್ಲಯ್ಯ? ಕೆಂಪು ಕೆಂಪಾಗಿ, ಹೌದಾ? ಉರುಟಾಗಿ, ದುಡ್ಡು ದುಂಡಾಗಿ, ಓಹೋ, ಕಾಣುವಾಗಲೇ ಆಸೆ ಆಗಿ ನನಗೆ ನಿನ್ನನ್ನು ಬಿಟ್ಟು ತಿನ್ನುವುದಕ್ಕಾಗುವುದಿಲ್ಲ. ಆದ ಕಾರಣ ಜೊತೆಯಾಗಿ ಹೋಗಿ ಆ ಪ್ರಾಣಿಯನ್ನು ಹಿಡಿದು ಏ ಅಣ್ಣ, ನೀನು ತಿನ್ನುವಂತ ಹೇಳ್ತಿ, ನನಗೆ ತೋರಿಸ. ನನಗೆ ಅದು ಪ್ರಾಣಿ ನೋಡುವ ಆಸೆ ನನಗಿರುವ. ಆ ಪ್ರಾಣಿಯ? ಅದು ಪ್ರಾಣಿಯ? ಎಂತ ಎಲ್ಲಿಂಟು? ಬಹುಶಃ ಓಡಿ ಹೋಯ್ತಂತ. ನನಗೆ ನಾನು ನೋಡ್ಲೇ ಇಲ್ಲ ಪ್ರಾಣಿಯನ್ನು. ನಡೆದರ ನವ ದೀಕ್ಷಿಸಿ ಕಮಲಜ ನಡು ನಡುಗುತ್ತ ಭಯಾದಿ ನೀನು ಹೇಳಿದಂತಹ ಪ್ರಾಣಿಯನ್ನು ಸ್ಪಷ್ಟವಾಗಿ ನಾನು ನೋಡಿದ್ದೇನೆ. ನಮ್ಮನ್ನು ನೋಡುವಾಗ ಪ್ರಾಣಿ ಕಡಗಡೆ ಅಂತ ನಡುಗುತ್ತಾ ಉಂಟು, ಕಣ್ಣು ಪಿಲಿ ಪಿಲಿ ಮಾಡುತ್ತಾ ಉಂಟು. ನಾವು ಮಾತಾಡ್ತಾ ಕುಳಿತುಕೊಂಡ್ರೆ ಖಂಡಿತವಾಗಿ ಪ್ರಾಣಿ ತಪ್ಪಿಸಿಕೊಳ್ತದೆ. ಅದಕ್ಕೆ ಮೊದಲು ಇದನ್ನು ಹಿಡಿದು ಜಾರಿ ಈ ನೀರಿಗೆ ಬಿದ್ದರೆ ಮತ್ತೆ ಸಿಕ್ಕಲಿಕ್ಕಿಲ್ಲ. ಹಾಗಾದ್ರೆ ನಾವು ನನ್ನ ಪ್ರಾಣಿ ಹೋಗ್ತಂತ ಭಾವಿಸಿದೆ. ಅಮ್ಮ, ನೀನು ಬಡಿದದ್ದು ಯಾರಿಗೆ? ನಾನು ಪ್ರಾಣಿಗೆ. ಯಾವಾಗ ಪ್ರಾಣಿಗೆ? ಆಗ ನೋಡಿದ ನನಗೆಲ್ಲ ನೀನು ಬಡಿದದ್ದು. ಅಯ್ಯೋ, ಬೇನಾಯ್ತಾ? ಬೇನೆಂತದ್ದು? ನೋವಾಗಿದೆ. ಮತ್ತೆ ಅಷ್ಟು ನೀನು ಬಡಿಯೋಗಿ ಇಷ್ಟು ದೊಡ್ಡ ಕೈಯಲ್ಲಿ ನೋವಾಗದಿರ್ತದ? ಬೇಸರ ಮಾಡಬೇಡ. ನಮಗೊಂದು ಪ್ರಾಣಿ ಸಿಗುತ್ತದಲ್ಲ, ಅದರ ಒಂದು ದೊಡ್ಡ ತುಂಡನ್ನು ನಾನು ನಿನಗೆ ಇಟ್ಟೆ ಕೊಡ್ತೇನೆ. ಅದು ನೋವಿನ ಪರಿಹಾರಕ್ಕಾಗಿ ಆ ಮಾಂಸದ ತುಂಡನ್ನು ಕಾಡೆ ಹಲ್ಲಿಗೆ ಕೊಟ್ಟು ತಿನ್ನುವುದಲ್ಲ. ಹೌದೌದು. ಆದರೆ ಈಗ ಪ್ರಾಣಿಯಲ್ಲಿ ಎಲ್ಲಿ ಹೋಗಿದೆ? ತಪ್ಪಿಸಿದೆ. ಹುಡುಕುತ್ತಾ ಹರಿಯನಾಭಿ ಕಮಲನಾಳದಿ ಮರಿಗುಳು ತಲೆ ವಿಧಾತ
ಜೀವ. ಹ. ಆಹಾರ ಅವಶ್ಯ, ತಿನ್ನೋ ಉದ್ದೇಶ, ದಾರಿ ಇಲ್ಲ. ಅಮ್ಮ ಅಮ್ಮ ಮರುಗ ಬೇಡ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕಿನ್ನ ನೀ ಬರಿ ಒರೆಯ ಬಾರದೆ ಬಂದ ಕಷ್ಟವನರಿತು ಕೊಂಬೆ ಬ್ರಹ್ಮ ಅಮ್ಮ. ಸೃಷ್ಟಿಯ ಕಾರ್ಯದಲ್ಲಿ ತೊಡಕು ಉಂಟಾಯ್ತೆ. ಯಾರಿಂದ ಕಷ್ಟ ಬಂತು, ಕಷ್ಟವನ್ನು ಪರಿಹರಿಸಿ ಕೊಡ್ತೇನೆ ಮಗನೇ. ಅದೇ ಜಲದಲ್ಲಿ ಈರುವರು ದೂರ್ತರು ಕಾಣಿಸಿಕೊಂಡು ತಿನ್ನೋ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಮ್ಮ. ಮರುಗ ಬೇಡ ವಿಧಾತ. ಮರುಗ ಬೇಡ ವಿಧಾತ ನಾ ಶ್ರೀಹರಿಯ ಸೇರಿಹ ಕಾರಣದೋಳ್ ಅವನಿರುವ ನಿದ್ರೆಯೊಳಿಂಗು ಶೀಘ್ರದೋಳ್ ಅಗಲಿ ಹೋಗುವೆನು ಭರದೊಳೆಚ್ಚರಗೊಂಡು ದೈತ್ಯರ ತರಿದು ಕೊಡುವನು ಭೀತಿ ಬೇಡೈ ವರ ಸುದರ್ಶನ ಕೊಡುತ್ತ ಬಗಿನೆ ಮರೆಯೊಳಿಹುದೆಂದು ಮರುಗ ಬೇಡ ವಿಧಾತ ಬ್ರಹ್ಮ ದುಷ್ಟರ ಬಾಧೆ ನಿನಗೆ. ಹೌದಮ್ಮ. ಭಯಪಡಬೇಡ. ಆದಿಮಾಯಾದ ನಾನು ಯೋಗ ಮಾಯೆಗೆ ಹರಿಯನ್ನು ಆವರಿಸಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟ ಪರಿಹರಿಸುವುದಕ್ಕಾಗಿ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚರಗೊಂಡಂತಹ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ವಧಿಸುವುದಕ್ಕಾಗಿ ನನ್ನ ಕೈಯಲ್ಲಿದ್ದಂತಹ ಸುದರ್ಶನಿನ ಕೈ ಕುಪ್ಪಿಸ್ತಾ ಇದ್ದೇನೆ. ನಾನಮ್ಮ. ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ನೀನು ಅಡಗಿರಬೇಕು. ನಿನಗೆ ಶುಭವಾಗಲಿ ವಿಧಾತ. ತೊಲಗಿ ನಿಲಲ ಯೋಗ ಮಾಯೆಯು ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ ತನ್ನ ವದನದಲ್ಲಿ ಹರಿ ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು. ಹಾ. ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ. ವಿಶೇಷವಾದಂತಹ ಆಯುಧವೊಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ. ಹಾ. ನೋಡೋಣ ನೋಡೋಣ. ಜಲಧಿಯ ಶೋಧಿಸುವುದಲ್ಲ ವಿಧಿಯರು ಖಳರು ನಡೆದರು ಕಂಡ ನಳಿನ ನಾಭನಿರುವ ನುಡಿಸಿದ ರಾಗ ಗರುವದಲ್ಲಿ ಮನೆಲ ಬೇಳೆಯ ನೀನು ಯಾರೆಲ್ಲ ಬೇಳೆಯ ನೀನು ಬೀರಲೆಗೆ ಕಿರುನಗೆಯನು ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ಓ ಬಹುದೂರದಿಂದ ನಾವು ನೋಡುತ್ತಿರುವ ಕಾಲಕ್ಕೆ ಇಲ್ಲಿ ಒಂದು ಕೀಟ ಆ, ಮಲಗಿದುದನ್ನು ಕಂಡೆವು. ಅದೆಲ್ಲಿ ಕೀಟ ಮಲಗಿದ್ದು? ಇಲ್ಲಿಯೇ ಇಲ್ಲಿ ನೀನೇ ನಾನು ಮಲಗಿದ್ದು. ಹೌದು. ಹೇಗೆ ಮಲಗಿದ್ದೆ? ನಾನು ನೀನು ಬಾಯೊಳಗೆ ಎಂತದ್ದು ಇಟ್ಟುಕೊಂಡಿದ್ದೆಲ್ಲ. ಅದು ಕಾಲ ಬೆರಳು ಯಾರ ಕಾಲ ಬೆರಳದು? ನನ್ನದೇ. ಹೌದಾ? ಆ, ನಿನ್ನ ಕಾಲ ಬೆರಳು ನಿನ್ನ ಬಾಯಿಯವರೆಗೆ ಎಟಕುತ್ತದ? ಆ, ನಮ್ಮ ಬೆರಳು ನಮ್ಮ ಕೈ ಅಬ್ಬಬ್ಬ ಸಿಗುವುದಿಲ್ಲ. ಬರ್ಲಿಕ್ಕಿಲ್ಲ ಅದು. ಮಲಗುವಾಗ ಬೇರೆ ಅಂತ ಸಿಗಲಿಲ್ಲ ಕಾಣ್ತದೆ. ಆ,
ಈಗ ಎದ್ದು ಕುಳಿತೆಯಲ್ಲ, ಹೌದು, ಯಾಕೆ? ನಾನು ಎದ್ದದ್ದಲ್ಲ, ನನ್ನ ನೀವು ಎಬ್ಬಿಸಿದ್ದಲ್ವಾ? ಆ, ಯಾಕೆ ನಾವು ಎಬ್ಬಿಸಿ? ಯಾಕೆ ಎಬ್ಬಿಸಿದ್ದು? ನೀನೆಂದೇನು? ಇಲ್ಲಿ ಯಾರು ಮಲಗಿದ್ರು ನಾವು ಎಬ್ಬಿಸುತ್ತೇವೆ. ಅಲ್ಲಿ ಮಲಗ್ಲಿಕ್ಕಿಲ್ಲ. ಮತ್ತೆಲ್ಲಿ? ಅಲ್ಲೆಲ್ಲ ಮಲಗ್ಲಿಕ್ಕಿಲ್ಲ, ಇಲ್ಲಿ ಮಾತ್ರ. ಇಲ್ಲಿ ಮಲಗು. ಆಲದ ಎಲೆ ಅದರಲ್ಲೇ ಮಲಗಿದ್ದು ಅದರಲ್ಲೇ ಕುಳಿತದ್ದು. ಹೌದು ಅಲ್ವಾ? ಒಳ್ಳೆಯದು. ಆದ್ರೂ ನೀನು ಜಾರಲಿಲ್ಲ, ಬೀಳಲಿಲ್ಲ, ಮುಳುಗಲಿಲ್ಲ, ದೃಢವಾಗಿ ಕುಳಿತಿದ್ದೇನೆ. ಅದ್ಭುತ. ಹಾ, ಹೀಗೆ ನೋಡುವಾಗ ಸರಿ ಕಾಣಲೇ ಇಲ್ಲ ನೀನು ನಮಗೆ. ಮತ್ತೆ ಹೇಗೆ ಗೋಚರಕ್ಕೆ ಬಂದದ್ದು? ಕತ್ತಲೆಗಿದ್ದನು ಕಪ್ಪಾಗಿರುವ ಕಾರಣ ಬಹುಶಃ ನೀನು ನಮಗೆ ತೋರಿದೆ. ಆಹಾ, ಮತ್ತೊಂದು ಕಾರಣ ಇರಬೇಕು. ಏನು? ಎಲ್ಲಿಯೋ ಇರಲಿ, ನಗೆ ಬೀರುವಾಗ ಹಲ್ಲು ಪಳಕ್ಕ ಮಿಟ್ಟುತ್ತದೆ. ಆಹಾ, ಬೆಳ್ಳಗಿನ ಹಲ್ಲು ತೋರಿಸಿ ನಗೆಯಾಡಿದೆ ಅಲ್ಲ, ಆದ್ದರಿಂದ ಇರಬೇಕು ನೀನು ಕಂಡದ್ದು. ಹಾ, ಕಂಡದ್ದು ಯಾಕೆ, ಕಂಡದ್ದು ಹೇಗೆ, ಅದು ವಿಷಯ ಅಲ್ಲ. ಹಾ. ಆದರೆ ನಮಗೆ ಕುತೂಹಲವು ಆಸಕ್ತಿಯು ನೀನು ಹೆದರದೆ ನಮ್ಮ ದಿಟ್ಟಿಯನ್ನು ನೆಟ್ಟದ್ದರಿಂದ ಬಂದ. ಆದ್ದರಿಂದ ಪ್ರಶ್ನೆ, ಹೇಗೆ? ಯಾರು ನೀ? ಸ್ವಲ್ಪ ನಿಲ್ಲು. ನೀನ್ ಯಾರನ್ನು ಹುಡುಕುದು? ಎಂತದ ಹುಡುಕುದು? ನಾನು ಹುಡುಕುದು ಹೋದದ್ದು ಸಿಕ್ತದಂತ ಹುಡುಕುದು. ಅದು ಸಿಕ್ಕಿದ ಮೇಲೆ ಹೇಳುವ. ಹೌದೌದು, ಒಂದು ಪ್ರಾಣಿಯನ್ನು ನಮ್ಮ ಕೈ ತಪ್ಪಿಸಿಕೊಂಡು ಹೋಗಿದೆ, ಅದನ್ನು ಇಲ್ಲಿ ಹೋಗಿದಂತ ಹುಡುಕುತ್ತಾ ಬಂದದ್ದು ನಾವು. ಸಿಗ್ಲಿಲ್ವಾ? ಎಲ್ಲಿಗೂ ಓ, ಅಲ್ಲಿ ಒಂದು ಬದಿಯಿಂದ ಹೋಗಿ ಬಂದ್ರೆ ಸಿಗುವುದು. ಇಲ್ಲಿ ಅದು ಎಂತದ್ದು ಬಂದದ್ದು? ನೀನು ಬಿಸಾಡಿದ್ದಲ್ಲ ಅದು, ಅದೇ ತಪ್ಪಿಸಿದ್ದು ಹೀಗೆ ಹೋದ್ರೆ ಸಿಗ್ತದೆ. ಅದಕ್ಕೆ ನಿನ್ನ ಉಪದೇಶ ಬೇಡ, ಯಾವ ಬದಿಯಿಂದ ಹೋಗಿ ಯಾವ ನಮಗೆ ಬದಿ. ಗೊತ್ತುಂಟು. ಮತ್ತೆ ಇಲ್ಲಿ ಹುಡುಕಿದ್ರೆ ಅದು ಅಲ್ಲೆಲ್ಲಿಯೂ ಸಿಗದೇ ಇದ್ದ ಕಾರಣ, ನೀನು ತೋರಿ ಬಂದ ಕಾರಣ ನಿನ್ನಲ್ಲಿ ಕೇಳಿ. ಅದು ಸಿಗ್ಲಿಲ್ಲ. ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಪೋದ ಕಂಡ. ನೀವು ಕೇಳಿದ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರಿಸುವ. ಆದ್ರೆ ನೀವು ಜನ ಯಾರ? ಇವ ಯಾರ? ಇವ ಎಂತದ್ದು ಗೊತ್ತಿಲ್ಲದೆ ಇಲ್ಲಿ ಬಂದು ಕುಳಿತಿದ್ದ. ನನಗೆ ಗೊತ್ತಿಲ್ಲ. ಗುರುತ ಇಲ್ವಾ ನಿನಗೆ? ಪರಿಚಯ ಆಗ್ಲಿಲ್ವಾ? ಇನ್ ಯಾರ? ಅವ ಯಾವ ಕಾಲದಿಂದ ಇದ್ದಾನೆ? ಯಾವನ ಇವ? ನನಗೆ ಗೊತ್ತಿಲ್ಲ. ನನ್ನ ತಮ್ಮ ಅಲ್ವಾ? ನನ್ನ ಅಣ್ಣಲ್ವಾ? ನೀನೊಂದು ಎಂತ? ಅದು ನಿಮ್ಮ ನೋಡಿದ್ರೆ ಗೊತ್ತಾಗುದಿಲ್ಲ, ಇವ ತಮ್ಮ ಇವ ಅಣ್ಣ. ಮತ್ತೆಂತದ್ದು ಗೊತ್ತಾಗಲ್ಲ. ಅದಲ್ವಾ? ಏನಾದ್ರೂ ಹೆಚ್ಚುಗಾರಿಕೆ ನಿಮ್ಮಲ್ಲಿದ್ರೆ ಅದನ್ನು ಹೇಳಬೇಕು. ಸರಳವಾಗಿ ಹೇಳುವ. ಹಾ, ನನ್ನ ತಮ್ಮ ವೀರ, ನಾವಿಬ್ಬರು ಶೂರರು ಅಹುದೇ ನೀವು. ಹೌದು ಅದೇ. ಧೀರ ಶೂರರು ಅಹುದೇ ನೀವು. ಯಾರ ಕಂಡಿರಯ್ಯ ಮೊದಲು, ಯಾರ ಕಂಡಿರಯ್ಯ ಮೊದಲು. ನ ಅರಿಯೇ ನ ಅರಿಯೇ ನ ಅರಿಯೇ ಇಂದು ಧೀರ ಶೂರ ದೇವ ನೀವು ಭೂರಿ ದೋಷವಾಂತೆ. ಯಾರ ಕಂಡಿರಯ್ಯ ಮೊದಲು ಅಲ್ಲಿಂದು ತೋರುವ ಜಲಧಿಗಧಿಕಾರಿಯಾಗಿರುವೆ ನಾನು. ತೋರುವ ಜಲಧಿಗಧಿಕಾರಿಯಾಗಿರುವೆ ನಾನು. ಬೇರೆ ಕಾಣಿ ಇಲ್ಲ ಹೊರತು ವಾರಿಧಿಯಲ್ಲಿ.
ನೀವು. ನಿಮ್ಮನ್ನು ಕಂಡು ಯಾರು ಕಂಡ್ಯಾ ಕಂಡ್ಯಾ ಅಲ್ವಾ ಕಂಡು ನೀನು ನೋಡಿ ನಿಮ್ಮನ್ನು ನೋಡಿ ಭೂರಿ ಭೂರಿ ಅದೆಂತದಲ್ಲ ಭೂರಿ ಅಂದ್ರೆ ಬಹಳ ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು. ಎಂತ ಆನಂದ? ನಿತ್ಯಾನಂದ. ಯಾಕೆ ಬಲ್ಲಿರ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು, ನನಗೆ ಜೋಡಿಲ್ಲ. ಇಲ್ವಾ ಈ ನೀರಿನಲ್ಲಿ ನೀರಿನಲ್ಲಿ ಎಂತ ಕರ್ಮಕ್ಕ? ಎಂತದು? ಜೋಡು ಜೋಡಿ ಜೋಡಿ ನನಗೆ ಜೋಡಿ ಇಲ್ಲ. ಈಗ? ಸಮಗಾರರು ನೀವು ಕಾಣಿಸಿದಿರಲ್ಲ. ನಮ್ಮೊಳ್ಳೆ ಸಮಾಧಾನ. ಹೌದಪ್ಪ, ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವ ಇವನು ಒಂದು ಪ್ರಶ್ನೆಗಳಿಗೆ ಎಂತತ್ತೋ ಹತ್ತರು ಬೇಗ ಮೊದಲು ಕಂಡ ಪೋರದಲ್ಲಿ ಪಾದ ಭಂಡ. ಆರ ಕಂಡಿರಯ್ಯ ನೀವು ನಾನರಿಯದನು. ನೀವು ನೋಡಿದ್ದನ್ನು ನಾನು ನೋಡ್ಲಿಲ್ಲಲ್ಲ. ಅಲ್ಲಿಗೆ ಬಾ. ನಾವು ನೋಡಿದ್ದನ್ನು ನಾನು ನೋಡ್ಲಿಲ್ಲ, ನಂಗೆ ಗೊತ್ತಿಲ್ಲಲ್ಲ. ಹಾಗಾದ್ರೆ ನೀನು ಬೇರೆ ಊರು ನೋಡಿರ್ಬೇಕು. ಅದೆಲ್ಲಿ ಉಂಟು? ಬೇರೆ ನೋಡಿದ್ದೀನಿ. ನೋಡಿದ್ದೇನೆ. ಓ ಅಲ್ಲಿ 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 ಉಂಟಾ? ಇದು ಅದಲ್ಲ. ಏ ಅದಲ್ವಾ? ಮತ್ತೆ? ಇಲ್ಲಿ ಬಾ. ನಾನು ನೋಡಿದ್ದಲ್ವಾ? ಯಾಕೋ ಇಲ್ಲಿ ಯಾರು? ಬೆಪ್ಪನಾಗಿ ನಿಂತಲ್ವಾ? ಅದು ನೀನು ಹೇಳಿ ಆಗ್ಬೇಕು ನನ್ನ ನೋಡ್ಲಿಕ್ಕೆ. ಅವನಲ್ಲ ತಮ್ಮ ಅಲ್ಲವ. ಅಮ್ಮನ ನನಗೇನು ಗೊತ್ತು, ನಾನು ಬೇರೆ ಅಂತದನ್ನು ಕಾಣಲಿಲ್ಲ. ಅದಲ್ಲ, ಮತ್ತೆ? ನಾವು ಒಂದು ಪ್ರಾಣಿಯನ್ನು ಕಂಡು ಅಟ್ಟಿಸಿಕೊಂಡು ಬಂದೆವಲ್ಲ, ಆ ಪ್ರಾಣಿಯಲ್ಲಿ ಕರಿ ಅದೆಲ್ಲಿ ಕರಿಯ ಕರೀಲಿಕ್ಕೆ ನಾನು ನೋಡಿದ್ರೆ ಕರೀಲಿ. ನೀನಂತಂದ್ರೆ ಗದರಿಸುವುದು. ಈಗ ಒಂದು ಸಾರಿ ಹೇಳುದು, ಎರಡು ಸಾರಿ ಹೇಳುದು, ಮತ್ತು ಅದನ್ನೇ ಕೇಳಿದ್ರೆ ನಾನೆಂತದ್ದು ಹೇಳ್ಬೇಕಪ್ಪ? ಅದಕ್ಕೆ ಗದರಿಸುವುದು ಅಷ್ಟು ದೊಡ್ಡ ಜನವನ್ನು ಮತ್ತೆ ನಮ್ಮನ್ನು ಗದರಿಸುವುದು. ಮತ್ತೆ ನನ್ನ ವಿಷಯ ಗೊತ್ತಾಗ್ಲಿಲ್ಲ ನಿಮಗೆ? ಯಾರು? ನೀವು ಸ್ವರ ಏರಿಸಿ ಮಾತಾಡುವಾಗ್ಲೇ ಗೊತ್ತಾಯ್ತು ನನ್ನ ವಿಷಯ ಸರಿ ಗೊತ್ತಿಲ್ಲದೆ ಮಾತಾಡುವುದು ನೀವು. ಸರಿ ಅಂತ ದೊಡ್ಡ ಮತ್ತೆ ಹೌದಪ್ಪ, ಸಾಮಾನ್ಯನು ಹಾಗೆ ಭಾವಿಸಬೇಡಿ. ಕಾಣ್ತಾ ಇದೆ ಅಲ್ವಾ ಜಲಧಿ, ಈ ಜಲಧಿಗೆ ಅಧಿಕಾರಿ, ಈ ನೀರಿಗೆ ಯಜಮಾನ, ನಾನೇ ಒಡೆಯ. ಯಾವ್ದೇ ಮಾತೊಂದು ಎಂತದ್ದು ಒಡೆ ಒಡೆ ಅವನ ಅದ್ಯಾಕೆ? ನಿನ್ನ ಮಾತು ಕೇಳಿದ್ರೆ ಯಾರು ನಗು ಬರದಿದ್ದಿ ನಿನಗೆ ಮತ್ತೆ ನಗು ಬರುದಿಲ್ಲ? ನನಗೆ ನಾವು ಅದು ಮುಗೀಲಿ ಅಂತ ನಾನು ಕುಸುಮ ಇದ್ದದ್ದು. ಒಟ್ಟೊಟ್ಟಿಗೆ ತಗೊಂಡು ಒಟ್ಟಿಗೆ ಹೋಗುದು ನಗು. ಇಲ್ಲಿ ಮೂರನೆಯವರು ಅಲ್ಲ ನಾಲ್ಕನೆಯವರು ಇದಕ್ಕೆಲ್ಲ ಇವ ಯಜಮಾನನ. ಇವ ಹೋಗಿ ಹೋಗಿ ಸಿಕ್ಕಿದ್ದು ಇವೇ ಜವಾಡ. ಹೇಳಲಿಕ್ಕೆ ಒಳ್ಳೆ ಜಾನ ಸಿಕ್ಕಿದೆ ಆ ನೀರಿನಲ್ಲಿ. ಅದು ಸರಿದ್ರೆ ಅದು ಹೌದಾ? ನೀನೇ ನಾನೇ ಯಜಮಾನ. ಯಜಮಾನ. ಹೌದಾದರೆ ಹೌದಾದ್ರೆ ನಾವು ನೋಡಿದ ಪ್ರಾಣಿ ಎಲ್ಲಿಗೆ ಹೋಯಿತು ಅನ್ನೋದನ್ನು ಹೇಳಬೇಕು. ಅದು ಎಲ್ಲಿಗೆ ಹೋಯ್ತು ಅಂತ ಹೇಳ್ಬೇಕು ಅಂತ ಇದ್ರೆ ಆ ಪ್ರಾಣಿ ಹಾಗಿತ್ತು ಅಂತ ಬೇಡುವ? ತಲೆಗಳಿದು ಮೊದಲಿದ್ದವಗೆ 5 ತಲೆಗಳಿದು ಮೊದಲಿದ್ದವೇ ಎನ್ನುವ ಉದ್ದೇಶವು ನಿನಗೆ ಇಳು ಹಿರಿನ ಗಂಟಲೊಳಗೆ ಕಳೆವೆನು ಹಸಿವ ಒಬ್ಬ ಹಾಕ್ತಾನೆ ಅವ. ಏನು ಒಮ್ಮೆಗೆ ಸ್ವರ ಬರೋದು ಭಾವಿಸಿದ್ಯಾ? ನೀನು ಸ್ವರಕ್ಕೆ ಎಂತ ನೃತ್ಯ ಕೊಡುದು? ಎಂಥದ್ದು? ಸ್ವರಕ್ಕೆ ಅಲ್ಲ, ಸ್ವರಕ್ಕೆಲ್ಲ ಮತ್ತೊಂದು. ಸ್ವರಕ್ಕೆ ಉಪ್ಪು ನೀರು. ನಮಗೆ ಎಲ್ಲರ ಸ್ವರ ಬರ್ತದೆ ಗೊತ್ತುಂಟು. ಮತ್ತೆ ಏಯ್, ನೀನು ಹೇಳಿದ್ಯಲ್ಲ ಮೊದಲು ಕಂಡ ಪ್ರಾಣಿ ಹೇಗಿತ್ತು? ಹೌದು. ನಾನು ಕಂಡಂತಹ ಪ್ರಾಣಿ ಅದು ಬೆಳ್ಳಗೆ ಬೆಳ್ಳಗೆ ಇತ್ತು. ನೀನು ನೋಡುದು ಬರೇ ಕಪ್ಪು ಕಪ್ಪು ಕೈ ಕೆಲವು ಕಡೆ ಸ್ವಲ್ಪ ಕಪ್ಪ್ಯಾರ? ನೀನು ಕಪ್ಪಲ್ವಾ? ಯಾರು? ಮತ್ತೆಂತದ್ದು? ನೀನು ಸರಿ ನೋಡಿಲ್ಲ, ಮುಖ ನೋಡ್ಲಿಲ್ಲ ನೀನು. ಅದಕ್ಕೆ 5 ತಲೆ ಇತ್ತು. ಒಂದು ಪ್ರಾಣಿಗೆ 5 ತಲೆ. ಪ್ರಾಣಿ ಒಂದ? ಹೌದು, ಒಂದು ಪ್ರಾಣಿಗೆ 5 ಮಂಟೆ. 5 ಮಂಡೆ ತಲೆ ತಲೆ. ಯಪ್ಪ. ನಿನಗೆ ಒಂದೇ ಶಿರ. ಆ ಪ್ರಾಣಿಯನ್ನು ನಿನ್ನ ತೋರಿಸಿದ್ರೆ ಬದುಕುತ್ತಿ, ತೋರಿಸದೇ ಇದ್ದಂತಾದ್ರೆ ನಿನ್ನನ್ನು ನುಂಗಿ ಬಿಡ್ತೇವೆ. ನುಂಗುದ? ಮತ್ತೆ ಏನು ಅಷ್ಟು ಸುಲಭ ಉಂಟ ನುಂಗ್ಲಿಕ್ಕೆ? ಇದ್ದದರಲ್ಲಿ ಸುಲಭದ ಕೆಲಸ ನುಂಗುವುದು. ಮತ್ತೆಂತದ್ದು? ನೀನ್ ತಿನ್ಲಿಕ್ಕೆ ಬಂದದ? ನಾವದೇ ತಿನ್ನಲಿಕ್ಕೆ ಸಿಕ್ಕಿದ ಮೇಲೆ ನೋಡು ನಾನು ಇಲ್ಲಿ ಇರ್ತೇನಂತ. ಹೋಗುದೇ. ಸುಲಭ ಉಂಟು ಅಂತ ಭಾವಿಸಿದ್ಯಾ? ಏನು? ನನ್ನ ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೆ ನೀನು. ಮುಳ್ಳು ಬಿಡಿಸು. ಅದು ನಾವು ಕರಗಿಸಿಕೊಳ್ತೇವೆ. ಅದಕ್ಕೆ ಅಷ್ಟು ಸುಲಭ ಅಲ್ಲ.
ಇದಕ್ಕೆ ಹೋದ್ರಲ್ವಾ ಕರಗುದು ಅದೇನು ಇಡೀ ದೇಹಕ್ಕೆ ವಿಷವಾದೇನು ನಾನು ಅದನ್ನು ನಾವೆಲ್ಲ ಎಲ್ಲಿ ಬಿಟ್ಟು ವಿಷ ಎಷ್ಟು ವಿಷ ನೋಡುವ ತಲೆಗಾಲವು ನಿಮಗೊಂದು ಬಿಡಬಲ್ಲಿದೆವು ಬಂದು ನಡೆದದ್ದು ಸಾಕು ಬಹಳ ಒಳ್ಳೆಯದಾಗಿದೆ ಹೇಗೆ ನಮ್ಮ ಬಳಿಕ ಏ ಏ! ಓ, ಹೆಚ್ಚು ಮಾಡಿದ್ರೆ ಹೀಗಾಗ್ತದೆ ಅದೆಂತದ್ದು? ನಿಮ್ಮ ಹೌದು, ತಮ್ಮ ಅಲ್ಲಿಗೆ ಮಾಡಿ ಸರಿಯಾದಂತ ಜಾಗಕ್ಕೆ ಮಾಡಿದ್ದಿ ಪ್ರಾಣಿ ಸತ್ತು ಹೋಗಿದೆ ಹೌದು ತಮ್ಮ ಆ. ನಾನು ತಿಂದು ಬರ್ತೇನೆ ಎಂತದ್ದು ತಿಂದು ಬರುವುದು ನೀನು ಒಬ್ಬನೇ ತಿನ್ನುವುದಾ ಹೌದು. ನಾವು ಅಣ್ಣ ತಮ್ಮದ ಒಟ್ಟಿಗೆ ಬಂದದಲ್ವಾ ನಿನಗೆ ಇನ್ನೊಂದು ಸಿಕ್ಕಿದಾಗ ಕೊಡುವ ಬರ್ತದೆ ಈಗ ಬರ್ತದೆ ಅದು ಅದಾಗ್ಲಿಕ್ಕೆಲ್ಲ ನನಗೆ ಜೋರ ಹಸಿವಾಗಿದೆ ನನಗೂ ಹಸಿವೆ ಆಗಿದೆ ನನಗೆ ತುಂಬಾ ಹಸಿವಾಗಿದೆ ನನಗೂ ಹಸಿವೆ ಆಗಿದೆ ಹಾಗಾದ್ರೆ ಅರ್ಧ ಮಾಡಿ ತಿನ್ನುವ ಹಾ ಹಾ ಆದಿತ್ತಲ್ಲ ಅದರ ಸೊಂಟದಿಂದ ಮೇಲೆ ಒಂದು ತುಂಡು ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು ನೀನು ತಮ್ಮ ನಿನಗೆ ತುಂಬಾ ಹಸಿವಾಗಿದೆ ಆದ ಕಾರಣ ನಿನಗೆ ಅದರ ಸೊಂಟದಿಂದ ಕೆಳಗೆ ಎಂಥದ್ದೆಲ್ಲ ಉಂಟು ಅದನ್ನೆಲ್ಲ ಕೊಡುವ ಸೊಂಟದಿಂದ ಮೇಲೆ ಇರುವುದು ಮಾತ್ರ ಏನು ಇರುವುದೆಲ್ಲ ಸೊಂಟದಿಂದ ಮೇಲೆ ಕೆಳಗೆ ಎರಡು ಕಾಲು ಅಂದ್ರೆ ಊರುಗಳಿಗೆ ನನಗೆ ಅದೆಂತದಕ್ಕೆ ಹಾಗಾದ್ರೆ ಅದು ಬೇಡ ಹಾ. ಅದರ ರಕ್ತ ಮತ್ತು ಮಾಂಸ ಒಂದು ಪಾಲು ಎಲುಬು ಮತ್ತು ಚರ್ಮ ಇನ್ನೊಂದು ಪಾಲು ನನ್ನ ಪ್ರೀತಿಯ ತಮ್ಮ ನಿನಗೆ ತುಂಬಾ ಹಸಿವಾಗಿದೆ. ಎಲುಬು ಚರ್ಮದಲ್ಲಿ ಏನು ರುಚಿ ಉಂಟು ಏನು ಉಂಟು ಅದರಲ್ಲಿ ಅದು ಪಾಲು ಸರಿಯಾಗ್ಲಿಲ್ಲ ನೀನಲ್ಲಿ ತಿಂದು ನೋಡಾಗ ಗೊತ್ತಾಗ್ತದೆ. ಅದು ಆಗ್ಲಿಕ್ಕಿಲ್ಲ ಅದು ಆಗ್ಲಿಕ್ಕೆ ಸರಿ ಆಗ್ಲಿಲ್ಲ ಹಾಗಾದ್ರೆ ಹೀಗೆ ಮಾಡು ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿಯುವುದು ಒಂದು ಕಾಲು ಒಂದು ಕೈ ನೀನು ಹಿಡಿಯುವುದು ಅದರ ಒಂದು ಕಾಲು ನನಗೆ ಒಂದು ಕೈ ನಿನಗೆ ಒಂದು ಕಾಲು ನನಗೆ ಒಂದು ಕಾಲು ನಿನಗೆ ಒಂದು ಕಾಲು ನನಗೆ ಒಂದು ಕಾಲು ನಿನಗೆ ಒಂದು ಕಾಲು ಎಷ್ಟಾಯ್ತು ನನಗೆ. ಒಟ್ಟಿಗೆ ಎಷ್ಟಾಯ್ತಣ್ಣ ಎಷ್ಟಾಯ್ತು ಒಂದು 3.5 ಕಾಲು ಕಳೆದು ಹೋಯ್ತಂತ ಅದಲ್ಲ ಅದಲ್ಲ ಒಂದು ಕಾಲು ಒಂದು ಕೈ ನಾನು ಹಿಡಿದು ಒಂದು ಕಾಲು ಒಂದು ಕೈ ನೀನು ಹಿಡಿದು ಪರಸ್ಪರ ವಿರುದ್ಧ ದಿಕ್ಕಿಗೆ ಅದನ್ನು ನನಗೆ ಸಿಕ್ಕಿದ್ದು ನನಗೆ ನನಗೆ ಸಿಕ್ಕಿದ್ದು ನನಗೆ ಹಾ. ಹಾ. ಅದೆಂತದಲ್ಲ ನಿನ್ನ ಆಸೆ ಹೆಚ್ಚಾಯ್ತು ಅದೇ ಅಂದಾಡು ಅಯ್ಯ ಪೂರ್ತಿ ಸಾಯಲಿ ಸಾಯಲಿ ಸತ್ತು ಸತ್ತ ಹೆಣ ಆಗಲಿ ಮತ್ತೆ ತಿನ್ನುವ ಹೌದು ಆಯ್ತಣ್ಣ ಬಾ. ಸೆಣಸಿ ಪಂಚಸಹಸ್ರ ಕಾಲದಿಗೆ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನ ನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಜಯ ಜಯ ಮನದೊಳರಿತನು ಧುರದೋಳ್ ಅಸದಳಯ ಹನನಗೊಳಿಸುವೆ ಕಪಟದೊಳಗಿಂದೆನು ತಾಯ ವೀರ ವಿಕ್ರಮಿಗಳ ಹೊಗಳುತ್ತ ನಿಂತಿಂದಾಯ ಸೆಳಸಿ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನೋ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ,
ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರ್ಲಿ ಬರ್ಲಿ ಬರ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಂತೆ ನಾನು ಚರಿಸುವುದೇನು? ಅಚ್ಚಳಿಯದ ಭಟರಹುದು ಸಂಗರದಲ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ. ಬಳಿರೆ ಹಬ್ಬುರೆ ಧಿರುರೆ ಮಚರೆ ಪೂತು ಮಚರೆ. ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು, ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡುವುದಲ್ಲ ನಾನು. ಈಗ ಸಮಯ ಎಷ್ಟಾಯ್ತು ಅಂತ ಯೋಚನೆ ಮಾಡುವುದು ನಾನು. ಈಗ ಊಟದ ಸಮಯ ಅಲ್ವಾ? ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳೆಷ್ಟು ಸಂದು ಹೋಯಿತು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ಪರಿಣಾಮ ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು. ಗೆದ್ದವರು ನಾವು ಅನ್ನೋದು ನಾವು ಚೆನ್ನಾಗಿ ತಿಳಿದದೆ. ಸೋತವರು ಯಾರು ಅನ್ನೋದು ನಿನಗೆ ಗೊತ್ತಾಗಿದ? ಏನು ಗೊತ್ತಾಗದೆ? ಯಾರು? ಅದನ್ನ ಹಾಗೆಲ್ಲ ಹೇಳಿಕೊಂಡು ಸೋತವರಿಂದ ಸಣ್ಣ ಕೇಳು ಗುಟ್ಟಿನಲ್ಲಿ. ನಾನೇ. ಬೇಸರ ಮಾಡಬೇಡ, ಸೋತವನಾದ ನಿನ್ನ ಕಡೆಗೆ ನಾವಿದ್ದೇವೆ. ಸೋತಿದ್ದೆ ನಾನು, ಹಾಗೆ ಬೇಸರ ನನಗಿಲ್ಲ. ಮತ್ತೆ? ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೇದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರೂ ಕೊಡುವುದು ಅನ್ನುವ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ದೇಹವನ್ನು ಕುಗ್ಗಿಸಿ ಕಾಯವನ್ನು ಬಗ್ಗಿಸಿ ಹೀಗೆ ಬೇಡಿಕೊಂಡಿರಿಂತಾದ್ರೆ ತಟಪಟ ಕೊಡ್ತೇನೆ. ಬೇಕಾ? ನಿನಗೆ ಬೇಕಾ? ಬೇಡ. ನಿನ್ನಿಂದ ಪಡೆದುಕೊಳ್ಳುವಷ್ಟು ದಾರಿದ್ರ್ಯ ನಮಗಿಲ್ಲ. ದರಿದ್ರ ಇಲ್ವ ನಿಮಗೆ? ಸ್ವಾಭಿಮಾನ ಶೂನ್ಯರು ನಾವಲ್ಲ. ಯಾಕೆ? ಯಾಕೆ? ನಾವು ಗೆದ್ದವರು ಮಾತ್ರವಲ್ಲ, ಸರ್ವೋಪರಿ ಬಲಿಷ್ಠರು. ನೋಡು ನನ್ನ ತಮ್ಮನನ್ನು ನೋಡು. ನಾವೆಲ್ಲ ಇನ್ನೊಬ್ಬ ಕೇಳುವುದ? ಆದ ಕಾರಣ ನಾವು ಕೊಡ್ತೇವೆ, ನೀನು ಪಡೆದುಕೋ. ನೀನು ಕೊಡುದಾ? ನಾವು ಕೊಡ್ತೇವೆ. ನಾವು. ಕೊಡ್ತೀಯಾ? ನಿಮಗೆ ಎಷ್ಟು ಬೇಕು ಅಷ್ಟು ಕೊಡ್ತೇವೆ. ಏನು ಬೇಕು ಕೇಳು. ಎಂತದ್ದು ಕೇಳು. ಬಾಯಲ್ಲಿ ಹೇಳಿದ ದೊಡ್ಡ ವಿಷಯ ಅಲ್ಲ, ನನಗೆ ವಿಶ್ವಾಸ ಬೇಕಲ್ಲ. ವಿಶ್ವಾಸ ಬರಬೇಕಾದ್ರೆ ಇದು. ಬರಬೇಕು ಅಂತ ಇದ್ರೆ ಇಬ್ಬರು ಜೊತೆಯಾಗಿ ಕರತಟ್ಟಿ ನಂಬಿಕೆ ಕೊಡಬೇಕು. ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ, ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೇ ತಕ್ಕುದಾದ ಮತ್ತಿಕ್ಕುವೆನು ತಲಿ ಅಸರ ಶುದ್ಧವನು ಪಕ್ಕನೆ ಕೇಳಿದ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೇ ಹೀಗೆ. ಅಧಮರು, ಮಂಕುಬುದ್ಧಿಗಳು, ಬುದ್ಧಿ ಶೂನ್ಯರು, ಮೂರ್ಖರು, ಬನ್ನಿ, 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 ಬನ್ನಿ. ದಡ್ಡರು. ಬನ್ನಿ ಬನ್ನಿ. ಅಲ್ಲ ನೀವು ಹೇಳಿದವರು ನಿಮ್ಮನ್ನೇ ಕರೆದವರು. ನೀವು ಕೊಡ್ತೇನೆ ಅಂತ ಹೇಳುವಾಗ ಸಂತೋಷ ಆದ್ದು. ಒಂದೆರಡು ಶಬ್ದಗಳು ನಮಗೆ ಅರ್ಥವೇ ಆಗಲಿಲ್ಲ. ಯಾವುದು? ಮೂರ್ಖರು ಅಂತ ಹೇಳಿದೆಯಲ್ಲ. ಮೂರ್ಖರು ಅಂತ ಹೇಳಿದ್ರೆ ಒಳ್ಳೆಯವರು. ಯಾರು ಮೂರ್ಖ? ನೀನು ಅಣ್ಣ ಅಲ್ವಾ? ನೀನು ಮೂರ್ಖ. ಹಾಗಾದ್ರೆ ಒಳ್ಳೆಯವ ನನ್ನ ತಮ್ಮ. ಇವ ತಮ್ಮ ಅಲ್ವಾ? ಇವ ಶತಮೂರ್ಖ. ನಾನು ಶತಮೂರ್ಖ ಅಂತ ಅಣ್ಣ. ಹಾಗಾದ್ರೆ ಎಂತದ್ದು? ಎಂತದ್ದು? ಬಹಳ ಒಳ್ಳೆಯವ ನೀನು. ನಾನು ಬಹಳ ಒಳ್ಳೆಯವ. ನೀನು ಒಳ್ಳೆಯವ, ನಾನು ಒಳ್ಳೆಯವ. ಮೂರ್ಖ ಶತಮೂರ್ಖರು ಒಂದಾಗಿ ಕೊಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ. ಕೇಳು. ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಹೌದು. ಒಳ್ಳೆ ಜೋಡಿ ನಿಮ್ಮದು. ಮತ್ತೆ? ಆವಾಗಿನಿಂದ ಬೊಬ್ಬ ಹಿಡಿದ್ರಲ್ಲ, ಕೊಡ್ತೇನೆ 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 ಅನ್ನುವ ಹಾಗೆ. ಮತ್ತೆ ಎಂತದ್ದು ಉಂಟು ಅಂತ ಬೇಕಲ್ಲ ಕೊಡ್ಲಿಕ್ಕೆ. ಈಗ ಕೊಡ್ತೇನೆ ಅಂತ ಹೇಳಿದ್ರೆ ಸಾಕು ಬೇಕಾ? ಏನು ಇಲ್ಲ. ಏನು ಇಲ್ಲದೆ ಕೊಡುತ್ತೇವೆ ಅನ್ನುವ ಹಾಗೆ ಹೇಳುವುದಕ್ಕೆ ನಮಗೇನು ಮಂಡೆ ಇಲ್ಲ ಅಂತ ಆಲೋಚನೆ ಮಾಡಿದ್ದೇವೆ. ಈಗ ತಲೆ ಎಷ್ಟು ದೊಡ್ಡದು? ಆದಿತಪ್ಪ, ಅದು ಆದಿತ್ತು, ಏನಾಗದೆ. ನಿಮ್ಮಿಬ್ಬರ ತಲೆಗಳನ್ನೇ ಕೊಡಿ. ಪ್ರಾಣ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿವೆ ಮನದಿರಾವಿನುತ್ತಲೇ ತಾನಿನ್ನೋಳೆಂದನ್
ಬಂಧ ಮಾತ ಏನ ಮಾಡುವುದು ತಮ್ಮ ಸಾನುರಾಗದಿಂದ ನಮ್ಮನ್ನು ವಂಚಿಸಿದನಲ್ಲ ತಮ್ಮ. ಹೌದಲ್ಲ, ಇನ್ನು ಸ್ವಲ್ಪ ಸಮಯ ಬದುಕಬೇಕಾದ್ರೆ ಏನು ಮಾಡುವುದು? ಏನು ಮಾಡುದಲ್ಲ, ಏನು ಮಾಡೋಣ. ಒಂದು ಉಪಾಯ ಒಳಗಡೆ ಕೊಡಿ ಕೊಡಿ. ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಏನು ಮತ್ತೆ? ಆದರೆ ಒಂದು ಏನು? ನಮ್ಮ ಪ್ರಾಣವನ್ನು ನೀನು ಪಡೆದುಕೊಳ್ಳುವ ಕಾಲಕ್ಕೆ ನಮ್ಮ ದೇಹಕ್ಕೆ ಒಂದು ಹನಿ ನೀರು ಕೂಡ ಸೋಕಕೂಡದು. ಸರಿ, ಕರ್ಣದ ಕಿಲ್ಬಿಷದಿಂದ ಕಾಣಿಸಿಕೊಂಡಂತಹ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳುತ್ತೇನೆ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜ ತಳನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದಿನೋದ್ಧಾರಿ ರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ. ನಾರಾಯಣನೇ, ನಾವು ಮಾಡಿದ ಸರ್ವಾಪರಾಧಗಳನ್ನು ಮನ್ನಿಸಿ ನಾವಾರೆಂದು ತಿಳಿಸಿ ನಮ್ಮನ್ನು ಉದ್ಧರಿಸಬೇಕು. ನಾರಾಯಣ ನಾರಾಯಣ. ದೇವಾ, ನಿನ್ನ ಮಾತನ್ನು ಕೇಳಿ ನಾವು ಬೇಡದ ಮಾತುಗಳನ್ನು ಹೇಳಿದ್ದೇವೆ. ಈ ಸಮಯದಲ್ಲಿ ನೀನೇನು ನಿನ್ನ ಯೋಗ್ಯತೆ ನಮ್ಮನ್ನು ಚೆನ್ನಾಗಿ ನಾವು ತಿಳಿದುಕೊಂಡಿದ್ದೇನೆ. ನಮ್ಮನ್ನು ರಕ್ಷಣೆ ಮಾಡಬೇಕು, ನಮ್ಮನ್ನು ಕಾಪಾಡಬೇಕು. ಮಕ್ಕಳೇ, ಓ ಓ ಮೃದು ತನುವ ಹೊಂದಿರ್ಪ ನೀರೇ ಮಧು ಮೃದು ತನುವ ಹೊಂದಿರ್ಪ ನೀನೆ ಮಧು ಕಠಿಣ ದೇಹದ ಕದನ ಕರ್ಕಶ ಕೈಟಭನು ಮಧು ಕೈಟಭರು ಏನು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನೇ. ಪಿತೃಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಟಭ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಭನನ್ನು ಕೊಂದು ಕೈಟಭಾಂತಕ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೆಯೋ ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯ ಮೇಲೆ ಒಂದು ಹನಿ ನೀರು ನಮ್ಮ ದೇಹದಿಂದ ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದು ಕಾಣುವ ಹಾಗೆ ಯೋಚನೆ ಮಾಡಬೇಡಿ. ಶಂಖ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ ಏರಿಕೊಳ್ಳಿ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈವರೆಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಮೂಡುಪೆರಾರ ಶಾಸ್ತಾವ ಮುರ 10 ಸಂವತ್ಸರ ಬಾಬ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 7/1/2025 ಮಂಗಳವಾರ ಕಿನ್ನಿಗೋಳಿ ರಾಜರತ್ನಾಪುರ ಶ್ರೀ ದುರ್ಗಾ ಪ್ರಕಾಶ್ ವುಡ್ ಇಂಡಸ್ಟ್ರೀಸ್ನ ಮುಂಭಾಗದಲ್ಲಿ ಶ್ರೀಮತಿ ಮತ್ತು ಶ್ರೀ ಬಾಬು ಆಚಾರ್ಯ ಮತ್ತು ಮಕ್ಕಳು ಇವರ ಬಾಬ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 27/1/2025 ಸೋಮವಾರ ಸಂಜೆ 6:15ರಿಂದ ಕಿನ್ನಿಗೋಳಿ ಶ್ರೀರಾಮ ಮಂದಿರದ ಬಳಿ ಶ್ರೀಮತಿ ಪೂರ್ಣಿಮಾ ಮತ್ತು ಶ್ರೀ ಆನಂದ್ ಡಿ ಸಾಲಿಯನ್, ಡಾಕ್ಟರ್ ಸಂಪತ್ ರಾಜ್ ಮತ್ತು ಸಾಗರ್ ಕಿನ್ನಿಗೋಳಿ ಇವರ ಬಾಬ್ತು ಸಮುದ್ರ ಮಥನ ಎನ್ನುವಂಥ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಪ್ರಸಂಗವನ್ನು ಮುಂದುವರಿಸುವ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನ ಜೈ. ಜಲನಿಯ ಅಗ್ನಿಯಲಿ ಮಾಲಿನಿಯೋ ಓ
ಗರ್ಭನ ತಪವನು ಗೈವೆ ಎನ್ನುತ್ತಲೇ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿ ಆಜ್ಞೆಯಲಿ ಮಾಲಿನಿಯು ವರತನು ಜಾಪೆಕೆಯಲಿ ಕಾಮಿನಿಯು ಜೈನಮೋ ಪರಮೇಶ್ವರ ನೀನೇ ರಕ್ಷಿಸಿ ತಂದೆ. ಪರಮಾತ್ಮನಿಂದಲೇ ಸೃಜಿಸಲ್ಪಟ್ಟಂತಹ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ ಮಾನವನೋರ್ವನ ಜೀವನವನ್ನು ಭಾವನವಾಗಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನವ್ಯಾರ್ಥ ಅದಿತಿದೇವಿ. ಅವರ ಮನವೆಂಬಂತಹ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳ ನಾನು. ಮಾಲಿನಿ ನಾಮಕಳು. ಶೋಣಿತಾಪ್ರಕ್ಕೆ ಕೊರತೆಯಂತಹ ಪದಕ್ಕೆ ಅರ್ಥವೇ ಇಲ್ಲ. ಆದರೆ ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆದರವಂತೆ. ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಒಂದು ಸ್ಪರ್ಶವಾದಾಗ ಎಷ್ಟು ಆನಂದವಾಗುವುದಿಲ್ಲ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಚಿಗುರೊಡೆದು ಹಚ್ಚ ಹಸಿರಿನಿಂದ ಶಶಿಶ್ಯಾಮಲಿಯಾಗಿ ಕಂಗೊಳಿಸುತ್ತಾಳೆ. ಅಂತೆಯೇ ಸಂತೋಷದಿಂದಿರಬೇಕಾರ್ಥ ನನ್ನವ್ವೇ ಅಂತಃಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ದೆ. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತಹ ಆಳುವಂತಹ ಕಥೆಯೊಂದನ್ನೇ ಹೇಳಿಬಿಟ್ಟಲ್ಲ. ನ್ಯಾಯದಲ್ಲಿ ದೊರಕಬೇಕಿದ್ದಂತೆ ಸ್ವರ್ಗದ ಧಿಕ್ಕಾರ. ಆ ದೇವತೆಗಳು ಮಾಡಿದ ಮೋಸ. ಕಳುಹಿಸಿಕೊಟ್ಟಿದ್ದಾಳೆ ಅಷ್ಟು ಅಗ್ರಜರನ್ನು. ಮೋಸದಿಂದ ದೇವತೆಗಳು ಕೊಂದು ಮುಗಿಸಿದ್ದಾರೆ. ಆ ಕಾರಣದಿಂದ ಅವಿಯಾರಂತಹ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ಅಸುರ ಕುಲವನ್ನು ಉದ್ಧರಿಸಬೇಕಾದ್ರೆ ನನ್ನಿಂದೇನಾಗಬೇಕಮ್ಮ? ಅರಣ್ಯ ಗರ್ಭವನ್ನೇ ಸೇರು. ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನಾಚರಿಸಿ ಒಲಿದು ಬಂದಂತಹ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನಾಡುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ತಾಯಿ ಆಜ್ಞೆ ಮಾಡಿದ್ದೆ. ಅಮ್ಮ ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳೆ ನಾನು. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲೆ, ವರ ತನುಜಪೇಕ್ಷೆಯಲ್ಲಿ ಕಾಮಿನಿ. ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬೆಂದು ಸೇರಿದ್ದು ದಟ್ಟವಾದಂತಹ ಕಾಡು. ಕಾಣುವಂತಹ ನದಿಯಲ್ಲಿ ಮಿಂದು ಶುಚಿರ್ಭೂತಳಾಗಿ ತಪವನ್ನು ಆಚರಿಸುವುದೇ ಮುಂಚಿತವಾಗಿ ನನ್ನ ಬಗ್ಗೆ ನಾ ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾಗಿ ಅತಿ ಯೌವನವತಿಯಿಂದ ಕೂಡಿದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದ್ರೆ ಸೌಂದರ್ಯ ಎನಿಸಿಕೊಳ್ಳುತ್ತದಂತೆ ಯೌವನವತಿಯಾದಂತಹ ಹೆಣ್ಣು ಮಕ್ಕಳಲ್ಲಿ. ಹಾಗಾದ್ರೆ ಈ ಮುಖೇನವಾಗಿ ತಪವನ್ನಾಚರಿಸಿ ತಪಸ್ಸು ಪೂರ್ಣವಾಗುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ ಮಾತನ್ನು ಹೇಳಿದೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿ ನನ್ನ ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದ್ರೆ ಇನ್ನೊಂದು ಪಕ್ಷ ಉಂಟು, ದೇವತೆಗಳು. ಸುಮನಸರು ಏನು ಹೇಳ್ತೀರಿ? ಹೂವಿನಂತ ಮನಸ್ಸುಳ್ಳವರು. ಹೇಳುವುದು ಮಾತ್ರ. ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪವನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತವಿದ್ಯೆಯಲ್ಲಿ ಹೊಳೆಯಿತೊಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಂತೂ ತಪವನ್ನು ಆಚರಿಸಬೇಕು. ತೀರ್ಮಾನಕ್ಕೆ ಏನೋ ಬಂದಿದ್ದೇನೆ. ಯಾವ ರೂಪ ಅಂತ ಯೋಚಿಸಿದಾಗ ನೋಡಿಲ್ಲಿ ಆಕೆ ಬಿದ್ದುಕೊಳ್ಳುವುದೊಂದೇ ಕೆಲಸ. ಯಾರ ತಂಟೆಗೆ ಬರುವುದಿಲ್ಲ. ಸಾಧು ಪ್ರಾಣಿಗಳು ಮಹಿಷಿಯ ಹಿಂಡು ಕಾಣುತ್ತಾ ಉಂಟು. ಹಾಗಾದ್ರೆ ಮಹಿಷಿಯ ರೂಪವನ್ನಂತೂ ತಪವನ್ನಾಚರಿಸುತ್ತೇನಂತೆ.
ಮಾಧ್ಯಮವೇ ತಪಸ್ಸು. ಲೋಕ ಕಲ್ಯಾಣವನ್ನೇ ಬಯಸಿ ತಪಸ್ಸನ್ನು ಆಚರಿಸುತ್ತಿದ್ದವನು ನಾನು. ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ. ಕಾರಣವನ್ನು ತಿಳಿದೇ ಬಂದವ ನಾನಿದ್ದೇನೆ. ಏನದು? ಕೇವಲ ಹೆಣ್ಣೊಬ್ಬಳು ವಿರೋಧಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗೆ, ಅವಳಲ್ಲಿರುವಂತಹ ವಾಂಚೆ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೇ? ಅಪಮಾನವಾದುದು. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮನ ಮಗಳು. ಅಂತವರ ಮಗಳಾಗಿ ಇಂತಹ ಹೀನ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದಳು ಅಂತಾದ್ರೆ ಇದು ಮುನಿಕುಲಕ್ಕೆ ಅಪಮಾನ. ಇವಳನ್ನು ಹೀಗೆ ಬಿಡಬಾರದು. ಯಾಕೆ ಹೇಳಿದೆ? ಮುಂದಕ್ಕೆ ಪ್ರಪಂಚದ ಜನರು ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಆಗಲಿ. ಮುನಿ ಸುಪಾಶೋಕ ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಎಂಬುದು ದೊರಕದೆ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನೆ. ಏನಿದು ಘನತರ ತಪವು, ಮಾನಿನಿ ಮಣಿಯ ನಿಬಳಲಿದೆ ದಿಟವು, ಸಾನುರಾಗದಿ ಪೇಳು ಮನದಿರವನ್ನು, ತಾನಿವೇ ನಂದನೈ ತಂದ ಕಮಲ ಜನು. ಏನಿದು 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 ಮಗಳೇ, ಘನತರವಾದ ತಪಸ್ಸನ್ನಾಚರಿಸಿ ಬಳಲಿದೆಯಾ? ಭಕ್ತಿಗೊಲಿದು ಸತ್ಯಲೋಕದ ಇಳಿದು ಬಂದಿದ್ದೇನೆ. ಏನಮ್ಮ ನಿನ್ನ ಬಯಕೆ? ಒಲಿದು ಬಂದೆಯ ತಂದೆ? ಹೌದಮ್ಮ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರಬ ದೂರದೀರನಾಗಿಹ ತರಳನ ಬಯಸಿ, ದೂರದೀರನಾಗಿಹ ತರಳನ ಬಯಸಿ, ನಾ ವಿರಚಿಸಿದೆನು ಘೋರ ತಪವ ದೇವಾ. ಕರುಣ ಸಾಗರ ದೇವನೇ, ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದಿ. ಮೊದಲಾಗಿ ಪವಿತ್ರವಾದ ಪದಯತ್ನಗಳಿಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದಿ. ಶುಭಮಸ್ತು. ಅವಿಚ್ಛಿನ್ನವಾದ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ ಸತ್ಯಲೋಕದಿಂದಲೇ ದರಗಿಳಿದೆಯಾ ತಂದೆ? ಸತ್ಯ. ಕರುಣೆಯಂತೆಯರು ನೀವು ಮಮತೆಯ ಸೂರು, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಭ ನೀನು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತು ಎನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಹೆತ್ತವ್ವಿಗಾಗಿ, ಕರಡಿ ಕಮರಿ ಹೋಗುತ್ತಿರುವಂತ ಆಸುರ ಕುಲದ ಏಳಿಗೆಗಾಗಿ, ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯಬೇಕು. ಅಂತಹ ವರವನ್ನ ದಯ ಪಾಲಿಸಿ ತಂದೆ. ತಥಾಸ್ತು. ಧನ್ಯೋಸ್ತು. ಆದರೆ ಹುಟ್ಟುವ ಮಗ ಕೋಣನಾಗುತ್ತಾನೆ. ತಂದೆ, ಎಂತಹ ಮಾತನ್ನೇ ಆಡಿಬಿಟ್ಟಿ. ವರವನ್ನು ನೀಡು ಎಂಬುದಾಗಿ ಕೇಳಿದರೆ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಡನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾರನ್ನು ಉಳಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ ತಂದೆ? ಮರುಗಬೇಡಮ್ಮ. ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ,
ಮುಂದೆ ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿಯ ಮರುಗದಿರು ಮಾಲಿನಿಯೇ. ಮಗನೇ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ದುಃಖಿಸುತ್ತಿರುವೆಯಾ ತಾಯಿ? ಮತ್ತೇನು ಮಾಡಿ ಬೇಸರ ನಮಗೂ ಆಗ್ತದಮ್ಮ. ಇದಕ್ಕೆ ಕಾರಣ ನೀನೇ ಆಗಿರುವೆಯಲ್ಲ. ನಾನೇ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ಅಹಂಕಾರದಿಂದ, ದ್ವೇಷದಿಂದ, ಮತ್ಸರದಿಂದ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾರಮ್ಮ. ತಂದೆ, ಹೆಣ್ಣಾದವಳು ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲಾಗಿ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿಯ ರೂಪವನ್ನ ಅಂತೂ ತಪವನ್ನ ಆಚರಿಸಿದೆ. ತಿಳಿದು ಮಾಡಿದ್ರೆ ಅಪರಾಧವಂತೆ, ತಿಳಿಯದೆ ಮಾಡಿದ್ರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದಾದದ್ದು ಅದೇ. ಆದರೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ವೇ? ಮೂರು ಮೂರ್ತಿಗಳ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡಿ ಮೂರು ಮೂರ್ತಿಗಳನ್ನು ಶಾಪವನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯವಾಗದೆ ಹೋಗಲಿ ಎಂಬ ಬಿರುವಿಡೆಯನ್ನು ಆಡಿದ್ದಾನೆ. ಮುನಿವರ ನೊರೆದ ವಚನವು ತಪ್ಪದರಿಯದು, ಅದರಂತೆ ಹುಟ್ಟುತ್ತಾನೆ ಮಹಿಷ ಸಮಾಧಾನ. ಹಾಗಾದ್ರೆ ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿ ವ್ಯರ್ಥ ಆಯ್ತು ಅಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರೆದಕ್ಕುಂಟ ಅನುಗ್ರಹಿಸಕ್ಕೆ ಬಂದಿದ್ದೇನೆ. ಹುಟ್ಟುವಂತ ಮಗ ಕೋಣನಾದ್ರೂ ಜಾಣನಾಗ್ತಾನೆ, ತ್ರಿಜಗದಲ್ಲಿ ಕೀರ್ತಿ ಅಂತ ಆಗ್ತಾನೆ, ಯೋಗ್ಯ ಮಗ ಉದಿಸಿ ಬರ್ತಾನೆ. ಶುಭವಾಗಿ ಕನಕ ಗರ್ಭನ ನೇಮವನು ಗಂಡು ಮಾಲಿನಿ ಕನಕ ಗರ್ಭನ ನೇಮವನು ಗುಂಡು ಮಾಲಿನಿ ಗಣಹರುಷವ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದಿ ಜನನಿಯಲಿ ಇತ್ತ ಮುಂದಿನ ದಿತಿಯುತನಯ ಅಳಿದ ಪುತ್ರರ ನೆನೆದು ಮನದಿ ಕಳವಳಿಸುತ್ತಿರಲಂದು ದಿತಿಯು ತಾನೊಂದು ಬಗೆದರೆ ದೈವ ತಾನೊಂದು ಬಗೆಯುವುದಂತೆ ಇದು ದಿತಿದೇವಿಯ ಜೀವನದಲ್ಲಿ ನಿಜವಾಗಿ ಹೋಯಿತು ನೋಡಿ. ಕಶ್ಯಪರ ಹಿರಿಯ ಋಷಿಯಾಗಿ ಸುಖ ಸಂತೋಷದ ಜೀವನ ನನ್ನದಾಗಬೇಕಿತ್ತು. ಆದರೆ ಪುತ್ರ ಶೋಕದಿಂದ ಕಣ್ಣೀರನ್ನೇ ಕುಡಿದು ಬದುಕುವಂತ ತಿಥಿ ನನ್ನ ಪಾಲಿಗಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ನನ್ನ ತಂಗಿಯ ಮಕ್ಕಳ ಅಂತ ದೇವತೆಗಳು. ಹಾಗೆ ಹೊಗೆಯನ್ನು ನನ್ನ ಎದೆಯಲ್ಲಿ ಎದ್ದಾಡುತ್ತಾ ಇದೆ. ಹೇಗಾದ್ರೂ ಪ್ರತಿಕಾರವನ್ನು ತೀರಿಸಲೇಬೇಕಿರುವಂತ ಮನಸ್ಸು ಹಾತೊರೆಯುತ್ತಾ ಇದೆ. ಆದ ಕಾರಣವೇ ಮಗಳಾದ ಮಾನ್ಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರನ ಅಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ಅವರೀರುವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದ್ರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಯಾವ ಸಂತೋಷ ಹೇಳಿ? ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯಿತಲ್ಲ, ಯಾರಿದ್ದಾರೆ ನೀವು
ಮಗನೇ, ಹೇಳು ಮಗನೇ. ನಿಮ್ಮ ಮಗಳಂತ ಮಾಲಿನ್ಯದ ಮದುವೆಯಾಗಿ ಹಾ. ಕೆಲವು ವರ್ಷಗಳು ಕಳೆದು ಹೋಯಿತು. ನಿಜ. ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಮಗಪ್ಪ ಹುಟ್ಟಿದ್ದಾನೆ. ಮಹಿಷಾಮ್ ಅಂತ ಹೆಸರಿಸಿದ್ದೀರಿ. ಹೌದು. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಹಾ. ತಲೆಯ ಮೇಲೆ ಕೈ ಇರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಹೌದು. ಏನು ಕಷ್ಟ? ಹಾ. ಯಾರಿಂದ ಕಷ್ಟ? ಹಾ. ಏನಾಯ್ತಮ್ಮ? ಜನ್ಮಾಲಿ, ಓ, ನೀನೇನು ಓಡೋಡಿಕೊಂಡು ಬಂದು ಅತ್ತಿ ಎನ್ನುವಂತ ಗೌರವದಿಂದ ಏನಾಯ್ತಮ್ಮ ಇದ ಕೇಳುತ್ತಾ ಇದ್ದೀಯ. ಹಾ. ಆದ್ರೆ ಏನು? ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಏನಾಯ್ತಮ್ಮ ಹೇಳಿ. ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಸರಿ, ಆದ್ರೆ ಏನು? ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯಿತು. ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ಹುಟ್ಟಿದಂತ ಗಂಡು ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳುಹಿಸಿಕೊಟ್ಟಿ ಮಗನೇ. ಮುಂದೆ ಏನಾಯ್ತಮ್ಮ? ಅದಂತ ನನ್ನ ಮಕ್ಕಳನ್ನು ಮಕ್ಕಳನ್ನು? ಆ ದೇವತೆಗಳು ಕೊಂದು ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಹೌದೇ? ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಹಾ. ಪುನರಪಿ ಯಾರು ಬರಲಿಲ್ವೇ? ಇಲ್ಲ ಮಗನೇ. ಮೋಸ ವಂಚನೆಯಿಂದ ಹಾ. ಪಟಾಸುರಪ್ಪ ನಾಶ ಮಾಡಿದ್ದಾನೆ. ನಿಜ ನಿಜ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಹಾ. ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು. ಹೌದು. ಸಮರದ ಮೂಲಕ ಸುರಪಣವನ್ನು ಪಡೆದು ಓಡಿಸ್ತೇನೆ. ಹಾ. ಸುರಗದ್ದಿಗೆಯನ್ನು ಏರ್ತೇನೆ. ಚಂದವನ್ನು ನೀವು ನೋಡಬೇಕು, ಆದಿ. ನೀವು ಸಂತೋಷ ಪಡಬೇಕು. ಹಾ. ಕೊಡಿಯಲೇ ಆಯ್ಕೆ. ಹೋಗಿ ಜಯಶಾಲಿಯಾಗಿ ಮಾತಾಡು. ಸಮರದಲ್ಲಿ ಕೈ ಸೋತು ದಿಕ್ಕು ದಿಶೆಯಲ್ಲಿ ಓಡಿ ಹೋಗಿದ್ದಾನೆ. ಸುರಪೀಠ ಬರಿದಾಗಿದೆ. ಏರಿಕೊಳ್ತೇನೆ. ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತಹ ರೆಕ್ಕೆಯನ್ನೇ ಬೀಸುತ್ತಾ ಬಂದವ ಯಾರು
ಮಾತ್ರವಲ್ಲ ದೇವತೆಗಳೆಲ್ಲರನ್ನ ಬಡಿದೋಡಿಸಿದೆ. ಸ್ವರ್ಗಲೋಕದ ಪೀಠದ ಮೇಲೆ ಕುಳಿತು ಶಾಶ್ವತವಾದಂತಹ ಅಧಿಕಾರವನ್ನ ಪಡೆಯಬೇಕು ಅನ್ನುವಂತಹ ನಿರ್ಣಯವನ್ನ ಕೈಗೊಂಡೇನು ದೇವತೆಗಳ ಪಕ್ಷ ವಹಿಸಿ ಬಂದಿದ್ದೇನೆ. ಯಾರು? ಯಕ್ಷರಾಜ ಪಿಂಗಲಾಕ್ಷ. ನಿರ್ಲಕ್ಷ್ಯ. ನಿನ್ನ ನಿರೀಕ್ಷಣೆ ಇದ್ದವ ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ಬಂದ ಯಕ್ಷ ನೀನಲ್ವ ಕಡಿತದ ಪುರಕ್ಕೆ ಮರಳಿದ ಯಕ್ಷನೊಂದು ವಿದ್ಯುನ್ಮಾಲಿಯನ್ನ ವಧಿಸಿದ್ದೇ ತಡ ದೇವತೆಗಳೆಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಹಾಗಾದ್ರೆ ಈ ಹೊತ್ತಿಗೆ ಯಕ್ಷನಿಗೆ ಒದಗಿ ಬಂದಂತಹ ಕಾರ್ಯವನ್ನ ಮುಗಿಸಿದ್ದೇನೆ. ತಡ ಮಾಡುವುದಿಲ್ಲ, ಯಕ್ಷರಕ್ಷ ಸೇರ್ತೇನೆ. ಮಣಿ ಕೋರ್ವಚಾರನು ಪರಹರಿಸಿ ಭಯದಿಂದ ನಡುಗುತ್ತ ಭರದಿ ನಡೆದಂದಾಗ ಮಾಲಿನಿಗರಗಿ ಬೇಳಿದನು. ಅಮ್ಮ
ಗಂಡ? ನಿಮ್ಮ ಗಂಡನ ಜೊತೆಗೆ ನಾನು, ಎಂತದು ಹೇಳ್ತಾನೆ? ನಿಮ್ಮ ಗಂಡನ ಜೊತೆಗೆ ನಾ ಇದ್ದವ ಅಂತೇಳಿ. ಆ ಗಂಡನ ಜೊತೆ ಇದ್ದವ ದೂತ? ಹೌದೌದು. ಆ. ನಿಮ್ಮ ಗಂಡ ಇತ್ತೀಚೆಗೆ ನನ್ನನ್ನು ಕರೆದು ಹೇಳಿದ್ದು, ನೀನು ಬಾ, ನನ್ನ ಜೊತೆಗೆ ಬಾ, ನಾವು ಹೋಗುವ. ಎಲ್ಲಿಗೆ? ನಾವು ಗುರುಪುರಕ್ಕೆ ಹೋಗುವ. ಅಲ್ಲಿಗೆ? ಗುರುಪುರಕ್ಕೆ ಹೋಗಿ ಹೋರಾಟ ಮಾಡುವ. ಎಂತದು? ಸುರಪುರಕ್ಕೆ ಹೋಗಿ ಹೋರಾಟ ಮಾಡುವ? ಹೋರಾಟ ಮಾಡುವ. ಅದಕ್ಕೆ ನಾ ಕೇಳಿದೆ, ಏನು? ನೀವು ಅದು ಮಾಡುವುದಕ್ಕಿಂತ ಮೊದಲೊಂದು ಚಪಾತಿ ಆದ್ರೂ ಮಾಡ್ಬೇಕಲ್ಲ, ತಪಸ್ಸು ಮಾಡ್ಬೇಕು. ತಪಸ್ಸಾದ್ರೂ ಮಾಡ್ಬೇಕಲ್ಲ. ಅದಕ್ಕೆ ಅವರು ಹೇಳಿದ್ರು, ನಾನು ಅದು ಮೊದಲೇ ಮಾಡಿ ಆಗಿದೆ ಅಂತ ಹೇಳಿ. ಮಾಡಿದ್ದಾರೆ. ಮತ್ತೆ ಕೂಡ ಹೇಳಿದ್ರು, ಏನು? ನೀನು ಕೂಡ ಬಾ, ನೀನು ಕೂಡ ಬಾ, ಹೋರಾಟ ಮಾಡು, ಕಲಸಿ ನಾನು ಕೊಡ್ತೇನೆ. ಹೋರಾಟ ಮಾಡು, ಕಲಿಸಿ ಕೊಡ್ತೇನೆ. ಕಲಿಸಿ ಕೊಡ್ತೇನೆ ಅಂತ ಹೇಳಿ. ಅದಕ್ಕೆ ಹೇಳಿದೆ, ನಾನು ಯುದ್ಧ ಮಾಡುವ ಜನ ಅಲ್ಲ, ನಿಮ್ಮ ಒಟ್ಟಿಗೆ ಬರ್ತೇನೆ ಅಂತ ಹೇಳಿ. ಹೌದು ಹೌದು. ಅದಕ್ಕೆ ಅವ್ರು ಹೇಳಿದ್ದು ಒಂದೇ, ಸಂತೋಷ ಆಯ್ತು, ಆ. ಭಾರಿ ಸಂತೋಷ ಆಯ್ತು. ಆ. ಪೂರಿ ದೋಸೆ ಬಂತು, ಭೂರಿ ದೋಷವಾಯ್ತು. ಪೂರಿ ದೋಸೆ ಆಯ್ತು. ಇನ್ನು ತಡ ಮಾಡುವುದಲ್ಲ, ಎಲ್ಲರೂ ಹೇಳಿ ನಮ್ಮ ಸೇನೆ ತಯಾರಾಗ್ಲಿ, ಸೇನೆ 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 ತಯಾರಾಗ್ಲಿ, ಸೇನೆ ಸೇನೆ ತಯಾರಾಗ್ಲಿ. ಆ. ಸ್ವರ್ಗ ಲೋಕಕ್ಕೆ ಗಟ್ಟಿ ಇಡ್ಲಿ, ಇದು ತಿನ್ನುವುದು ಬಿಟ್ರು ಬೇರೆ ಏನು ಇಲ್ವಾ? ಲಗ್ಗೆ ಲಗ್ಗೆ ಇಡಲಿ. ಲಗ್ಗೆ ಇಡಲಿ. ಎಲ್ಲರೂ ತಯಾರಾದ್ರು, ನಮ್ಮವರೆಲ್ಲ ಎದ್ದುಕೊಂಡು ಆ. ನಮ್ಮ ಸೇನೆ ದೇವಲೋಕಕ್ಕೆ, ದೇವಲೋಕಕ್ಕೆ ಹೋಗಿ ಅಲ್ಲಿ ಯುದ್ಧ ಆಯ್ತು. ಆ. ಅದರ ವಿಚಾರವನ್ನು ಇಟ್ಕೊಂಡು ನಾನು ಬಂದದ್ದು. ವಿಚಾರ ಹೇಳುವುದಕ್ಕೆ ಬಂದವನ? ಹೌದಮ್ಮ. ಏನು ವಿಷಯ? ಲಾಲಿಸಬೇಕಮ್ಮ. ಲಾಲಿಸಬೇಕು ತಾಯೇ ಅಮ್ಮ. ಲಾಲಿಸಬೇಕು ತಾಯೇ ವಿನ್ನಹಗಳ ಮಾಲಿನಿ ಗುಣಮಣಿಯೇ 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 ಕಾಳಗದಲ್ಲಿ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು 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 ಗೆಲ್ಲ ಎಷ್ಟು ಸಲ ಗೆಲ್ಲಲೇನು, ಒಂದು ಸಲ ಗೆದ್ದರೆ ಸಾಕು. ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೈತಿದಂತ ಲೀಲೆಯೊಳೈತಿದಂತ ನಿಮ್ಮಯ ಕಾಂತ ಲಾಲಿಸಬೇಕು ತಾಯೇ ವಿನ್ನಹಗಳ ಮಾಲಿನಿ ಗುಣಮಣಿಯೇ ತಾಯೇ ಯಾವ್ದು ಕಮ್ಮಿ ಆದದ್ದು? ಯಾವುದು ಕಡಿಮೆ? ಮತ್ತೆಂತದು? ನಾನು ಅಲ್ಲಿಗೆ ಹೋದ್ಮೇಲೆ ಅವರದ್ದು ಸ್ವಲ್ಪ ನಾಟ್ಯ ಕಲ್ತುಕೊಂಡು ಬಂದದ್ದು. ಅಮ್ಮ, ಹಾಗೆಂದು ನಮ್ಮವರನ್ನೆಲ್ಲ ಕೂಡಿಕೊಂಡು ಎಲ್ಲರೂ ಹೊರಟದ್ದೆ. ಎಲ್ಲಿಗೆ? ಎಲ್ಲಿಗೆ ಹೊರಟದ್ದು? ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕಕ್ಕೆ ಹೊರಟ. ಸ್ವರ್ಗಲೋಕಕ್ಕೆ ಹೋದ ಕೂಡಲೇ ಆ ಕಡೆಯಿಂದ ಅವರದ್ದು ತುಕುಡಿ ಬಂತು. ಅವರದ್ದು ತುಕುಡಿ, ಸೇನಾ ತಕಡಿ. ಸೇನಾ ತುಕುಡಿ. ಅವರ ತುಕುಡಿ ಈ ಕಡೆದು ನಮ್ಮ ಗೋಡನ್ ಗಡನ ಗಡನ ರಕ್ಕಸರ ಗಡನ ರಕ್ಕಸರ ಗಡನ. ಅವರ ತುಕುಡಿ ನಮ್ಮ ಗಡನದೊಳಗೆ ಹೋಗಿ ಪುಡಿ ಪುಡಿ. ಅವರ ತಕಡಿ ನಮ್ಮ ತುಗುಡಿ ನಮ್ಮ ಇದ್ರದ್ದು ಗೋಡ ಇದು ಗಡನದೊಳಗೆ ಹೋಗಿ ಗಡನದೊಳಗೆ ಹೋಗಿ ಪುಡಿ ಪುಡಿ. ಆಮೇಲೆ ಅವ್ರದ್ದು ಮುಖ್ಯವಾದವರು ಒಬ್ಬೊಬ್ರು ಬಂದ್ರು. ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ವರುಣೆ, ಕುಂಬಾರ, ನೀರ್ವತ್ತಿ. ಅಗ್ನಿ, ವಾಯು, ಕುಬೇರ, ನಿರುತಿ, ಸರಿ, ಯಮ, ವರುಣ. ಇವರಿಗೆಲ್ಲ ಗೊತ್ತುಂಟು
ಮಾರ್ರೆ, ನಾ ಸುಮ್ಮನೆ ಬಂದದ್ದು. ಎಲ್ಲರಿಗೂ ಗೊತ್ತುಂಟು, ಹಿಂಗೆ ಗೊತ್ತುಂಟ ಪಾಪಿ. ಅದು ಎಲ್ಲರಿಗೆ ಗೊತ್ತು. ಬಂದವರು ಏನು ಮಾಡಿದ್ರು, ನಮ್ಮವರ ಮಧ್ಯದಲ್ಲಿ ಅವರೆಲ್ಲರೂ ಸುತ್ತಲೂ ಕೈಯಲ್ಲಿ ಬಿಲ್, ಅವರ ಬಿಲ್ ಹಿಡ್ಕೊಂಡು ಅದನ್ನು ಇವರಿಗೆ ತಾಗಿಸ್ಲಿಕ್ಕೆ ನೋಡು. ಬಿಲ್ಲನ್ನು ಹಾರಿಸುವುದಕ್ಕೆ ನೋಡುವುದು. ಬಿಲ್ಲಿನಿಂದ ಇವರಿಗೆ ತಾಗಿಸ್ಲಿಕ್ಕೆ, ಅಷ್ಟಕ್ಕೆ ಇವರು ಬಿಡ್ಲಿಕ್ಕೆ ಉಂಟು. ಮತ್ತೆ ಇವರ ಬಿಲ್ ಯಾರ್ಯಾರಿಗೆ ತಾಗಿಸಿ ಬರುವುದು. ಎಂತದು? ಇವರ ಬಿಲ್ಲಿನಿಂದ ಯಾರ್ಯಾರಿಗೆ ಹಾಗೆ ಹಾಗೆ ಇವರು ಬಿಡ್ಲಿಲ್ಲ. ನಿಂತುಕೊಂಡು 4 ದಿಕ್ಕಿ ಕೂಡ ಅವರ ಸಾಮರ್ಥ್ಯ ಬಾಣ ಬಿಟ್ಟದೆ ತಡ. ಬಂದ ಅಷ್ಟು ಮಂದಿ ದೇವತೆಗಳು ಓಡಿ ಹೋದ್ರು. ಸೋತು ಓಡಿದ್ರು. ಹೋದದ್ದೆ ಸಿಂಕ್ ಅಂತೇಳಿ. ಅದಾದ ಮೇಲೆ ಕಟೆಗೆ ಒಬ್ಬ ಬಂದ. ಯಾರು ಬಂದದ್ದು? ಕಟೆಗೆ ಒಬ್ಬ ಸುರಾತ್ ಕಾಲಿಂದ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜಿರಿ ಹಿಡ್ಕೊಂಡು ಒಬ್ಬ ಬಂದ. ಯಾರು? ಸಂತಾನದವನ? ಅವರಲ್ಲಿ ಮುಖ್ಯವಾದವ ಸುರಲೋಕದಿಂದ ಐರಾವತವನ್ನೇರಿ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪಾಲ. ಇವರಿಗೆಲ್ಲ ಮೊದಲೇ ಗೊತ್ತು. ಸುರಪಾಲ ಹೇಗಿರ್ತಾನೆ, ಹೇಗೆ ಬರುವುದು ನಂಗೆ ಗೊತ್ತಿಲ್ಲ. ಅವ ಬಂದವನೇ ನಮ್ಮ ಯಜಮಾನ್ರಿಗೂ ಅವನಿಗೆ ನಿರ್ಣಾಯಕ ಯುದ್ಧ. ಏನಾಗುತ್ತಿದ್ರು ಕೂಡ ಆ ಯುದ್ಧದಲ್ಲಿ ನಿಗದಿ ಆಗ್ಬೇಕು. ಜೋರ್ ಯುದ್ಧ, ಜಟಾಪಟಿ, ಭೀಕರ, ಗಂಭೀರ, ಸಾಕು ಎಲ್ಲ ಒಂದೇ. ಸಾಂಕ್ರಾಮಿಕ ನಿನಗೆ ಬರಬೇಕು ಅಷ್ಟು ಜೋರು ಯುದ್ಧ. ಯುದ್ಧ ಆಗಿ ಯುದ್ಧದ ಕೊನೆಗೆ ಎಂತದಾಯ್ತು? ಓಮ ಅಂತ ಮಗಳು. ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದ್ದಲ್ಲಮ್ಮ. ಬಾಯಿ ಮುಚ್ಚು, ಎದ್ದೇಳು. ಸೋತು ಓಡಿದ್ಯಾರು? ದೇವೇಂದ್ರ. ಮತ್ತೆ ಯಾಕೆ ನೀನು ಅಳುವುದು? ಅಳಬಾರ್ದ? ಹೋಗಿದ್ದು ಸ್ವರ್ಗಲೋಕವನ್ನು ವಶಪಡಿಸುವುದಕ್ಕೆ. ನಮ್ಮದಾಯಿತು ಸ್ವರ್ಗ, ಅಳಬಾರ್ದು. ನಗರಗತ್ತ ಹೇಳಬೇಕು. ಓ, ಈಗ ಇದು ಅಳುತ್ತಾ ಹೇಳುವ ವಿಚಾರ ಅಲ್ಲ, ನಗುತ್ತಾ ಹೇಳ್ಬೇಕು. ನಗರಗತ್ತ ಹೇಳಿ ಸಾಕು, ವಿಷಯ ಹೇಳು. ಅದೇ ನೀವು ನಗುತ್ತಾ ಹೇಳಲಿಕ್ಕೆ ಹೇಳಿದ್ರೆ ಅಷ್ಟೇ ಸಾಕು. ಆಮೇಲೆ ಅದು ವಿಚಾರ ನೋಡ್ಬೇಕಮ್ಮ. ದೇವತೆಗಳೆಲ್ಲ ಓಡಿ ಹೋದ್ರು, ಎಲ್ಲರೂ ಓಡಿ ಹೋದ್ರು. ಎಲ್ಲ ಓಡಿ ಹೋದ್ಮೇಲೆ ನಿಮ್ಮ ಗಂಡ ನೇರ ಬಂದು ಮಸಾಣ ಅವಳಿಗೆ ಬಾರಿಸ್ತೇನೆ ಪಾಪಿ ಮಗನೇ. ಮಸಾಣದಲ್ಲಿ ಸಿಂಹಾಸನವದು. ಅದು 4ರಲ್ಲಿ ಸಿಂಹಾಸನದಲ್ಲಿ ಕೂತ್ರು. ಸಿಂಹ ವಿಷ್ಣು. ಕೂತದ್ದೇ ತಡ ಚಪ್ಪಾಳೆ ಬಡಿದು ಕೂಡ್ಲೆ 6 ಮಂದಿ ಹೆಣ್ಣು, ಆಪು ಸೀರೆ, ನಾಯಿ ಮರಿಗಳು ಬಂದ್ರು. ಸಿಕ್ಕಲಿ ಒಂದು ಬಡಿಬಹುದು. ಅಲ್ಲಿ 6 ಮಂದಿ ಹೆಣ್ಣು ಮಕ್ಕಳು, ಅಪ್ಸರಾಂಗನಿಯರು, ನಾರಿಮಣಿಯರು. ಯಾರೆಲ್ಲ ಬಂದ್ರು? ಯಾರು ಬಂದದ್ದು? ತಂಬೆ, ಊದುಬತ್ತಿ, ಮೀನಕ್ಕ, ಮಂಜಾಳ ದೋಸೆ. ಎಲ್ಲಿಗೆ ಹೋಗಿ ಬಂದೆ? ಅಲ್ಲಿ ಅವರು ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮೆ, ಮಂಜುಘೋಷಿ. ಹೇಗೆ? ಮಂಜುಘೋಷ. ನಾನು ಮಂಜಾಳ ದೋಸೆ ಅಂತ ಅಂದ್ಕೊಂಡಿದ್ದೆ. ಅವರು ಬಂದ್ರು. ಅವರು ಬಂದಾದ್ಮೇಲೆ ಕಡೆಗೆ ಒಬ್ಳು ಬಂದ್ರು. ಯಾರು ಬಂದದ್ದು? ಅವಳು ಬಂದದ್ದೇ ವಿಶೇಷ ಪ್ರವೇಶ. ಎಂತದ್ದು? ಬಂದದ್ದು ಹೇಗೆ? ತಟ್ಟೆಯ ಮೇಲೆ. ತಟ್ಟೆಯಲ್ಲಿ ಪುಂಡಿಗಾಶಿ. ಎಂತದವ? ಅವಳ ಹೆಸರು ಪುಂಜಿಗಸ್ತಳೆ. ಹೇಗೆ? ಪುಂಜಿಗಸ್ತಳೆ. ಪುಂಜಿಗಸ್ತಳೆ. ಅವಳು ಬಂದವಳ ನಾಟ್ಯ ತಟ್ಟೆಯ ಮೇಲೆ ಬಗೆ ಬಗೆಯ ನಿತ್ರಣ ಶುರುವಾಯಿತು. ಎಂತದಾಗಿದೆ? ನಿತ್ರಣ, ನರ್ತನ. ನರ್ತನ ಶುರುವಾಯಿತು. ಅವರದೊಂದು ಇದು ನರ್ತನ ವಿಶೇಷ. ಒಂದು ಬಾಯ್ತಾಳ ಕೇಳ್ಬೇಕು ಅಲ್ಲಿ. ಬೇರೆ ಇಲ್ಲಿ ನಮ್ಮಲ್ಲಿ ಆಗಲ್ಲ. ವಿಶೇಷವಾದ ಬಾಯ್ತಾಳ. ಹೇಗದು? ಮೊದಲಿಗೆ ನಾದನು ನಿನ್ನತ್ತೈ, ನಾದನು ನಿನ್ನತ್ತೈ, ನಾದನು ನಿನ್ನತ್ತೈ. ನಂತರ ಅದಾದ್ಮೇಲೆ ದಿನತ್ತ ದಿನಕ್ಕೆ, ದಿನತ್ತ ದಿನಕ್ಕೆ. ನೋಡಿ, ಅವರಿಗೆ ಸರಿ ಗೊತ್ತುಂಟು. ಇಲ್ಲದಿದ್ರು ಅದು ದಿನತ್ತ ದಿನಕ್ಕೆ. ಹೌದು. ಮತ್ತೆ ಕಡೆಗೆ ಹೋಗುವ ಮುಕ್ತಾಯ. ಪೋಂಡ ಪೋಂಬೆ ಎಲ್ಲ ತಿಕ್ಕುವತ್ತೈ. ಬಡಿಯುವುದಿಲ್ಲ, ಇಲ್ಲೇ ಇರೋದು ಅವರು. ಅವ್ರು ಯಾಕೆ ಬಡಿಲಿಲ್ಲ? ಅವ್ರದ್ದು ಮುಕ್ತಾಯ ಗೊತ್ತಾಗ್ಲಿಲ್ಲ. ಹೀಗೆ ಬಗೆ ಬಗೆಯ ನಾಟ್ಯ ಕಾರ್ಯಕ್ರಮಗಳೆಲ್ಲ ಆಯ್ತು. ಎಲ್ಲ ಮುಗಿಸಿದ ಮೇಲೆ ಅವರು ಕೂಡ ಹೋದ್ರು. ನಿಶಬ್ದ, ನಿಶಬ್ದ, ನಿಶಬ್ದ. ಅಷ್ಟೊತ್ತಿಗೆ ಮೇಲಿಂದ ಒಂದು ಶಬ್ದ. ಏನದು? ಪುಷ್ಪಕ ವಿಮಾನ ಅಲ್ಲ, ಪುಷ್ಪಕ ವಿಮಾನದು. ಮೇಲಿಂದ ಶಬ್ದ. ಏನದು? ಎಂತದ್ದು ಅಂತ ನೋಡುವಾಗ ಎಂತದ್ದು ಹಾರಾಡಿಕೊಂಡು. ಯಾರು ಬಂದದ್ದು? ಯಾರು ಬಂದದ್ದು ಅಂತ ನೋಡುವಾಗ ಯಾರು? ಯಾರು? ಯಕ್ಷೆ, 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 ಯಕ್ಷ, ಯಕ್ಷರಾಜ, ಯಕ್ಷರಾಜ, ಯಕ್ಷರಾಜ ತಿನ್ನಲಷ್ಟ. ಪಿಂಗಳಾಕ್ಷ. ಇವರಿಗೆ ಇದು ಕೂಡ ಗೊತ್ತುಂಟು ಮಾರ್ರೆ.
ಅವ ಬಂದವನ ಅಷ್ಟಕ್ಕೆ ನಿಲ್ಲಿಲ್ಲ, ಮತ್ತೆ ಒಂದು ಸಣ್ಣದಿತ್ತ ತಗೊಂಡ, ಸಣ್ಣ ಮುಕ್ತಾಯ, ರಗ್ 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 ಗಟಂಗಿನಲ್ಲಿ ಬಂದು ನಿಂತ. ಎಂತದು ಮುಕ್ತಾಯ ಹಾಗೆ ಬಂದು ನಿಂತವನು ನಿಮ್ಮ ಗಂಡನ ಹತ್ತಿರ ಬಂದು ನಿಂತು, ಏನು ಏನೋ ಏನೋ ಅತ್ಯಂತ ನೋಡು, ಈಚೆ ನೋಡು, ಏನು ನಿನ್ನ ತಲೆಯಲ್ಲಿ ದೊಡ್ಡ ಜನ ಅಂತ ಉಂಟು, ಹೌದಾ? ನಾನು ಬಂದು ಹೊತ್ತಷ್ಟಾಯ್ತು, ನೀನು ಕೂತ್ಕೊಂಡು ಮಾತಾಡಿಸೋದನ? ಇಳಿ ಕೆಳಗಿಳಿಯ ನೀನು, ನಾನವನಲ್ಲ, ನಾನವನ. ಬಂದ ಇಟ್ಟು ನಿಮ್ಮ ಗಂಡನಲ್ಲಿ ಹೇಳು. ಏನಂತ? ನಿಮ್ಮ ಗಂಡ ಹೇಳಿಲ್ಲ, ಅಷ್ಟೆಲ್ಲ ಸ್ವಾಧೀನ ಆದ್ಮೇಲೆ ಬರೀ ಒಬ್ಬ ಯಕ್ಷ ಬಂದು ಹೇಳಿದ ಅಂತ ಹೇಳಿದ್ರೆ ಇವರು ಎದ್ದೇಳಲಿಕ್ಕುಂಟ? ನಿಲ್ಲಿಲ್ಲ. ಅಷ್ಟಕ್ಕೆ ಅವ ಬಂದ ಯಕ್ಷ ಬಿಡಲಿಲ್ಲ, ಮತ್ತೆ ಅವನ ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಹತ್ತಿರ ಬಂದು ಗಂಡನ ಕಪಾಲಕ್ಕೆ ಪಡಲ್ಲ. ನನ್ನವರಿಗೆ ಒಂದೇ ಬೆಟ್ಟು. ನನ್ನವರು ಬಿಡುವುದಕ್ಕಿಲ್ಲ. ಓಡಿಸೋದ್ಕೊಳ್ಳಿಲ್ಲ ನಿಮ್ಮ ಗಂಡ, ಮತ್ತೆ ಕೂತಲ್ಲಿಂದ ಅಲ್ಲಿಗೆ ಎದ್ದು ನಿಂತ್ಕೊಂಡು. ನಾ ಯೋಚನೆ ಮಾಡಿದೆ, ಈ ಸಲ ಯಕ್ಷನ ಕತೆಗೆ ಮುಗಿಯಿತು, ಮತ್ತೆ ಮರುದಿವಸ ಯಕ್ಷ ಬೇರೆ ಆಗಬೇಕು ಅಂತ ಯೋಚನೆ ಮಾಡಿದೆ. ಮುಗಿಯುವುದೇ ಯುದ್ಧ ಮಾಡ್ತಾರೆ ಅಂತೇಳಿ ಎಲ್ಲರೂ ನಿರೀಕ್ಷೆಯಲ್ಲಿ ಕೂತು ಕಾಯ್ತಾ ಇದ್ರು, ಎಲ್ಲರೂ ನಿರೀಕ್ಷೆಯಲ್ಲಿ ಕೂತು ಕಾಯ್ತಾ ಇದ್ರು. ಯುದ್ಧ ಮಾಡುದು ಕಾಣುದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಿಂತವರು ಅಲ್ಲಿಗೆ ಕೂತ್ಕೊಂಡದ್ದ. ಹೌದು, ಆಯಾಸ ಆಗಿರ್ಬೋದು, ಹಾಲು ನೀರು ಏನಾದ್ರೂ ಕೊಡಬೇಕಿಲ್ಲ. ನಾನು ಯೋಚನೆ ಮಾಡಿದೆ, ಇದು ಬಹುಶಃ ಹೊಸ ಕ್ರಮದ ಯುದ್ಧ, ವಿಶೇಷವಾದ ದೇವತೆಗಳಲ್ಲಿ ನಿಂತುಕೊಂಡು ಯುದ್ಧ ಮಾಡಿದ್ದು. ಬರೀ ಯಕ್ಷನಿಗೆ ಒಂದು ನಿಂತುಕೊಂಡೆ ಹಾಕಿ ಕೂತ್ಕೊಂಡು ಯುದ್ಧ ಮಾಡುವ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಅಂತ ಭಾವಿಸಿದ್ದು. ಯಾರು ಯುದ್ಧ ಮಾಡುದು ಕಾಣುದಿಲ್ಲ. ಕೂತವರು ಅಲ್ಲಿಗೆ ಮಲಗಿದ್ದ. ಹೌದು, ಅದೆಂತದು? ಮಲಗಿ ಕೆಲವೊಮ್ಮೆ ಯುದ್ಧ ಮಾಡೋದು ನೋಡಿದ್ದೇನೆ. ನನಗೆ ಗೊತ್ತಿಲ್ಲ, ನಾನು ಅವರ ಅಭ್ಯಾಸ ಮಾಡುವಾಗ ನೋಡ್ಲಿಕ್ಕೆ ಬರಲಿಲ್ಲ. ಎಂತದನ್ನು? ಯುದ್ಧ ಮಾಡ್ತಾರ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೇವೆ, ಇವರು ಹೇಳುದು ಕಾಣುದಿಲ್ಲ. ಮತ್ತೆ ಇದು ವಿಷಯ ನಗಾಟಿಕೊಂಡು ಹೇಳಿ. ಹೌದು ಹೌದು ಹೌದು. ಆಮೇಲೆ ಏನಾಯ್ತು ಅಂತ ಹೇಳಿ ಹತ್ತಿರ ಹೋಗಿ ನೋಡಿದೆ. ಎಂತದು? ನೋಡುವಾಗ ಎಂತದ್ದು ಇಷ್ಟುದ್ದ ನಾಲಿಗೆ ಹೊರಗೆ ಬಂದಿದೆ. ನಾಲಿಗೆ ಹೊರಗೆ ಬಂದು ಹೇಳ್ತೀಯೋ? ನೀವು ತಲೆಬಿಸಿ ಮಾಡಬೇಡಿ, ಎಂತ ಆಗಲಿಲ್ಲ. ಮತ್ತೆ ಕೂಡ ಹತ್ತಿರ ಹೋಗಿ ನೋಡುವಾಗ ಎಂತದ್ದು ಎರಡು ಕಣ್ಣುಗುಡ್ಡೆ ಕೂಡ ಹೊರಗೆ ಬಂದಿದೆ. ಕಣ್ಣುಗುಡ್ಡೆ ಹೊರಗೆ ಬಂದು ನಾಲಿಗೆ ಹೊರಗೆ ಎಂತದ್ದು ಮಾರಾಯ? ನೀವು ತಲೆಬಿಸಿ ಮಾಡಬೇಡಿ, ಎಂತದ್ದು ಆಗ್ಲಿಲ್ಲ, ಬೇರೆ ಏನೂ ಆಗ್ಲಿಲ್ಲ. ನಿಮ್ಮ ಗಂಡ ಸತ್ಯ. ಶಿವನೇ 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 ಪತಿಯನೇ ಮಡಿದೆಯಲ್ಲ ಈ ಪರಿಯನ್ನ ಜತೆಯಗಲುವರೆ ನಲ್ಲ ಕ್ಷಿತಿಯೊಳು ನಿನ್ನಗಲೇ ಜೀವಿಸಲು ದಿವ್ಯತೆಯ ಯಾರೊಡನೆ ನಲಿ ಪತಿಯೇ ಶಿವನೇ ಶಿವನೇ, ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನೇ ಕೇಳಿದೆ ನಾನು. ಬರಸಿಡಿಲೇ ಬಂದು ನನ್ನ ಕಿವಿಗೆ ಬಡಿದಂತ ಅನುಭವ ಆಯಿತು. ಯಾಕೆ ಈ ಮಾತುಗಳನ್ನು ಕೇಳುವಂತಹ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತೆ. ಸ್ವರ್ಗಲೋಕವನ್ನು ಪಡೆದು ಬರುತ್ತೇನೆ ಮಾಲಿನಿ ಎಂಬುದಾಗಿ ಹೋದವರಲ್ಲವೇ ನನ್ನವರು. ಬಾರದ ಲೋಕವನ್ನೇ ಸೇರಿಬಿಟ್ಟಿರ ಪ್ರಭು, ಬಾರದ ಲೋಕವನ್ನೇ ಸೇರಿಬಿಟ್ಟಿರ. ನೀವಿಲ್ಲದ ಬದುಕು ನನಗೆ ಶೂನ್ಯ, ನೀವಿಲ್ಲದ ಜೀವನ ನನಗೆ ನಶ್ವರ. ಇಲ್ಲ, ನಿಮ್ಮೊಂದಿಗೆ ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸಾಯುತ್ತೇನೆ. ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೆ ಸಮರ ಸಮರ್ಥನಾಗಿ ಅದರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಮನಸ ಮೊತ್ತವನ್ನು ಸದೆ ಬಡಿದು ನಾಕವ ಅರ್ತಿಯಲ್ಲಿ ವಶಗೈವೆನೆನು ತಲೆ ಕರೆದಳ ಮಗನ. ಸತ್ತವರಿಗಾಗಿ ಹತ್ತಿರ ಎಂದಾದ್ರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವುಂಟೆ? ಇಲ್ಲ, ನಾ ಅಳಬಾರದು, ನಾ ಸಾಯಬಾರದು, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರು 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 ದೇವತೆಗಳೇ ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲ್ಲಿರುತ್ತ ಹೂವನ್ನೇ ಕಿತ್ತು, ಕೈಯ ಕಂಕಣವನ್ನೇ ಹರಿದು ವೈದೇವಿ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರಲೆಂದು ನಿಂತು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ.
ಶಾಶ್ವತವಾದಂತಹ ನಗುವಲ್ಲ. ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸದೇ ಇದ್ದ ನಾ ದಿತಿ ಸಂಜಾತಿ ಮಾಲಿನಿಯಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರಿದ್ದಾರೆ ನನಗೆ? ಯಾರಿದ್ದಾರೆ? ಯಾರು ಯಾರಲ್ಲಿ ಯಾಕಾಗಿ ಹೇಳಬೇಕು? ಉದಯಂತರಿಗೆ ಬೆಳೆದಂತಹ ನನ್ನ ಮಗನಿದ್ದಾನೆ ಮಹೇಶ. ಸಮಸ್ತ ವಿಚಾರವನ್ನು ಅವನಲ್ಲಿ ಅರುಹಿ ನಿಮಗೊಂದು ಕಥೆಯ ಕಾಣಿಸದಿದ್ದರೆ ನಾ ದಿತಿ ಸಂಜಾತಿ ಮಾಲಿನಿಯಲ್ಲ. ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಕರ್ಣ ಕುಡಿಯನ್ನು. ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ ಕುಮಾರ.
ಅಮ್ಮ ಕಂದ ಅಮ್ಮ ಮಗನೇ
ಅಮ್ಮ ಆಶೀಷ, ಕರೆದೆಯ ತಾಯೇ? ಹೌದು ಮಗನೇ, ಕರೆದೆಯ ಮಾತೆ? ಹೌದು ಕಂದ, ಕರೆದೆಯ ಜನನಿ? ಹೌದು ಕುಮಾರ. ಪವಿತ್ರವಾದಂತಹ ಚರಣದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಅಮ್ಮ, ಮಗನೇ. ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ತಾಯಿ. ಒಂದೊಂದೆಗೆ ನಿಮ್ಮ ದೀರ್ಘವಾದಂತಹ ಕರೆ ಕೇಳಿಸಿತು. ಕರೆಯನ್ನಾಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದೀರಿ, ಹಣೆಯಲ್ಲಿ ಸಿಂಧೂರ ಕಾಣಿಸುವುದಿಲ್ಲ, ಕೊರಳಲ್ಲಿ ಮಂಗಲಸೂತ್ರ ಕಾಲ, ಧಾರಾಕಾರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ. ಈ ರೀತಿ ದುಃಖ ಪಡುವರೆ ಏನಾಯ್ತಮ್ಮ ನಿನಗೆ? ಕಷ್ಟ ಬಂತು ಮಗನೇ. ಅಯ್ಯೋ ಶಂಕರನ ಮೆಂದರ ತೇಜೋದ್ಭವನ ಅಮ್ಮ ಕರಗಳಿಂದ ಬಾಚಿ ತಪ್ಪಿಕೊಂಡು ಎತ್ತಿಕೊಂಡು ಮುದ್ದಿಸುತ್ತಾ ಇದ್ದವಳು ಎಲ್ಲವನ್ನು ಮರೆತ ಹಾಗೆ ಆಗಿದೆ. ಅಮ್ಮ, ಕಷ್ಟ ಬಂತೆ ನಿಮಗೆ? ಯಾರಿಂದ ಅಮ್ಮ ಕಷ್ಟ? ನಮ್ಮವರು ಏನಾದ್ರೂ ನಿಮಗೆ ತೊಂದರೆ ನೀಡಿದರೆ ಅಥವಾ ಮೇಲಿನ ಲೋಕದವರಾದಂತಹ ಮೂರು ಮೂರ್ತಿಗಳೇ ಯಾರೇ ಏನೇ ಮಾಡಲಮ್ಮ ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥನಾದಂತಹ ವೀರ ವೈಶಾಖ್ಯ ನಿಮ್ಮ ಮೇಲೆ ನಾನಿದ್ದೇನೆ. ನಿಮ್ಮ ಆ ದುಃಖವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಪೆಳಲೆ ನನಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಸುರರನೆಲ್ಲ ಗೆಲಿದು ಮೆರೆಯ ಕಂದ ಕಂದ ಯಕ್ಷನ ಇದಿ ನಿನ್ನ ಪಿತನ ಹರಿದ ಯಕ್ಷನ ಇದಿ ನಿನ್ನ ಪಿತನ ಹರಿದನಂತೆ ಕಂದ ಕಂದ
ಬಂದೆಯ ಮಗನೇ? ಹೌದಮ್ಮ. ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲು? ಏನಾಯ್ತು ತಾಯೇ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯಿತೆ. ಹೇಗಮ್ಮ ಅದು? ನಿನ್ನ ತಂದೆ, ನನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತಿರುವುದಾಗಿ ಹೋದಂತಹ ವಿಚಾರ ನಿನಗೂ ತಿಳಿದಿದೆ ತಾನೆ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ಲವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದರಂತೆ. ಹೌದೇ? ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಸೋಲಿಸಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಅಮ್ಮ ಅಮ್ಮ ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ? ಇದಕ್ಕೆ ಕಣ್ಣೀರು ಯಾಕಮ್ಮ ನಿನಗೆ? ಸಂತೋಷ ಹೌದು ಮಗನೇ. ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಯಾಕಮ್ಮ? ಸ್ವರ್ಗದ ಪೀಠವನ್ನು ಏರಿದಂತ ನಿನ್ನ ತಂದೆಯನ್ನು, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಕೊಂದರು ಮಗನೇ. ವಚನವನಾಲಿದೆ ಎಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದದಾಗಿತ್ತು. ಹೌದು ಮಗನೇ. ಅಮ್ಮ, ಈ ಮಾತು ಸತ್ಯವೇ ಅಮ್ಮ? ಈ ಮಾತು ಸತ್ಯವೇ ತಾಯಿ? ಹೌದಮ್ಮ. ಹೌದು ಮಗನೇ. ಸ್ವರ್ಗಕ್ಕೆ ಹೋದಂತಹ ನನ್ನಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ, ಬಾರದ ಲೋಕವನ್ನೇ ಸೇರಿದರು ಮಗನೇ. ಹಸು ನೀಗಿದರೆ ಅಮ್ಮ. ಹೌದು ಕಂದ. ದುಃಖಿಸಬೇಡ ತಾಯಿ, ದುಃಖಿಸಬೇಡಮ್ಮ. ನಿನ್ನಲ್ಲಿ ಕಣ್ಣೀರು ಬಂದ್ರೆ ನನ್ನಲ್ಲಿ ರಕ್ತವೇ ಬರುತ್ತಾ ಇದೆ. ನಮ್ಮಪ್ಪನನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನನ್ನ ಪಾಲಿಗಿಲ್ಲದೆ ಹೋಯಿತಲ್ಲ ಅಮ್ಮ. ಮಗನೇ, ಸತ್ತ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದು ಅಮ್ಮ. ಮಗನೇ, ನನ್ನ ಅಪ್ಪನನ್ನು ಕೊಂದವ ಯಾರಮ್ಮ? ಯಾಕೆ ಮಗನೇ? ಅಪ್ಪನನ್ನು ಕೊಂದವ ಯಾರು? ಯಕ್ಷ ಮಗನೇ. ಯಕ್ಷಗಿಕ್ಷರು ಸಮರಕ್ಕೆ ಬರಲಮ್ಮ. ನನಗೆ ಲಕ್ಷ್ಯವೇ ಅಲ್ಲ. ಒಂದೊಮ್ಮೆಗೆ ಮುಕ್ಕಣ್ಣನೇ ಸಮರಕ್ಕಾಗಿ ಬಂದರು ಕೂಡ ಅವನ ಮೂರನೇ ಕಣ್ಣಿನಲ್ಲಿ ಬೆವರ ಜಲವನ್ನು ಸುರಿಸಿಯರು. ಅಪ್ಪನೇ ಕೊಡು ಹೊರ. ಸಂತೋಷವಾಯಿತು ಕಂದ. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತು ನುಡಿದಳು. ಸಂತೋಷವಾಯಿತು ಕಂದ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಇನ್ನು ಮಗನೇ. ಏನಮ್ಮ? ವನ ಜನ ಬನು ಬರುವ ಕೃತಕದಿ
ವನಜನಾಭನು ಬರುವ ಕೃತಕದಿ ಯಾರ ಪಕ್ಷ ಅನವರತ ಸುಮನ ಸರಪಕದಿ ಮಗನೇ ಅದಕ್ಕಾಗಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ ಕಂದ ಇಲ್ಲ ಮಗನೇ. ಅಮ್ಮ ಬಿಟ್ಟು ಬಿಡು. ಕಂದ ಆ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನಮ್ಮ. ಮಗನೇ, ನಿನ್ನ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಗಿ, ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡು. ನಿನ್ನಂತಹ ಮಗನಿರುವಾಗ ನಾನು ಯಾಕೆ ಹೆದರಬೇಕು? ಹೆದರಬೇಡ, ಧೈರ್ಯದಿಂದಿರಮ್ಮ. ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಇಲ್ಲ. ಲೆಕ್ಕಾಚಾರವೇ ಅಲ್ಲ. ತೃಣಕ್ಕೆ ಸಮಾನರವರು. ಹೌದು ತಾಯಿ. ಆದರೆ ಯುದ್ಧರಂಗದಲ್ಲಿ ಸ್ವತಂತ್ರ ಅವರು ಆ ಹರಿಯ ಮೊರೆಯನ್ನು ಹೋಗುತ್ತಾರೆ ಮಗನೇ. ಅವನ ಅಪ್ಪ ಬೇಕಾದ್ರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು. ಸುರರ ಪಕ್ಷವನ್ನಾಂತೆ ಮರುತ್ತಾನೆ. ಅಮ್ಮ, ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟ, ಕಪಟವನ್ನೇ ಮಾಡುತ್ತಾನೆ. ಮೋಸ, ವಂಚನೆ. ಆ. ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವಮ್ಮ. ಆ. ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಆ. ಇದರ ಬಗ್ಗೆ ಪೂರ್ವ ಸಿದ್ಧತೆ ಅಗತ್ಯವಾಗಿ ನನಗೆ ಬೇಕಾಗಿದೆ. ಹೌದು ಮಗನೇ, ಅದಕ್ಕಾಗಿ ನಾನು ಏನು ಮಾಡಬೇಕಮ್ಮ? ನಮ್ಮಲ್ಲಿ ಜನಬಲ ಉಂಟು, ಸೇನೆಯ ಬಲ ಉಂಟು. ಹೌದು. ಆದ್ರೆ ಒಂದರ ಬಲ ಇಲ್ಲ, ಯಾವುದದು? ದೈವ ಬಲ. ಕೊಡು 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 ಕೊಡು. ಅದನ್ನು ಹೀಗೆ ದೈವ ಬಲ ಕೊಡು, ದೈವ ಬಲ ಅದಲ್ಲ, ದೈವ ಬಲ. ಮಗನೇ, ಅಮ್ಮ, ನೀನೀಗಲೇ ಕಾಡನ್ನು ಸೇರಬೇಕು. ಸರಿ. ವಿಧಾತರ ಕುರಿತಾಗಿ ತಪವನ್ನಾಚರಿಸಬೇಕು. ಅಜೇನಾಂತರ ವರವನ್ನ ಪಡೆಯಬೇಕು. ತದನಂತರ ಸ್ವರ್ಗವನ್ನೇರಬೇಕು. ಅಲ್ಲಿದ್ದ ಇಂದ್ರಾದಿ ಸುಬರಸರ ಬಡಿಯೋಡಿ ಸ್ವರ್ಗದ ಸುರ ಗದ್ದುಗೆ ಇರು, ನೀನೇರಬೇಕು ಮಗನೇ. ಹೋರಾಟ ಅಮ್ಮ, ಆಶೀರ್ವಾದ ಮಾಡು. ಬರಿಗೈಯಲ್ಲಿ ಹೋಗುವುದಲ್ಲ ಕಂದ, ಮತ್ತೆ ಹಿಡಿದಕ್ಕೋ ಈ ಖಡ್ಗವನ್ನು. ಕೊಡು. ಸ್ವೀಕರಿಸಿಕೊಂಡಿದ್ದೇನೆ. ಹೋಗುವ ದಾರಿ. ಖಡ್ಗ ಯಾಕೆ ಅಂತ ಕೇಳುವುದಿಲ್ಲ, ಮಗನೇ. ನೀನು ಕೊಟ್ಟದ್ದನ್ನೆಲ್ಲ ಸ್ವೀಕರಿಸಿಕೊಂಡಿದ್ದೇನೆ. ಹೋಗಿ ಬರ್ತೇನೆ. ಹೋಗುವ ದಾರಿ ಕೀರ್ತಿ ಹೆದ್ದಾರಿಯಾಗಿರಲಿ ಮಗನೇ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾನನ ಬಗೆಯುವೆ ಜನುಕ. ಪಾಪಸೂಕ್ಷಣ ಹೊರಟೈದಂದು ಉತ್ತರ ಕ್ಷೇತ್ರವ ತಗುತಲ್ಲಿ ಬಳಿಕ
ಅನ್ನುವಂತಹ ನಾಮಾವಳಿಗಳನ್ನು ಹೊತ್ತು ಶೋಣಿತಾಪುರದಲ್ಲಿ ಹುಟ್ಟಿ ಬೆಳೆದವರು. ಕರೆಯುವುದಕ್ಕೆ ನಾಮ, ನಮಗೂ ಕೊನೆಗೂ ಸಿಕ್ಕಿದ್ದು ನಾಮವೇ. ಸ್ವರ್ಗದ ಅಧಿಕಾರದ ಆಸೆಯಿಂದಲಾಗಿ ಹೋದೆವು. ರಾಪಣನ್ನು ಹಡೆದೋಡಿಸಿ ನಾಕದ ಪೀಠವನ್ನು ಕುಳಿತುಕೊಳ್ಳುವಂತಹ ಸಂದರ್ಭ. ಓಡಿದ ದೇವೇಂದ್ರ ಸುಮ್ಮನೆ ಉಳಿದ್ನ. ಕೊಟ್ಟ ದೂರು ನಾರಾಯಣನಲ್ಲಿ ಬರ್ಲಿಲ್ಲ ಅವ. ಬಂತು ಕೈಯಲ್ಲಿರುವ ಚಕ್ರ. ಅಂಗಾಂಗಗಳನ್ನು ಕಳೆದುಕೊಂಡು ಇರುವುದಕ್ಕೆ ಮನೆ ಇಲ್ಲದೆ ಇದೇ ದಾರಿಯಲ್ಲಿ ನಾವು ಮಲಗುವುದು, ಆ ಕಡೆ ಈ ಕಡೆ ಹೋಗುವುದು, ಸಿಕ್ಕಿದ ಗೆಡ್ಡೆಗೆಣಸನ್ನು ತಿಂದು ಜೀವಿಸುವುದು. ಇದೇ ಆಯ್ತು ನಮ್ಮ ಜೀವನ. ನಾವು ಉದ್ಧಾರ ಆಗುವುದಕ್ಕಿಲ್ವಾ? ಕೇಳಿ ಬಂತಲ್ಲ ಒಂದು ಸುದ್ದಿ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಹೌದಾ? ಹುಟ್ಟಿದ್ದು ಮಾತ್ರವಲ್ಲ, ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಮೆಚ್ಚಿಸಿ? 3 ಮೂರ್ತಿಗಳಿಂದಲೂ ಹಾಗೂ ದರೆಯು ಯೋನಿತರಿಂದಲೂ ಮರಣವೇ ಬಾರದಂತ ವರವನ್ನು ಪಡೆದುಕೊಂಡಿದ್ದಾನಂತೆ. ನಾವು ಏನು, ನಮ್ಮ ಸಾಮರ್ಥ್ಯ ಏನು ಅನ್ನುವುದು ಗೊತ್ತಾಗಬೇಕು ಅಂತಾದ್ರೆ ನಾವು ಸ್ವಲ್ಪ ದೊಡ್ಡವರಲ್ಲಿಗೆ ಹೋಗಬೇಕು. ಮಹಿಷ ಸಾಧನೆ ಮಾಡಿದ್ದಾನೆ, ನಮಗಿನ್ನು ನೇತಾರ ಮಹಿಷ. ನಮ್ಮ ನಡೆ ಮಹಿಷ ನೋಡಿ. ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ಯಾರಯ್ಯ ನೀವು? ಎಲ್ಲಿದ್ದವರು? ಹೆಸರೇನು? ಎಲ್ಲವನ್ನು ನನ್ನಲ್ಲಿ ಮಾಲಿನಿ ಸುಕುಮಾರ ಇವರೆಲ್ಲರೂ ನಮ್ಮ ಊರಿನವರೇ. ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಕಾರಣ ಉಂಟು. ಯಾಕೆಂದ್ರೆ ಈ ಹಿಂದೆ ಇಲ್ಲೇ ಇದ್ದವರು ನಾವು. ಮತ್ತೆ ಬಿಟ್ಟದ್ದು ಯಾಕೆ? ಕಾರಣ ಉಂಟಯ್ಯ. ಏನು? ಸ್ವರ್ಗದ ಅಧಿಕಾರದ ಆಸೆಯಿಂದಲಾಗಿ ನಾಕವನ್ನು ಯಾರಿದೆವು, ಇಂದ್ರಾದಿ ಸುಮಣಸರನ್ನು ಹೊಡೆದಾಡಿಸಿದೆವು. ಓಡಿದ ಸುರಪಣ ಸುಮ್ಮನೆ ಉಳಿಲಿಲ್ಲ. ಏನ್ ಮಾಡಿದ? ಊರು ಕೊಟ್ಟ. ಯಾರಲ್ಲಿ? ಗೋವಿಂದನಲ್ಲಿ. ಗೋವಿಂದ ನಾರಾಯಣ ಏನು ಮಾಡಿದವ? ಕಪಟಿ. ಅವ ಬರ್ಲಿಲ್ಲ. ಬಂತು ಚಕ್ರ, ನಮ್ಮ ಅಂಗಾಂಗಗಳನ್ನೇ ಕತ್ತರಿಸಿ ಪಟ್ಟಿತಯ್ಯೋ. ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಅಯ್ಯೋ ಪಾಪ. ಆಮೇಲೆ ಅನುಭವವನ್ನು ಅನುಭವಿಸುತ್ತಾ ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಗಿರಿಗವನಗಳಲ್ಲಿ ಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದೆವು. ಸರಿ. ಆವಾಗ ಬಂತಲ್ಲ ಒಂದು ಶುಭ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ ನಮಗೆಲ್ಲರಿಗೂ ಸಮರ್ಥ ನಾಯಕ ನೀನೆಂದು ತಿಳಿದು ನಿನ್ನ ಬಳಿಗೆ ಬಂದವರಿದ್ದೇವಯ್ಯ. ಎಂದು ಬಂದಂತಹ ನಿಮಗೆಲ್ಲರಿಗೂ ಆಶ್ರಯವನ್ನಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿಟ್ಟುಕೊಳ್ಳಿ. ನಮ್ಮ ಸ್ವಾಮಿ ನೀನು ಅಂತ ಇಲ್ಲಿಗೆ ಬಂದದ್ದು ನಾವು. ನಮಗೆ ಮಾತ್ರ ಅನ್ಯಾಯ. ಸರಿಯಾಗಿ ನನ್ನ ಬಗ್ಗೆ ಗೊತ್ತಾಯ್ತು. ಹೌದೌದೌದು. ನಿನಗೂ ಅನ್ಯಾಯ ಆಗಿದೆ. ಇನ್ನು 4 ಸಲ ಸ್ವಾಮಿ ಅಂತ ನನ್ನನ್ನು ಕರೀತೇವೆ. ಏನು ಅನ್ಯಾಯ? ಆದ್ರೆ ನಮಗೆ ಬೇಸರ ಹೋಗಬೇಕಲ್ಲ. ನನಗೆ ಅನ್ಯಾಯ ಏನಾದ್ರು? ನಮಗೆ ನ್ಯಾಯ ಸಿಗಬೇಕು, ನಿನಗೂ ನ್ಯಾಯ ಸಿಗಬೇಕು. ಹೇಗದು? ನಿನ್ನ ಅಪ್ಪನನ್ನು ಕೊಲ್ಲಿಸಿದ
ತೋರಿಸಿಕೊಡ್ತೇನೆ. ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಳ್ಳಿ, ಸುರಪುರವನ್ನು ಇರುವಂತಹ ಸ್ಥಳ ನಾಗಕ್ಕೆ ಯಾರಂತ ಕೇಳವಲ್ಲರಿ? ದೇವೇಂದ್ರನು ನಿಂತುಕೊಂಡಿದ್ದ. ಹಾಗೆಂದುಕೊಳ್ಳಬಹುದು. ಹೊರಟು ನಿಂತಹ ಕಾರ್ಯ ಏನಂತೆ ಏನಂತೆ ಕೇಳಿದಿರಿ ನೀವೆಲ್ಲ? ನಮ್ಮೊಡನೆ ಸಮರವನ್ನೇ ಸಾರಿದ್ದಾನಂತೆ, ಎದುರಿಸಬೇಕಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ಏರಿ ವಾಹನ ನಡೆಯುವ ಸಮರ. ಹಿಂದೆ ಹೋದರೆ ಸರಿ.
ಹಾಗೆ ತಲೆ ಹೊಡೆದಲ್ಲ ಯಾವ್ದಕ್ಕೆ ಪಾಪಿಗಳೇ ತೋರಿಸ್ತೇನೆ ಸ್ವಾಮಿ. ಸ್ವರ್ಗದ ಅಧಿಕಾರ ನಮ್ಮದೇ ಎನ್ನುವ ಹಾಗೆ ನಮಗೆ ಸೊಕ್ಕು. ಆ ಸೊಕ್ಕನ್ನು ಇಳಿಸುವುದಕ್ಕಾಗಿ ಬಂದಿದ್ದೇವೆ. ಅಧಿಕಾರ ಬಿಟ್ಟು ಕೊಟ್ಟು ತೆರಳು. ಸ್ವಂತ ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಳೆ ತುರಿತೇನು? ಹೌದು. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದವನಿದ್ದೇನೆ. ಯಾಕಾಗಿ? ನನ್ನ ಅಪ್ಪನಾದಂತಹ ವಿದ್ಯುನ್ಮಾಳಿಯನ್ನು ಕೊಂದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗು.
ಪೀಠ ನಮ್ಮ ಪಾಲಿಗೆ, ಜೊತೆಯಲ್ಲಿ 3 ಲೋಕದ ಒಡೆತನ. ಇನ್ನು ಮುಂದೆ ಕೇವಲ ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ ನಮ್ಮ ವಿರೋಧಿಗಳಾದಂತಹ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಋಷಿಮುನಿಗಳಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ ಅವರ ಶಿರ ಕತ್ತರಿಸಿ ಒಬ್ಬರನ್ನು ಬಿಡಬೇಡಿ. ಯಾರು 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 ಸೂರ್ಯಚಂದ್ರನೇ, ನಿಮಗಾದರೂ ಸರಿ 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹೇಶನ ಹೇಳಿಕೆ ಇಲ್ಲದೆ ಸಂಚರಿಸ ತಟಸ್ಥರಾಗಿದ್ದಾರೆ. ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ, ಈ ದೇವಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ. ಎಲ್ಲವನ್ನು ನೋಡಬೇಕು. ಈ ಕಡೆ ಬನ್ನಿ. ಅವತರಿಸೋನಿ ಕಮಲ ಸಂಜಾತೆ ದುರುಳರ ತುಳಿಯಲು ಒರೆಯುವುದಿನೇನು ಧರೆಯಂದು ಗೊರುಬಿದ ನೀನೋರ್ವೆ ಬಲ್ಲೆ. ಸಮಸ್ತರು ಎದ್ದೇಳಿ ಏನು ಬಂದಿರಿ? ನಿನ್ನಿಂದಲೇ ಬಲಪ್ರಮತನಾದಂತಹ ಖಳ ಮಹಿಷ ಲೋಕ ಕಂಟಕನಾಗಿ ಮೆರೆದಾಡ್ತಾ ಇದ್ದಾನೆ. ಖಳನನ್ನು ವಧಿಸಿ ಲೋಕಕ್ಕೆ ಕಲ್ಯಾಣ ನಿಮ್ಮಿಂದಾಗಬೇಕು. ಬೇರೆ ಯಾವುದನ್ನಾದ್ರೂ ಕೊಟ್ಟದ್ದನ್ನು ಹಿಂದೆ ಪಡೆಯಬಹುದು, ಆದರೆ ಮಹಿಷನ ಭಕ್ತಿಗಳು ನೀಡಿದ ವರವನ್ನು ಹಿಂದೆ ಪಡೆಯಕ್ಕೆ ನನಗೆ ಸಾಧ್ಯವಿಲ್ಲ ಎಂಬಾಗ ಒಂದು ಪದ ಬೇಕಲ್ವೇ? ನಮ್ಮ ಕಷ್ಟವನ್ನು ದೂರ ಮಾಡುವ ಒಬ್ಬನೇ ಗೋವಿಂದನೊಬ್ಬನೇ. ಹಾಗಿದ್ರೆ ಅಲ್ಲಿಗೆ ಹೋಗೋಣಲ್ವೇ? ಶ್ರೀಮತಿ ಬರೆದುಗಿನಾದ್ರಿಯ ಬಳಿಯೊಳಗಿದಿಲಾಗಿ ಮುರಗದ ತರಲು ಚರಣಕ್ಕೆ ಒಂದಿದೆ ಹರಿಗರ ಒಂದಾಗಿಯೇ ದುರುಳನ ಗದನದೊಳು. ಶಂಕರ ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ವಂದಿಸಿಕೊಂಡಿದ್ದೇನೆ. ಏನು ಭಾವಯ್ಯ, ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ? ಸದಾ ಲೋಕದ ಕ್ಷೇಮವನ್ನೇ ಬಯಸಿ ಸುಕ್ಷೇಮದಿಂದಲೇ ಲೋಕವನ್ನು ಪಾಲಿಸುವವರು ನೀವು. ಸರಿ, ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದೆ. ಏನು ಬಂದಿರಿ? ದುರುಳನಾದಂತಹ ಮಹಿಷನೂ ಪಟಾಳ. ಏನು ಮಾಡೋಣ? ಸರಿ, ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹೇಶ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡೋಣ. ಏನು? ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡುವ. ಹಾಗೆ ಉಳಿದವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಜಿಸುವುದೇ ಇರಲಿತ. ಏನು ಮಾಡುವ? ನಳಿನ ಭವ ಸುರರಥ ನೊಡಗೊಂಡು ನಡೆಸಂದು ಅಚ್ಯುತಾನಂದ ಕೇಶವ ಗೋವಿಂದ ನಾರಾಯಣ ವೈಕುಂಠ ನಾವು ಕಾಣದೆ. ವೈಕುಂಠದಲ್ಲಿ ಹರಿಯಿಲ್ಲ ಎಂಬುದರಿಂದ ಆ ಕ್ಷಣದಲ್ಲಿ ಮಹಿಷನನ್ನು ಲಯ ಮಾಡುವುದಕ್ಕೆ ಮಹೇಶನಿಂದ ಮಾತ್ರ ಸಾಧ್ಯವೆಂದು ಕೈಲಾಸ ಹೇಳಿದ್ರೆ ವಿಶ್ವೇಶ್ವರನು ಕಾಣುವುದಿಲ್ಲ. ಹರೀಶರು ಎಲ್ಲಿದ್ದಾರೆ? ಹಾಗಿದ್ರೆ ಯೋಚಿಸಿದ್ರೆ ಕೇಳುತ್ತಿರುವುದೇ ಬಳಿಕ ಗಜರಿ ರವಾಣಿಯಿಂದರಿದು ಏನದು ಸ್ವರ ಕೇಳಿಸುವುದು? ಅಶರೀರವಾಣಿ. ಹೇಗಂತೆ? ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ಏನು ಮಾಡುವ? ಹೋಗೋಣ. ಬಳಿ ಬಂದು ಹರಿಹರರೇ ಹರಿಹರರ ಬದಕ್ಕೆ ನಗಿದ ಗದರು ದುರುಳ ಮಗಿಜ ದುರದ ಪಾದೇಹ ಪಾದಿಗರಿ ದುರಳಿವೆ ನಮ್ಮನ್ನು ಹೊರೆಯುವುದೇ ನಾವು. ಹರಿಹರರೇ ಸಕಲರು ವಂದಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗ್ಲಿ. ಮೇಲೇಳಿ. ಏನು ಬಂದಿರಪ್ಪ? ಶೋಣಿತಾಪುರದ ಮಾಲಿನ ವಿದ್ಯುನ್ಮಾಲಿನ ಮಗನಾದ ಖಳ ಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯವನ್ನೇ ಮಾಡುತ್ತಾ ಇದ್ದಾರೆ. ನೀವೇ ಕೊರೆಯಬೇಕು. ಭೀತಿಗೊಂಡೆ ಕೆಳದ ಜನದೊಳಗೆ
ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗೆಡಹಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ಹೇಳುವುದಕ್ಕೆ ನನ್ನ ಚೇತನ ಹೊರಹೊಮ್ಮಿದ್ದೇನೆ. ಮಹಿಷನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮ ದಿವ್ಯ ಶಕ್ತಿಯನ್ನೇ ಹೊರಗಡೆಗೆ ಮುಖದಿಂದ ಬರಲಿಗೆ ದಿಕ್ಪಾಲಕರ ತೇಜ ಮುಂದಾಗುತ್ತಲೇ ನಾನಿರಾಗೃತಿ ತಲೆದು ಧರಗಿರಿಯೇ ಸುರರು ಜಯ ಜಯವೆಂದು ನುತಿಗೈದರು. ಕರುಣದುಳ್ ಭಾವನು ಪದವ ನಯನರು ಮರೆದೆವು ಕರುಣಿಸು ಅಭಯ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಆದಿಮಾಗೆ ನಮೋಸ್ತುತೆ. ಜಯ 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 ಭೈರವ ಮುಖ ಬರದೆ ಬಲ್ಲ ಕಷ್ಟವ ಕೇಳಿಗೊಮ್ಮೆ ನಾರಾಯಣ ತಾಯೇ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ. ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಆ ತತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನೆಗೆ ತಕೆ ತಡವರಿಕೆ, ತನುವಿಗೆ ತರಕಂಪನ, ಕಷ್ಟದ ಭೀತಿಯೇ ಯಾರಿಂದ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ಮೊದಲಾಲಿ ಸುಖಳ ಮಗಿಜನು ವಿಧಾನ ಇದೀಗ ಹೊರಬಲದಿ ಸುರರಾಜ ಎಲ್ಲವ ಜೊತೆಗೆ ಗೆದ್ದಿದ್ದನು ನಿರ್ಭೀತಿಯದ ಮಾದೇ ಅಮ್ಮ, ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕು ಒಂದೂ ಅರ್ಥವಾಗುವುದಿಲ್ಲ. ಏನಾಯಿತು? ಶೋಣಿತಾಪುರದ ಅರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತಹ ಮಹಿಷನ್ ಎನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತನ ಟೊಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯಿ ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತಹ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹಿಷನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ ಕೊಡು. ಸರದಿ
ಸಕಲ ಮಣಿಯಲಾಗಿ ವಿಶ್ವಕರ್ಮನು ಗಣಧರದಿ ಜೋಬಿಸುವ ಭೂಷಣ ವದನ ಅರ್ಪಿತನು. ಜಯ 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 ಅಜಾಭವ ಸುರಪ ಮುಖ್ಯರೇ, ನಮ್ಮ ಭಕ್ತಿಗೆ ಒಲಿದಂತ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ಜನಾಭನು ಕರದ ಚಕ್ರವ ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ತ್ರಿನಯನಗೆ ತ್ರಿಶೂಲವನು ಜಗ ಮೈಶಲವನಿಗೆ ತ್ರಿಶೂಲವಮ್ಮ. ಕನಗೆ ಕರ್ಮನು ಬ್ರಹ್ಮದಂಡವ ಇದು ವಂದಿತತ್ವ ವಿನಯದಿಂದಲೇ ಸುರಭ ಗುಲಿಗವ ವಜ್ರಾಯುಧವಮ್ಮ. ನಿಮಿಷರು ಜಗಯುಧಗಳ ಮಣಿದು ಮದೆಯ ಪದದೊಳಿರಿದುದ ನುದಿದರು ಬಯದಿಗೆ ಜಯ 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 ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟಿದ್ದಾರೆ. ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟಳಾಗಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ನಿಮ್ಮೆಲ್ಲರ ಕೈ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡೆ ಯುದ್ಧಕ್ಕೆ ತೆರಳುವರೇ ವಾಹನವಾಗಿ ಹಿಮವತ್ತರೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲವರು ಜಯಘೋಷ ಮಾಡುತ್ತಿರುವಂತೆ ವಾಗ್ದಾನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಕೂಳ ಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿ ಸಿಂಹವಾಹಿನಿಯಾಗುತ್ತೇನೆ. 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 ಪರಿಮಳದ
ಪರಿಯಾದಂತಹ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ವಾದಿಸಿದವಂತೆ. ನೋಡುವೆ. ಏನು ಧೈರ್ಯ ನಿನಗೆ? ಅಷ್ಟ ಭುಜಗಳುಳ್ಳ ನಾರಿಯೇ ನಾನೇ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹೇಶ. ಒಂದು ಹೆಜ್ಜೆ ಮುಂದಿರಿಸಿದೆಯಾ? ಜಾಗ್ರತೆ. ಯಾಕೆ? ಗೋಣ ಕತ್ತರಿಸಿಯನ್ನು ಕೆಟ್ಟ ವಿದ್ಯವರ ಬರದಿದ್ದ ಧರೆ ಜ್ಞಾಗಾದಿಗಳನ್ನೆಲ್ಲ ಹಾಳಸಿಗಿದೆಯಾ? ಸುಮನಸರನ್ನು ಕೆಣಕಿದೆಯಾ? ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆಮಟ್ಟಿದೆಯಾ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಬದುಕುವ ಇಚ್ಛೆಯಿದ್ದಲ್ಲಿ ಚರಣಕ್ಕೆ ಶರಣ ಹರಿಸಿ. ಏನು ಮಹಾ ವರಬಲ ಉಂಟು. ಯಾರಿದ್ದವರ ಅಧಿಕಾರ? ಬ್ರಹ್ಮದೇವ ಕೊಟ್ಟಿದ್ದ. ಕೆಣಕಿ ನೋಡು. ಸಾಮಾನ್ಯ ನಾರಿ ನೀನು. ನೋಡೋಣವಂತೆ. ಮೂರು ಲೋಕದ ಅಧ್ಯಕ್ಷನ ನೋಡಿಕೊಂಡೇನು. ಶಿವವನ್ನು ಕಡೆಗೆ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ಮಾಮ ಭಾಗ ಯಾರು?
ಜಾಗ್ರತೆ ಯಾಕೆ ಕಬ್ಬಿದ ಕೊಹಣೆ ಬಡವರಿಗೆ ದೇಹದ ಕಬ್ಬಳಿಸುವುದಕ್ಕೆ ಬೇಕಾಗಿ ಜಗನ್ಮಾತೆಯ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡು ಉತ್ಪಾತ ಪೀಠವೇ ನಾಶಕ್ಕಾಗಿ ಬಂದವಳು ಅಷ್ಟಭುಜೆ ಅಯೋನಿಜೆ ಯೋಗವಾಗಿನಿ ಬಾಕಿ ಜಮರ್ದಿನಿ ಅಗಿತಯನ ಸಕಲ ರಸಿ ಪಾರ್ವತಿ ಮೈಸಾಸುರ ಮರ್ದಿನಿ ನಮಾಮಿ ಮಹಿಷಾಂತಕಿಯೇ ಶಾಂತಳಾಗಮ್ಮ ಶಾಂತಳಾಗು ಅರುಜದಲ್ಲಿ ನಾಗವನ್ನು ಪಾಲಿಸು ಮರೆಯದ ಜನನವನ್ನು ನಿದಿರದ ಮನವೇ ಅಮ್ಮ ಮಹಿಷಗಳಿಗೆ ಮುಂದಾದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ, ಇದು ಶಾಂತಳಾಗಿದ್ದೇನೆ, ಧನ್ಯರಾಗಿದ್ದೇವೆ. ದುಷ್ಟರಾದ ಮಹಿಷರನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಿಲಾಸುರ, ಚಾಮರಾದಿಗಳನ್ನು ಮಡುಹಿದೆ. ಸತ್ಯ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಕ್ಷರ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನಾವು ಶಕ್ತಿ ರೂಪಗಳನ್ನ ಅಂತೂ ಹೋರಾಡಿದವಳಿದ್ದೇವೆ. 10ನೆಯ ದಿನದಂದು ಖಳ ಮಹಿಷನನ್ನೇ ವಿಜಯವನ್ನು ಸಾಧಿಸಿದವಳಿದ್ದೇವೆ. ಸತ್ಯ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ಆಗಲಮ್ಮ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನೇನು ತೆಗೆಯುವ ಕಾಲ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಡುವುದಕ್ಕಿದ್ದೇನೆ. ಸರಿ ತಾಯಿ. ಸುರಪಾಲ, ಅಮ್ಮ. ಇನ್ನು ಮುಂದಕ್ಕೆ ಖಳರ ಭೀತಿ ನನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಬರೆಕಂದ. ಮುಂದಕ್ಕೆ ಖಳರಿಂದ ಕಷ್ಟ ಬಂತು ಅಂತ ಆದ್ರೆ ಏನು ಮಾಡಲಮ್ಮ? ಖಳರ ಭೀತಿಯೇ ಹೌದು. ನೇರವಾಗಿ ತುಯಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲ್ಗೊಂಡು ನನ್ನನ್ನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ, ನಿರ್ಭಯನಾಗ.
ಅಧಿಕ ವಿಭವದಲ್ಲಿ ರಾಜ್ಯದ ಕುಲೋದ್ಧಾರಕ ಶಾಣಿತಾಪುರಕ್ಕೆ ಯಾರೆಂದು ತಿಳಿದು ತುಂಬಾ ಸಲ ಅಂತ ಕೇಳಿದ್ದೇವೆ. ನಾನೇ ಸರಿ ಯಾವತ್ತು ಬಂದ ವಿಚಾರ ಅನೇಕ ವಿಧ ಆಲಿಸಬೇಕು. ನನಗೂ ಮನೆಗೆ ಶುಭದ
ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಹೌದು. ಶುಂಭ ಹಾಗೂ ನಿಶುಂಭ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಸರಿ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ದರೆಯೋಣಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳಾದ ವಿಧಿಯಿಂದಲೇ ಹೊರಬರುವಂತಹ ನಾವು ಭೂಲೋಕವನ್ನು ಸ್ವಾಧೀನಪಡಿಸಿಕೊಂಡವರಿದ್ದೇವೆ. ಆ ಬಳಿಕ ಪಾತಾಳ ಲೋಕವನ್ನು ನಮ್ಮ ವಶಗೊಂಡವರಿದ್ದೇವೆ. ಇನ್ನು ಉಳಿದಿರೋದು ಒಂದೇ ಒಂದು ಲೋಕ, ಅದೇ ಸ್ವರ್ಗಲೋಕ. ಸುರಪೀಠವನ್ನು ಸ್ವಾಧೀನಪಡಿಸಬೇಕಾಗಿ ಬಂದವರು ನಾವಾಗಿದ್ದೇವೆ. ಬಿಟ್ಟುಕೊಂಡು ಸುರಪೀಠವನ್ನು ನಾಲ್ಕದ ಪೀಠವನ್ನು ಬಯಸಿ ಬಂದಿದ್ದೇನೆ. ಬಿಟ್ಟುಕೊಡು ಶಂಭ.
ಹಾಗೆ ಬಯಸಿದವರಿಗೆಲ್ಲರಿಗೂ ಕೂಡ ಯಮನಾಲಯವನ್ನು ಸೇರಿದವರಿದ್ದಾರೆ. ಸಂಗರವನ್ನು ಬಯಸುವೆಯೋ ಹಿಂದೆ ತರಲು ಶುಭವಾಗಲಿ. ಅಸುರ ಕುಲೋದ್ಧಾರಕರಿಗೆ ಮಂಗಳವಾಗಲಿ, ಜಯವಾಗಲಿ, ಶುಭ. ನಾಗದ ಪೀಠವನ್ನು ಏರಿಕೊಂಡ ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ವಿಸರ್ಜನೆ ನೀಡುತ್ತಿದ್ದರು? ದೇವತೆಗಳಿಗೆ. ಇನ್ನು ಮುಂದಕ್ಕೆ ನೀಡಬಾರದು. ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆ ನಡಿಬೇಕು. ಯುದ್ಧ ಮಾಡಿದಂತ ಆಯಾಸ ಹೆಚ್ಚಾಗ್ತಾ ಇದ್ದಿತ್ತು. ವಿಶ್ರಾಂತಿ ಅಗತ್ಯ. ತೆರಳುವ. ಶಂಕರಿ ಪಾಲೆ ಭಯ ಭವಾನಿ ಅಂಬಿಗೆ ಸುರನುದೆ ಶಂಭು ಭೋಗದೆ ಬೆಂಬಿಡದೆ ಸುರರಕ ಸಂಭವ ಪುರಯಮ್ಮ ಪಾಲಯಮ್ಮ ಜರ್ವಾಣಿ ಶಂಕರಿ ಹುಳು ಹುಟ್ಟುವು ಜಾಗೆ ಹುಳ ಮಗಿಜನುವ ಸೋಲಿದಿನ ಜವ ಆಡುತ್ತಿರಲು ಕಲನಾಲಯ ಗಾಟಿದಿರುವ ಎಳೆಯ ಅನಿಮಿಷಾಧಿಪ ಸುಮನಸರಾದ ನೀವೆಲ್ಲರೂ ಒಂದಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದಿದ್ದೀರಿ. ಹೌದಮ್ಮ. ಪಾದ ಕಾಲತರಾಗಿ ತೊದಲು ನುಡಿಯಿಂದಲೇ ಹನಿದುಂಬಿದ ಕಣ್ಗಳಿಂದಲೇ ಭಾವಶುದ್ಧಿಯಿಂದ ಅಡಿಗಡಿಗ ಅಪರಾಜಿತ ಸ್ತೋತ್ರವನ್ನೇ ಧ್ಯಾನಿಸುತ್ತಿದ್ದೀರಿ. ಸತ್ಯ. ಅಪರಾಜಿತ ಈ ಸ್ವರೂಪದಿಂದಲೇ ಅಭಯಪ್ರದಳಾಗಿದ್ದೇನೆ. ನಿಜ. ಕಷ್ಟದ ಭೀತಿ. ಹೌದಮ್ಮ. ಈ ಹಿಂದಕ್ಕೆ ಖಳಮಹಿಷನನ್ನೇ ಮಡುಹಿ ನನ್ನಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಸುರಲೋಕದ ಗದ್ದುಗೆಗೆ ಯಾರಿಂದ ಏನು ಕೊರತೆ ಬಂತು ಹೇಳಿ? ಕೇಳಬೇಕು ಜನನಿ. ಜನರಿಗೆ ನಿನ್ನ ಪದನು ಜಯ ಮಗಿ ಜಯ ಜಯ ಹೌದು. ಧನ ಪರಾಕ್ರಮಿ ಶೃಂಗನು ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ನಾಗವನು ಪಾಲಿಸುವ ಕಳನು ಕೈತಪ್ಪಿ ಹೋಗಿದೆ ತಾಯಿ. ಇದಕ್ಕೆ ಕಾರಣ ಮಹಿಷನಿಗಿಂತಲೂ ಅಧಿಕ ಬಲವನ್ನು ಹೊಂದಿದಂತಹ ಶುಂಭರೆನ್ನುವಂತಹ ದಾನವರು ಏನಾಯಿತು? ತನ್ನ ಅಪರಿಮಿತವಾದಂತಹ ಸೇನೆಯನ್ನು ಕೂಡಿಕೊಂಡು ನಾಗಲೋಕಕ್ಕೆ ಗಾಳಿಯನ್ನು ಮಾಡಿದರು ತಾಯಿ. ಎದುರಿಸಬೇಕಿತ್ತು. ಭವನದಲ್ಲಿ ಒಂದೊಮ್ಮೆಗೆ ಎದುರಿಸಿದೆವು ಕೂಡ ಕೈ ಸೋಲಾಗಿ
ಸೋಲಾಗಿ ಹೋಯ್ತಮ್ಮ. ನಿಮಗೆ ಸೋಲೆ? ಹೌದಮ್ಮ, ಸೋತೆವು ಎನ್ನುವ ಕಾರಣದಿಂದ ದುಃಖ ಅಲ್ಲ ತಾಯಿ. ಮತ್ತೇನು? 14 ಲೋಕಗಳು ಕೂಡ ಈಗ ಅವರ ಕೈವಶವಾಗಿದೆ. ಧರೆಯಲ್ಲಿ ಪಂಚಮಹಾಪಾತಕಗಳೇ ನಡೀತಾ ಇದೆ. ಯಾಗ ಯಜ್ಞಾದಿಗಳು ನಡೀತಾ ಇಲ್ಲ. ಋಷಿಮುನಿಗಳಿಗೆ ಬದುಕು ಸಾಗಿಸುವುದು ಕಷ್ಟ ಆಗಿದೆ. ಸುಮಂಗಲೆಯರ ಮಾಂಗಲ್ಯ ಭಾಗ್ಯ ಇಲ್ಲ ಅಂತಾಗಿದೆ ತಾಯಿ. ಪಂಚಮಹಾಪಾತಕಗಳನ್ನೇ ಎಸಗಿ ಅಧರ್ಮವನ್ನೇ ಮಾಡ್ತಿರುವಂತಹ ದಾನವರನ್ನೆಲ್ಲ ವಧಿಸಿ ಲೋಕಕ್ಕೆ ಕಲ್ಯಾಣ ಮಾಡಬೇಕಮ್ಮ, ರಕ್ಷಿಸಬೇಕು, ಉದ್ಧರಿಸಬೇಕು. ನೊಂದೆಯ ಕರುಣಿದುದ ಅಭಯವನ್ನು ನುಡಿದಳು ಸುರಪ್ಪ ಕಿರಿದು ಸಮಯದೆ ತರಿಸದೈತರ ನೆರವೆಯನು ಮೊರೆಯುವೆನು ನೀವು ಮನೋವ ನಿಜವೇ ಅಮ್ಮ? ಮೊರೆಯ ಮಾತಲ್ಲ ಮತ್ತೆ ಹೇಗಮ್ಮ? ಮರದಿ ನಿಜವನು ಯಾವ ಕಡೆಗೆ? ತುಗಿಲಗಿರಿಯೊಳು ಇರುದ ನೋಡುವುದೆಲ್ಲ ಲೀಲೆಯ ಆದೀತು ಅನುಷದೊಳಗಿರುವುದೆನುದ ತ್ರಿದಶರಿಗರುಗೆ ಶ್ರೀದೇವಿ ದೇವಿ ಶುಂಭ ನಿಶುಂಭರ ಬಾಧೆಯಿಂದಲಾಗಿ ನೊಂದೆಯ ಮಗನೇ. ಹೌದಮ್ಮ. ಧಾರಯತೆ ಇತಿ ಧರ್ಮ. ಓಹೋ. ಯಾವುದು ಧರಿಸಿ ನಿಲ್ತದೆ ಅದುವೇ ಧರ್ಮ ಸ್ವರೂಪ ಎಂಬುದರಿಗೆ ಅಧರ್ಮ ಸಹಿತವಾದುದು ಅನ್ನುವುದೇ ಅರ್ಥ. ಆದರೆ ಯಾವುದರ ಪ್ರಮಾಣ ಎಷ್ಟಿರಬೇಕು, ಯಾವುದು ಯಾವ ಮಿತಿಯನ್ನು ಹೊಂದಿರಬೇಕು ಅನ್ನುವುದನ್ನು ನಿರ್ಧರಿಸಬೇಕಾದ ಶಕ್ತಿ ಸ್ವರೂಪಿಣಿಯೇ ನಾನಾಗಿದ್ದೇನೆ. ಹೌದಮ್ಮ. ಹೀಗಿರುವಾಗ ಶುಂಭನಿಂದಲೂ ನಿಶುಂಭನಿಂದಲೂ ಅಥವಾ ಅವನ ಅನುಚರರಿಂದಲೂ ನಿಮಗೆ ಕಷ್ಟ ಬಂತು ಅನ್ನುವ ಕಾರಣಕ್ಕಾಗಿ ನೀವು ಕಣ್ಣೀರ್ಗರಿಯುವುದು ಬೇಡ. ಮತ್ತೇನು ಇರಿದು ಮಾಡುದು? ಸಮಯದೊಳಗೆ ಕಳವಾರವನ್ನೆಲ್ಲ ನಿಗ್ರಹಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗದೆ ಆದೀತಮ್ಮ. ಆದರೆ ಮರಳಿ ಸ್ವರ್ಗವನ್ನು ಸೇರುವಂತಿಲ್ಲ, ಇಲ್ಲಿಯೇ ಇದ್ದೇವುಂತಾದ್ರೆ ನಮ್ಮ ಇರವನ್ನು ಕಂಡಲ್ಲಿ ದಂಡಿಸಿ ಎನ್ನುವ ಹಾಗೆ ಶುಂಭ ಆಜ್ಞೆಯನ್ನು ಹೊರಡಿಸಿದ್ದಾನಲ್ಲ, ಅದಕ್ಕೇನಮ್ಮ ಮಾಡುವುದು? ಭೋಗ ಭೂಮಿಯದು ಸ್ವರ್ಗಲೋಕ. ಹೌದು. ಹಾಗೆಂದು ಭೋಗಾಸಕ್ತರಾಗಿ ಜೀವನವನ್ನು ಕಳೆದವರು ನೀವಲ್ಲ. ಜಗಕ್ಕೆ ಹಿತವನು ಶಕ್ರ. ಈ ಮಾತಿಗೆ ಸರಿಯಾಗಿ ಅರ್ಥಪೂರ್ಣವಾಗಿ ಜೀವನವನ್ನು ಈವರೆಗೆ ತೇದವರಿದ್ದೀರಿ, ಸಾಗಿಸಿದವರಿದ್ದೀರಿ. ಹೀಗಿರುವಾಗ ಸ್ವರ್ಗ ಮರ್ತ್ಯ ಪಾತಾಳ ಈ 3 ಲೋಕಗಳ ಸ್ವಾಸ್ಥ್ಯವದು ದೆಸೆಗೆಟ್ಟಿದೆ. ಸತ್ಯ. ಶುಂಭ ದಾನವನಿಂದ ಅಪಹರಿಸಲ್ಪಟ್ಟಿದೆ. ಈ ಭೀತಿ ಒಂದೆಡೆಯಾದರೆ ಸ್ವರ್ಗಲೋಕವನ್ನು ಸೇರುವಲ್ಲಿ ಶುಂಭ ದಾನವನ ಅನುಚರರು ನಿಮಗೆ ಬೆಂಬಿಡದೆ ದಂಡಿಸುತ್ತಾರೆ, ಹಿಂಸೆಯನ್ನು ಕೊಡ್ತಾರೆ. ಹೌದಮ್ಮ. ನಿಮ್ಮ ಸ್ಥಿತಿ ನನಗೆ ಅರ್ಥವಾಗ್ತದೆ. ಅದಕ್ಕಾಗಿ ಒಂದು ಕೆಲಸ ಮಾಡಿ. ಹೇಗಮ್ಮ? ಈ ನಿಜವನ್ನು ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಗೈಯಲ್ಲಿರುವ ಖಳಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವಿರಂತೆ. ಆಗಲಮ್ಮ, ತಾಯಿ ಆಜ್ಞೆ. ಜಯ 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 ಜಯ. ಅಳುವುದು ಮನದರಿಗೆ ಧೈರ್ಯವ ತಿಳುಗಿ ಬಳಿಗ ಶಕ್ತಿ ರೂಪಿಣಿ. ಈ ಸುಮನಸರಿಗೆ ಧೈರ್ಯವ ತಿಳುಗಿ ಬಳಿಗ ಶಕ್ತಿ ರೂಪಿಣಿ. ಕಳ್ಳರ ಬಳಿಗೈದುದ ಗೆಲುವನೆ ಅದಾಜ. ಆ ಕಳ್ಳರ ಬಳಿಗೈದುದ ಗೆಲುವಡದ ಎಂದೆನು ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ. ಮೋಗದ ಬಲೆಗೆ ಸಿಲುಕಿಸಿ ಸಮಜರೆಲ್ಲರ ಕೊಸುವ ಕಾರ್ಯ ಸುಲಭ ಏನು ತಲೆದಲ್ಲ ಮನದೊಳಗೆ ತಿಳಿದಳು. ಹೌದಷ್ಟೇ ಎಂದು ಯೋಚಿಸಿ ಮಗ ಯೋಚಿಸಿ ಮಗ ಎಂದು
ಮಾತಿನ ಒಂದಕ್ಷರವು ಪ್ರಪಂಚದಲ್ಲಿ ಸಟಿಯಾಗುವುದಕ್ಕಿಲ್ಲವಲ್ಲ. ಆದ್ದರಿಂದಲೇ ಅದು ಅಭಯವಾಕ್ಯ, ಮರೆಯ ಮಾತಲ್ಲ. ಹೀಗೆ ಭರವಸೆಯ ಮಾತುಗಳನ್ನಾಡಿದ ಕಾಲಕ್ಕೆ ದೇವತೆಗಳೆಲ್ಲ ಹೃಷ್ಟಮಾನಸರಾಗಿದ್ದಾರೆ. ಹರುಷದಿಂದಲೇ ಇಲ್ಲಿ ಇರುವುದಕ್ಕೆ ಒಮ್ಮತವನ್ನು ನೀಡಿದ್ದಾರೆ. ಅಲ್ಲದೆ ಇನ್ನೊಂದು ಬಗೆಯನ್ನು ಸ್ವರೂಪವನ್ನು ತನ್ನದಾಗಿಸಿ ಇನ್ನೇನು ಮುಂದೆ ಖಳವದೆಯ ಬಗೆಯಂತು ಈ ಕುರಿತಾಗಿ ಯೋಚಿಸುತ್ತಾ ನಿರೀಕ್ಷೆಯನ್ನು ಇರಿಸುತ್ತಾ ನನ್ನನ್ನೇ ಧ್ಯಾನಿಸುತ್ತಾ ಕಾಲವನ್ನು ಕಳೆಯುವುದಕ್ಕೆ ಮುಂದಾದ ದೇವತೆಗಳನ್ನು ಕಾಣುವಾಗ ತಾಯಿಗೆ ಮಕ್ಕಳ ಸೌಖ್ಯವನ್ನು ಸ್ಥಿರಗೊಳಿಸುವಲ್ಲಿ ಯಾವ ಆನಂದ ಪ್ರಾಪ್ತಿಯಾಗ್ತದೆಯೋ ಅದೇನೆನ್ನುವುದನ್ನು ಪ್ರಪಂಚ ಕಾಣುವುದಕ್ಕೆ ಇದು ವೇದಿಕೆ. ಹಾಗೆಂದು ಖಳವದೆಯನ್ನು ಸಾಧಿಸುವ ಬಗೆಯಂತೂ ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋಗಲೇ ಸ್ವಕ್ಷೇತ್ರ, ಅಧಿಕಗೊಂಡಿರುವ ಜನಬೆಂಬಲ, ಮೊದಲೇ ವಿಧಿಯಿಂದ ದತ್ತವಾದ ವರಬಲ. ಹೀಗಿರುವಾಗ ಗೆಲುವನ್ನು ಹೊಂದಿಸುವುದದು ಸುಲಭವೇ? ಆಗುವುದಿಲ್ಲವೆಂದಲ್ಲ. ಮನ ಮಾಡಿದರೆ ಖಳವದೆಯನ್ನು ಸಾಧಿಸುವುದಕ್ಕೆ ನನಗೆ ಎಷ್ಟು ಹೊತ್ತು ಬೇಕಾದೀತು. ಹಾಗೆಂದು ಖಳವದೆಯ ಪ್ರಕರಣವದು ಲೋಕದ ಮಂದಿಗಳಿಗೆ, ಸುಜನ ಬಾಂಧವರಿಗೆ, ಅಥವಾ ಇನ್ನು ಮುಂಬರಬಹುದಾದ ದಾನವ ಪರಿವಾರಕ್ಕೆ ಒಂದು ಶಿಕ್ಷಣದ ರೀತಿಯಲ್ಲಿ ಒದಗಿ ಬರಬೇಕಷ್ಟೇ. ಧರ್ಮವನ್ನು ಮೀರಿ ನಿಂತೆವು ಎಂದಾದರೆ, ದುರ್ನೀತಿಯಿಂದಲೇ ನಾವು ನಡೆಯುವುದಕ್ಕೆ ಮುಂದಾದೆವು ಅಂತಾದರೆ, ಅವ್ಯವಹಾರಗಳಿಂದಲೇ ಭ್ರಮ ಲೋಕದಲ್ಲಿ ಇದ್ದುಕೊಂಡು ನಾನುವನ್ನು ಅಹಮಿಕೆಯಿಂದ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಮುಂದಾಗ್ತೇವೆ ಅಂತಾದರೆ ಪರಿಣಾಮ ಏನು, ಪ್ರಾಪ್ತಿ ಏನು ಅನ್ನುವಂತಹ ಮನವರಿಕೆ ಪ್ರತಿಯೊಬ್ಬನಿಗೆ ಆಗಬೇಕಷ್ಟೇ. ಆದ್ದರಿಂದಲೇ ಅದೇ ಬಗೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು. ಆದ್ದರಿಂದಲೇ ಇದ್ದಲ್ಲಿಗೆ ಕಳವಾರವನ್ನೆಲ್ಲ ಭರಿಸಿಕೊಳ್ಳಬೇಕೆನ್ನುವುದು ತೀರ್ಮಾನ. ಬಂದ ಮೇಲೇನು? ಸರಿ, ಶುಂಭದಾನವ ಎಲ್ಲವನ್ನು ಹೊಂದಿದವನು, ಅವನಿಗೆ ಬದುಕಿನಲ್ಲಿ ಕೊರತೆ ಎನ್ನುವುದು ತಿಳಿದಿಲ್ಲ. ಕಾರಣ ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು. ಅಧಿಕಾರಿ ಯಾರು? ಶುಂಭನಲ್ಲದೆ ಅನ್ಯರಲ್ಲ. ತನ್ನ ಸ್ವಾಮಿತ್ವವನ್ನು, ಪ್ರಭುತ್ವವನ್ನು ಪ್ರಪಂಚಮುಖದಲ್ಲಿ ಕಾಣಿಸಿಕೊಟ್ಟ ಶುಂಭದಾನವ ಅಥವಾ ಅವನು ಕ್ರಮಿಸಿಕೊಂಡು ಬಂದಂತಹ ಬಗೆ ಅವನ ಅನುಚರರಿಗೆಲ್ಲ ಹಿತವಾಗಿ ಕಂಡಿರುವ ಕಾಲವಿದು. ಒಂದರ್ಥದಲ್ಲಿ ಮಾಯೆಯನ್ನು ನಾವು ಗೆದ್ದುಕೊಂಡಿದ್ದೇವೆ, ಮಾಯೆ ನಮ್ಮ ಕೈವಶವಾಗಿದೆ. ಹೀಗಿರುವಾಗ ಅನಿಮಾದ್ಯಷ್ಟ ಸಿದ್ಧಿಗಳೇ ಇರಲಿ ಅಥವಾ ಇನ್ನಾವುದೋ ಬಗೆ ಇರಲಿ, ದೇಹ ಬಲ, ವಿಧಿಯಿಂದ ದತ್ತವಾದ ವರಬಲ, ಜೊತೆಗೆ ಜನಬಲ, ಇವೆಲ್ಲವೂ ನಮ್ಮ ಒಂದಿಗಿರುವಾಗ ನಮ್ಮನ್ನು ಗೆಲ್ಲುವುದಕ್ಕೆ ಇನ್ನೊಬ್ಬರಿಂದ ಸಾಧ್ಯವಿಲ್ಲವಲ್ಲ. ಈ ಭ್ರಮೆಗೆ ಒಳಪಟ್ಟಿದ್ದಾನೆ ಶುಂಭದಾನವ. ಆ ಭ್ರಮೆಯ ಗೋಡೆಯನ್ನು ಮುರಿಯಬೇಕಷ್ಟೇ. ಆದ್ದರಿಂದಲೇ ಭಾವಕಿಯಾದ ನಾನು ಭಾವುಕರ ಭಾವವನ್ನು ಮರೆತು ಅವರಿಗೆ ಒದಗಿ ಬಂದ ಕಷ್ಟವನ್ನು ಪರಿಹರಿಸಿಕೊಳ್ಳಬೇಕೆನ್ನುವ ತೀರ್ಮಾನಕ್ಕೆ ಬದ್ಧಳಾಗಿದ್ದೇನೆ. ಆದ್ದರಿಂದಲೇ ಸುಂದರವಾದ ಹೆಣ್ಣಿನ ರೂಪದಲ್ಲಿ ಕಾಣಿಸಿಕೊಂಡ ಈ ಹೊತ್ತು ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಈ ಕಾರಣದಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಆದ್ದರಿಂದಲೇ ಯೋಚನೆ, ಪೂರಕವಾದ ಯೋಜನೆ, ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕೆ ಅನುಕೂಲಕರ ಎನ್ನುವ ನೆಲೆಯಲ್ಲಿ ಖಳವದೆಯನ್ನು ಸಾಧಿಸುವುದಕ್ಕೆ ಬೇಕಾಗಿ ಬಂದು ಸೇರಿದ್ದು ಕದಂಬ ಕಾಂತಾರ. ಹಿಮವತ್ ಪರ್ವತದ ದಕ್ಷಿಣ ಪ್ರದೇಶ ಕಂದರ ಭಾಗ, ನಿರ್ಜನವಾಗಿರುವ ಪರಿಸರ ನೋಡಿದರೆ ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಸಾಲು. ಖಳವದೆಯನ್ನು ಸಾಧಿಸುವುದಕ್ಕಿದು ಪೂರಕವಾದ ವೇದಿಕೆಯೇನೂ ಹೌದು. ಹಾಗೆಂದು ಇದ್ದುಕೊಳ್ಳುವುದಕ್ಕೊಂದು ವ್ಯವಸ್ಥೆ ಬೇಡುವೆ. ಸಂಕಲ್ಪ ಮಾಡಿದೆ. ಅಂಬರದ ಆಚೆಯಿಂದ ಕುಂಬಿನಿಗಿಳಿಯ ಬಿಟ್ಟೆ ಕನಕದ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣಕ್ಕೆ ಸರಿಯಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನೇ ಹರಿಯಗೊಟ್ಟಾಗ ವನ ವಿಹಾರಕ್ಕೋ ಮೃಗಬೇಟೆಗೋ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವದು ಸಿದ್ಧವಾಗ್ತದೆ. ಹೇಳಿ ಕೇಳಿ ಶುಂಭನ ಅಧೀನಕ್ಕೆ ಒಳಪಟ್ಟ ಕದಂಬ ಕಾಂತಾರ ಕಳರಲ್ಲಿ ಬಾರದೆ ಉಳಿಯುವುದಕ್ಕೆ ಸಾಧ್ಯವೇ? ಬರಲಿಕ್ಕೆ ಮನಸ್ಸು ಮಾಡುವ ಹಾಗೆ ವ್ಯವಸ್ಥೆ ಮಾಡೋಣ. ಈವರೆಗೆ ಕತ್ತಲಿನಿಂದಲೇ ಆವೃತಗೊಂಡಿದ್ದ ಪರಿಸರದಲ್ಲಿ ಕೋಟಿ ಸೂರ್ಯನ ಪ್ರಭೆಯೊಂದು ಬಂದೆರಗಿದ ಹಾಗೆ. ಕಾರಣ ಬೇರೇನೂ ಅಲ್ಲ, ನನ್ನ ಈ ತನು ಪ್ರಭೆಯನ್ನು ಕೋಟಿ ದಿವಾಕರರ ಸಭೆಗೆ ಪ್ರಭವಾಗಿ ಏರಿಸಿಕೊಂಡದ್ದೇನೂ ಆಯಿತು. ನೋಡೋಣವಂತೆ. ಉರಿಯುವ ಬೆಂಕಿಯ ಕಡೆಗೆ ಆಕರ್ಷಣೆಯನ್ನುಗೊಂಡಂತಹ ಪತಂಗಗಳು ಸಾಗಿ ಬಂದು ಸುತ್ತಲೂ ಸುತ್ತುತ್ತಾ ಸುಟ್ಟು ಕರಕಲಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಾಗೆ ದೇವತೆಗಳು ಇರುವಂತಹ ಈ ಪ್ರದೇಶದಲ್ಲಿ ಅಥವಾ ನನ್ನ ಸಾನ್ನಿಧ್ಯ ಇರುವ ಪ್ರದೇಶದಲ್ಲಿ ಆಕರ್ಷಣೀಯವಾಗಿ ಕಂಗೊಳಿಸಬಹುದಾದ ಬೆಳ್ಳಿ ಬೆಟ್ಟದ ಕಡೆಗೆ ಮೋಹವನ್ನ ಅಂತೂ ಈ ಕಡೆಗೆ ಸಾಗಿ ಬಂದು ಭ್ರಮೆಗೊಂಡು ನನ್ನನ್ನು ಹೊಂದಬೇಕೆನ್ನುವ ಅಪೇಕ್ಷೆಯಿಂದಲೇ ಬಂದರಗಿದ ಕಾಲಕ್ಕೆ ಅಳೆದು ತೂಗಿ ಕೊಂದು ಮುಗಿಸುವುದಕ್ಕೆ ಮುಂದಾಗ್ತೇನೆ. ವಿಧಿಯ ವರಬಲ ಅವನನ್ನು ಉಳಿಸುವುದಕ್ಕಾಗಲಿಕ್ಕಿಲ್ಲ. ಈ ವಿಶ್ವಾಸ ನನಗಿದೆ.
ಮೆರವ ಕಾಂಚನ ದುಯ್ಯಾಲೆ ಏರಿ ಮಂಡಿಸೋಣವಂತೆ. ಇದರ ಕಲ ಚಂದ ಒಲಿದ ವಿಧಾತ 3 ವರಗಳನ್ನು ಕೊಟ್ಟ. ಯಾವುದು? ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದ
ಸ್ವರ್ಗಲೋಕವನ್ನು ಸೇರುವಾಗ ನಮ್ಮಿಂದ ಮೊದಲೇ ಶುಂಭ ಜೊತೆಗೆ ನಿಶುಂಭ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ರು. ನಿಜ. ಶುಂಭನಾಗಲಿ ನಿಶುಂಭನಾಗಲಿ ಬರಲಿ ಸಮರಕ ಎಂಬುದಾಗಿ ಬಂತ ಆಹ್ವಾನ. ನಾರದ ಬಂದ ಸಂಧಿಯ ಎಸಗಿದ ಹೌದು. ಹರಡಂತಹ ಕಾಲಕ್ಕೆ ಎಲ್ಲರೂ ಶುಂಭರನ್ನು ಹೊಗಳೋರು. ಇದನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದ. ಆದ್ರ ತಿರುಗಾಟದ ಪರಿಣಾಮ ಎಂಬಂತೆ ಉದಾರ ಕುಡಿಯುವುದಕ್ಕೆ ರಕ್ತ ಬೇಕಲ್ಲ, ತಿನ್ನುವುದಕ್ಕೆ ಮಾಂಸ ಬೇಕಲ್ಲ. ಹಾಗಾದ್ರೆ ಹಸಿ ಮಾಂಸ ಬಿಸಿ ರಕ್ತ ಎಲ್ಲಿಂಟು? ಎಲ್ಲಿರುವುದು? ಯಾವ ಜಾಗದಲ್ಲಿ? ಇಲ್ಲಿ ಅಲ್ಲ, ಅಲ್ಲಿ. ಅಂದ್ರೆ ಕದಂಬ ಕಾಂತಾರ ಇಲ್ಲಿ ಅಲ್ಲ.
ಕಳರೊಬ್ಬರಿಗೆ ಬಾದವನು ಮೆಲುದಲೆ ಶ್ರಮವನ್ನು ಕಳೆದೆನೆಂದೆನುದಾಗ ಆಗ ಬರಲು ಯಾವಾಗ ಆಗ ಈಗಲ್ಲ ಆಗ 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 ಬರಲು ಕದಂಬವನದೆಡೆಗೆ ಆಗ ಬರಲು ಎರಡು ಸಣ್ಣ ಪ್ರಾಣಿಗಳು ಇದ್ರಲ್ಲಿ ನನ್ನ ತಮ್ಮ ಇಲ್ಲ ಇವ ಎಲ್ಲಿ ಹೋದ ಅಲ್ಲಿರುವ ಎಲ್ಲಿರುವ ನಿನಗೆ ಗೊತ್ತಿಲ್ಲ ಇಲ್ಲ 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 ಆಗ ಬರದು ಯಾವಾಗ ಬಂದದ್ದು ನಾನಾಗ್ಲೇ ಬಂದಿಲ್ಲಿ ಕಾಯಿ ಓ ಆಗ್ಲೇ ಬಂದಿಯಾ ನಿನ್ನನ್ನು ಕರೆದೆ ನೀನೊಂದು ತಿರುಗಿ ನೋಡುದಿಲ್ಲ ಇಲ್ಲ ನನಗೆ ಹೂವಲ್ಲಿ ಎರಡು ಪ್ರಾಣಿಗಳನ್ನು ನೋಡ್ತಾ ಇದ್ದ ಒಮ್ಮೆ ತಿನ್ನುವಂತ ಧಾವಿಸಿದೆ ಅದು ಸಣ್ಣದು ಅಂತೇಳಿ ಅಲ್ಲಿಗೆ ಬಿಟ್ಟೆ ಬೆಳೆಯುವುದಕ್ಕೆ ಹೌದೌದೌದು ಬೆಳೆದ ಬೇಡ ಮತ್ತೆ ಮಾಂಸ ಬೆಳೀತಾರೆ ಅಲ್ಲಿ ಅಬ್ಬ ಹೇಗೆ ಬೇಟ ಭರ್ಜರಿ ಬೇಟ ಈ ರೀತಿಯ ಬೇಟೆ ಇಲ್ಲಿಯವರೆಗೆ ಆಡಿದವರಲ್ಲ ಇಲ್ಲಿ ಆಡ್ಲೇ ಇಲ್ಲ ನಮ್ಮ ಬೇಟೆಯನ್ನು ಕಂಡು ಉಳಿದವರಲ್ಲ ಒಬ್ಬ ಹೇಳಿದ್ರೆ ಸಾಕು ಹೀಗೆ ನಿಲ್ಲಿದೆ ಹೀಗೂ ಉಂಟೆ ಹೇಗೆ ಹೀಗೂ ಉಂಟೆ ಉಂಟೆ ಯಾವ್ದು ಉಂಟೆ ಇದ್ದದನ್ನು ಉಂಟೆ ಹೌದು ಉತ್ಪ್ರೇಕ್ಷೆಯಿಂದ ಹೌದೌದು ತಮ್ಮ ಬೇಟೆಗೆಂದು ಹೋದವರು ಯಾವ ಬೇಟೆಗೆ ಹೋದೆ ಎಷ್ಟು ಪ್ರಾಣಿ ತಿಂದೆ ಯಾವ ಪ್ರಾಣಿಯನ್ನು ಕೊಂದೆ ಹೇಗೆ ತಿಂದೆ ಹೇಳುವ ನನ್ನ ಮುಂದೆ ಆ ದಾರಿಯಲ್ಲಿ ಮುಂದೆ ಹೋಗುವಾಗ ಒಂದು ಜಿಂಕೆ ಮರಿ ಕಾಣೋದಕ್ಕೆ ಸಿಕ್ಕಿತು ಆ ದಾರಿಯಲ್ಲಿ ಜಿಂಕೆ ಸಿಕ್ಕಿತ ಹೌದೌದು ನನಗೊಂದು ಸಂಶಯ ಅದು ಜಿಂಕೆ ಮರಿ ಹೌದಾ ಅಲ್ವಾ ಅಂತ ಆಗ್ಲೇ ನೆನಪಾಯ್ತು ನಿನ್ನ ಮುಖವನ್ನು ನೋಡಿ ಜಿಂಕೆ ಮರಿನಾ ಇದು ಜಿಂಕೆ ಮರಿನಾ ಜಿಂಕೆ 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 ತುಂಬ ಇತ್ತಲ್ಲ ಜಿಂಕೆ 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 ಮರಿ ಅದು ನೀನು ಆಡಿದ ನನಗೆ ಕೇಳಿದ್ದು ಅದಕ್ಕೆ ನಾ ಹೇಳಿದ್ದು ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡಬೇಡ ಅವನ್ನ ಅಂತ ಅಲ್ಲಿಗೆ ಹಿಡಿದ ಒಂದೊಂದು ಹಿಡಿದು ಗರನೆ ಗರನೆ ತಿರುಗಿತಿ ಜಿಂಕೆ ಚಿಗರೆಯ ಮರಿ ಹೌದಾ ನನ್ನ ನೋಡಿ ನಿನ್ನ ನೋಡಿ ಹೌದು ಅಣ್ಣ ಏನಮ್ಮ ಎರಡು ಕಲ್ಲಿ ಮುಷ್ಟಿಯಿಂದ ಬಡಿದ ಮುದ್ದೆ ಆಯ್ತು ಮುದ್ದೆ ಆದ ಮೇಲೆ ಅಲ್ಲಿಗೆ ನುಂಗಿದ ಮಾಂಸದಿಂದ ರಕ್ತ ಕುಡಿದ ಅಪ್ಪ ನೀನು ಬೇಡ ಅಡಿದಾರ ಬೇಟ ಹಿಡಿದ ಹಂದಿ ಕಡಿದ ಹಂದಿಯ ತಲೆ ಕುಡಿದ ರಕ್ತ ತಿಂದ ಮಾಂಸ ಎಲುಬನ್ನು ಎಲುಬು ಮುಗಿಸಿದ್ಯಾ ಎಲ್ಲ ಮುಗಿಸಿದ ಹಲ್ಲಿಲ್ಲದವರಿಗೆ ಬೇಡುವ ಅದು ಹಲ್ಲಿಲ್ಲದವರಿಗೆ ಎಲುಬನ್ನು ಜಗಿಲಿಕ್ಕೆ ಆಗುದಿಲ್ಲ ಈಗ ಎಲುಬನ್ನು ಹಲ್ಲಿಲ್ಲದವರಿಗೆ ಜಗಿಲಿಕ್ಕೆ ಇಲ್ಲ 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 ಅದಕ್ಕಾಗಿ ಚರ್ಮ ಸುಳಿದ ಚರ್ಮ ಯಾಕೆ ಚರ್ಮ ಬೇಕು ಚರ್ಮ ಉಪಯೋಗ ಆಗ್ತದೆ ಯಾರಿಗೆ ಅದು? ನನಗೆ ಯಾಕೆ ತಿನ್ನುವುದಕ್ಕೆ ಈಗಲ್ಲ ಮಳೆಗಾಲ ಬರುವಾಗ ಏನು ಮಾಂಸ ಸಿಗುವುದಿಲ್ಲ ಇದನ್ನು ಒಣಗಿಸಿಡುವುದು ಮಳೆಗಾಲ ಬರುವಾಗ ಅದರ ಜಾಗ ನ್ಯಾಕು 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 ನಾನು ಮುಸ್ಕಿನ ಒಳಗೆ ಒಂದು ಶಬ್ದ ಕೇಳ್ತಾ ಇತ್ತು ನಿನ್ನದೇ ಕೆಲಸ ಅಲ್ಲ ಇವ ಆ ಚರ್ಮವನ್ನು ಒಂದು ವಾಸನೆ ಬರ್ತೈತೆ ಯಾವ ಒಣಗಿಸಿದ್ಯಲ್ಲ ಅದು ಒಣಗಿಸಿ ಮುಟ್ಟುವಾಗ ಹಪ್ಪಳ ಉಡಿಯೋದಾಗ ಆಗ್ತದೆ ಬೇಟೆಯನ್ನು ಭರ್ಜರಿ ಆಡಿದ್ದೇವೆ ಬೇಟೆಯ ಪರಿಣಾಮವು ಎಂಬಂತ ನೋಡಂತ ಇಳಿಯುವುದು ಜಲ ಸಮಜಲ ಶ್ರಮಜಲ ಇದನ್ನು ನೀಗಿಸುವ ಬಗೆ ಹೇಗೆ ಹಾಗಾದ್ರೆ ಗಾಳಿ ಬೇಕಲ್ವ ಗಾಳಿಯಲ್ಲಿ ಉಂಟು ಗಾಳಿ ಬೀಸು ಮಾರುತ ಇದ್ದಾನಲ್ಲ ಕರೆದು ಆಜ್ಞೆ ಹೊರಡಿ ಇಲ್ಲಿ ಬಾರ ಗಾಳಿ ಬೀಸು
ಗಾಳಿ ಬೀಸ ಬೀಸು ಗಾಳಿ. ಏ ಪುಣ್ಯಾತ್ಮ, ಅವನಿಗೆ ಯಾಕೆ ಜೋರು ಮಾಡುದು? ಅವ ಗಾಳಿ ಬೀಸುದಿಲ್ಲ, ಗಾಳಿ ಬೀಸುದಿಲ್ಲ. ಗಾಳಿ ಬೀಸುವುದಿಲ್ಲ, ಜೋರು ಮಾಡಿದವ ಎದ್ದು ಹೋದ ಅವನು. ಅವ ಎದ್ದು ಹೋದ್ರೆ ಯಾರು ಇಲ್ಲ ಅಂತ ಆದೀತು. ಎದ್ದು ಹೋದ್ರೆ ತೊಂದ್ರೆ ಇಲ್ಲ, ಮತ್ತೆ ಕೈಯಲ್ಲಿ ಉಂಟಲ್ಲ ಅದನ್ನು ದಿವಸ ಹಾಕಿಟ್ಟಿದ್ದು. ಏ ಪುಣ್ಯಾತ್ಮ, ಆಜ್ಞಾಧಾರಕರನ್ನು ನಾವು ಹಾಗೆ ಹೇಳಬಾರದು. ಅವರಲ್ಲಿ ಕೇಳಿಕೊಳ್ಬೇಕು, ಹೌದೌದು. ಅವರಿಗೆ ಉಪಕಾರ ಮಾಡಬೇಕು. ಹೌದು. ಇದು ಬಹಳ ತಗ್ಗು ಪ್ರದೇಶ. ಹಾ. ಅದಕ್ಕಾಗಿ ಒಂದು ಸ್ಥಳವನ್ನು ಆರಿಸಿದ್ದೇನೆ. ಹಾ. ಆರ್ಜಿಸಿದ ಮನೋವೇಗದ ಬಲದಿಂದ ಏರುವುದು ತಳುವದ ಸಮಯಗಳಿಗೆ ಹೇಳಿದೆ, ಆ ಸಮಯದಲ್ಲಿ ಹೇಳಿದೆ, ಕೇಳಿದೆ ಮಲವಿನು ಹುಯ್ಯಾಲೆಯಲಿ, ಮಲವಿನು ಹುಯ್ಯಾಲೆಯಲಿ ಕುಳಿತು ನಾನು ಮತ್ತೆ ದೇವಿಯು ಕುಳಿತು ಮಾಡುದಿಗ ಗಾಯನ, ಕುಳಿತು ಪಾಡುವ ಗಾಯನ, ಕುಳಿತು ಮಾಡುವ ಗಾಯನ ಆಲಿದುದೇ. ಅದ್ಯಾರು? ಅದು ಇವ ಏ ನೀನು? ಇರುವರು ಈರ್ವರು ಆಲಿದುದ ಇದವಳೆ ಇರಬೇಕು. ವೀಣೆಯ ಪಿಡಿದಿರ್ವಾಣಿ, ವೀಣೆಯ ಪಿಡಿದುರ್ವಾಣಿ ವಾಣಿ.
ಏನು ಏನೆಂದು ತಿಳಿಯದಾಗಿರುವುದು ನಾನು ಪಡೆದೊಡ್ಡ ತಾನ ಪಡುವಳಿ ಏನೆಂದು ತಿಳಿಯದಾಗಿರುವುದು ವಿಮೆಯ ಹಿಡಿದಿರುವ ವಾಕ್ಯ ವಿನಯ ಹಿಡಿದಿರುವ ವಾಕ್ಯ ಯಾಕೆ ನಿಲ್ಬೇಕು? ಏನಾದ್ರೂ ಬೀಳ್ತದೆ ನೋಡು. ಈಗ ಬೆನ್ನಿಗೆ ಬೀಳ್ಬೇಕಷ್ಟೇ. ಮುಂದೆ ಬಾ. ನಿನಗೇನಾಯ್ತು? ಅಲ್ಲ ಏನಾದ್ರೂ ಪ್ರಾಣಿಗಳನ್ನು ಕೊಂದಂತಹ ಆ ಮಾಂಸಗಳು ಮರದ ಮೇಲೆ ಇದ್ರೆ ಕೆಳಗೆ ಆ ಬೀಳ್ತಾ ಮರದ ಮೇಲೆ ಕೊಂಡು ಹೋದದ್ದು ಯಾರು? ನಾವು ಅದನ್ನು ಮುಂದೆ ಸೀಳುವಾಗ ನಿನ್ನ ತಲೆ ಆಚೀಚೊಮ್ಮೆ ಹೋಗಿ ಹಾಗಲ್ವಾ? ಬಹಳ ಆಶ್ಚರ್ಯವಾದದ್ದು. ಮಾರುತರ ಸೇವೆಗಾಗಿ ತುಯಿನಾದ್ರೆಯನ್ನು ಏರಿದವರು ನಾವು. ಏರಿದ ಕಾಲಕ್ಕೆ ಆ ಕಡೆ ಇನ್ನೊಂದು ಸ್ವರ ನೋಡಿದಾಗ ಕೇಳ್ತಾ ಉಂಟು. ಒಂದು ಸ್ವರ ಕೇಳ್ತದೆ. ಹೌದಲ್ಲ? ಹೌದೌದು. ಯಾವ ಸ್ವರ? ಏನು ಸ್ವರ? ಏನಿರ್ಬೋದು ಅದು? ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಏನು ತಿಳಿದ? ದುಂಬಿಗಳ ಜಯಂಕಾರ. ಹೂವಿನಿಂದ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತ ದುಂಬಿಯೊಂದು ಹಾರುವಂತ ಪರಿಸ್ಥಿತಿಯಲ್ಲಿ ಬರುವಂತಹ ಸ್ವರ. ಏನು ಸ್ವರ ಅಲ್ವಾ? ಏನು ಸ್ವರ? ಹೌದು. ಇದು ಅದಲ್ಲ. ಅದಲ್ವಾ? ಅದು ಹೇಗೆ? ಅದು ಸಣ್ಣದು. ಹಾಗೆಲ್ಲ ಸ್ವರ ಹೊರಡಿಸುವಂತಹ ದುಂಬಿಯ ಜೇಂಕಾರ ಇದಲ್ಲ. ಇದಲ್ಲ ಅಲ್ಲ ಅಲ್ಲ. ಅರ್ಥ ಮಾಡಿಕೊಂಡಿದ್ದೇನೆ. ಏನು ತಿಳಿದ? ಇದು ಇದು ಮಂದಮಾರುತ ಮಂದವಾಗಿ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೊಂದು ಸೇರಿ ದಿಕ್ಕಾಟವಾಗುವಾಗ ಬರುವಂತಹ ಸ್ವರ ಬಿದಿರ ಸದ್ದು. ಇದು ಬಿದಿರ ಸದ್ದು ಹೀಗ ಅಲ್ಲಪ್ಪ, ಅದು ಞರ 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 ಞರ. ಅದೇನು ನನಗೆ ಬಿದಿರ ಸದ್ದು ಕೇಳುದು? ಏನು ಬಿದಿರ ಸದ್ದು ಕೇಳುವ ಅದು ಏನು ಇಲ್ಲಿಗೆ ಕೇಳ್ತಾ ಉಂಟಲ್ಲ ಅಂತ. ಅದಲ್ಲ, ಅದು ಕೇಳುವುದು ಗಾಳಿ ಅಬ್ಬರಕ್ಕೆ. ಇದು ಬಿದಿರ ಸದ್ದಲ್ಲ ಅಲ್ವಾ? ಎಲ್ಲ ಅಲ್ಲ ಅಲ್ಲ ಅಲ್ಲ. ಹಾಗಾದ್ರೆ ಯಾವ್ದು ಇದೆಯೇ? ನಾ ತಿಳಿದ ಯಾವ್ದಲ್ಲ. ವೀಣೆಯ ಸ್ವರವೇ ಕೇಳ್ತಾ ಉಂಟು. ವೀಣೆಯನ್ನು ಹಿಡಿದು ವೀಣೆಯನ್ನು ಮಿಟ್ಟವರು ಯಾರು? ಅಂತಿಂತವರು ಆಡುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ವೀಣೆಯ ಬಿಡಿದಿಪ್ಪ ವಾಣಿ ಈ ಪರಿಯಲ್ಲಿ ಕಾನನ ದೆಡೆಗಾಗಿ ಬಂದು ಶಾನು ರಾಗದೊಳಿಂತು ಗಾಯನ ಪಾಡುತ್ತಿ ಹಳೋ. ಒಮ್ಮೆ ಸುಮ್ಮನಿರ. ಯಾಕೆ? ವಾಣಿ ಹೆಣ್ಣು. ಹೌದು. ಗಂಡಾರಣ್ಯ. ಎಂಟೆದೆ ಉಳ್ಳಂತಹ ಬಂಟನು ಕೂಡ ಈ ಅರಣ್ಯವನ್ನು ಪ್ರವೇಶ ಮಾಡುವುದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ. ಅಂತದ್ರಲ್ಲಿ ವಾಣಿದೇವಿ ಬರೋದಕ್ಕೆ ಸಾಧ್ಯ ಉಂಟೆ? ಅವಳಲ್ವಾ? ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಅವಳು ಸ್ಫೂರ್ತಿ ದೇವತೆ. ಕೆತ್ತುವಲಿ ಕೆತ್ತಿ ಮೆತ್ತುವಲಿ ಮೆತ್ತಿ ವಿನೂತನವಾಗಿ ತಯಾರಿಸಿ ಭೂಲೋಕಕ್ಕೆ
ಕಳುಹಿ ಕೊಡ್ತಾನೆ. ಅವಳ ಅನುಗ್ರಹ ಇಲ್ಲದಿದ್ದರೆ ಧರೆಯಲ್ಲಿ ಉಣಿಸಿ ಉದಿಸುವಂತಹ ಪ್ರಾಣಿಗಳಿರಬಹುದು, ಹಾ. ಮನುಜರಿರಬಹುದು, ಹೌದು. ಬುದ್ಧಿಹೀನರಾಗಿ ಜನಿಸ್ತಾರೆ. ಅದು ಹೀಗೆ ಕೇಳುವ ಸ್ವರ ಯಾವ್ದಿರ್ಬಹುದು? ಯಾವುದು? ಅವ ಯಾರವ? ಸಂಗೀತಗಾರ. ಸಂಗೀತಗಾರ ಈಗ ಆಡ್ತಾನ? ಹೌದೌದು, ದೇವಲೋಕದ ಸಂಗೀತಗಾರ ಅವನೇ. ತುಂಬುರ ತುಂಬುರನ ಹಾಡು ಇದು. ತುಂಬುರನ ಹಾಡಲ್ವಾ? ಅವನು ಇಲ್ಲಿ ಬಂದು ಹಾಡಿದ್ರೆ ಅಲ್ಲಿಗೆ ಯಾರು? ಹಾಗಾದ್ರೆ ನಾರದ ನೀರದ ಕರದಲ್ಲಿಗೆ ಬಾರದ ನಮ್ಮಲ್ಲಿ ರಯತೋರದ ಗಾನ ವಿಶಾರದ ಅವನವೇ ಶಾರದ ಇಲ್ಲಿ ಬಂದು ನಿಲ್ಲತ ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅವಲ್ಲ ನಾರದನು, ತುಂಬುರನು, ಶಾರದೆಯೋ ಯಾರಿರ್ಬಹುದು ತಿಳಿಬೇಕಲ್ಲ. ಕೇಳುವ ಸ್ವರ ಉಂಟಲ್ಲೋ? ಕೋಗಿಲೆ ಜೊತೆಗೆ ಕಾಗೆ ಹಾಡಿದಾಗ ಆಯ್ತು. ಹಾಗೆ ನೀನೆ ಪಿಡಿ ಪಿಡಿ ಯಾವಾಗ ಸಿಗ್ತದೆ ಆದ್ರೂ ಹಿಡಿಯುವ. ಸ್ವರ ಪಿಡಿದು ನಾಡೆ ಗೋಚರಿಸಿ ಆಶ್ಚರ್ಯದು ಪರಮಾಚರ್ಯದು ಶೋಧಿಸಿ ಇಲ್ಲಿ ಒಳ್ಳಂದ ಬಿಡಗಾರೆ ಇವಳು ಅಯ್ಯಂದ ಇಂದು ವದನೆ
ಶುಭದ ನಗರಿನ ವೇದ ಎಲ್ಲದರೂ ಪಡೆಯುವ ವಿಮಲಗಾದ್ರೆಗೆ ಅರೆ ಜಿಂದಿ ಬಂದಂತ ಅಮ್ಮಮ್ಮ ಎಂತದ ಹೇ ತಮ್ಮ, ಸ್ವರವನ್ನೇ ಹಿಡಿದು ಮುಂದುವರಿದಂತಹ ಕಾಲಕ್ಕೆ ಕಣ್ಗಳಿಗೆ ಬೆಳಕಿನ ರಾಶಿಯೇ ಕಂಡದ್ದು. ಕೋಲ್ಮಿಂಚು ಒಂದು ಕಣ್ಣಿಗೆ ಬಡಿ. ಹೌದಲ್ಲ? ಹೌದು. ಇದರ ಮೂಲ ಎಲ್ಲೇ ಎನ್ನುವುದನ್ನು ಶೋಧಿಸುತ್ತಾ ಮುಂದುವರಿದೆ ಅಂತ ಆದ್ರೆ ಆಕಾಶದಿಂದ ಕುಂಬಿನಿ ಇಳಿಯಪಟ್ಟಿದ್ದ ಸ್ವರ್ಣದ ಉಯ್ಯಾಲೆ. ಹೌದೌದು. ಅದನ್ನು ಏರಿ ಬಾಲೆಯೋರ್ವಳು ಶ್ರುತಿದಾಳಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಹಾಡ್ತಾ ಇದ್ದಾಳೆ, ಪಾಡ್ತಾ ಇದ್ದಾಳೆ. ಅದಲ್ಲ, ಅವಳ ಸ್ವರ ಇಂಪು, ಅವಳ ಗಾಯನ ಕೇಳುವುದಕ್ಕೆ ಕರ್ಣಗಳಿಗೆ ಇಂಪು. ಕೇವಲ ಅಷ್ಟೇ ಅಲ್ಲ, ಅವಳ ವದನ ನೋಡು. ಅರೆ ಕ್ಷಣ ನನ್ನನ್ನು ನಾನು ಮರೆಯುವಂತೆ ಆಯಿತು. ಖಂಡಿತ. ಯಾಕೆ? ರಾಕ ಶಶಾಂಕ ನಿಬಾನನೆಯಾಗಿ ಪರಿಶೋಭಿಸುತ್ತಿರುವ ಚಂದ್ರಮುಖಿ ಆನಂದದ ಸೊಬಗು ಪುಂಡರಿಕಗಳ ಗುಂಪನ್ನೇ ಪರಿಹಾಸ ಮಾಡುತ್ತವೆಯೋ ಎಂದು ಭಾಸವಾಗುವ ದೃಗು ಯುಗಗಳ ಕಾಂತಿಯ ಮೆರುಗು. ಅಷ್ಟೇ ಅಲ್ಲ, ನೋಡಿದ್ಯಾ ಸ್ವರ್ಣದ ವರ್ಚಸ್ಸು, ಸೂರ್ಯನ ತೇಜಸ್ಸುಗಳಿಂದ ಕಂಗೊಳಿಸುವ ಲಾವಣ್ಯವತಿ, ಪರಿಕಿಸುವರಿಗೆ ಮನಸ್ಸಿನ ಸತಿ, ಆರಾಧಿಪರಿಗೆ ಈಶನ ಸತಿ, ವಾದಿಪರಿಗೆ ಕಮಲೋದ್ಭವನ ಸತಿಯಂತೆ ಕಾಣುವ ಈಕೆಯ ನೋಡಿದರೆ ಮದಗಜಯಾನೆ ಕೋಕಿಲಗಾನೆ ಮತ್ತುಡು ಸೇನೆ ಯಧಿಪತಿ ಬಾಣ ತ್ಯಜಿಸುತ್ತ ನಿತಿಂಬಿನಿಯ ಬಾಳ ನಿಟಿಲದಿ ಬಂದು ನೆಲೆಸಿಯ ಪರಿಯ ಗಮನಿಸಿದ್ರ ಮನಸ್ಸಿಜನ ಮದದಾನೆಯೋ ಮನ್ಮಥನ ರತ್ನ ನಿಧಾನೆಯೋ ಅಂಗಜನ ಮಂತ್ರ ಸೂತ್ರಕದ ಟಿಪ್ಪಣಿಯೋ ಮಾನಿನಿಯರ ದೈವವೋ ಸುಜ್ಞಾನ ಕನ್ಯೆಯ ಮಾತೃಭವನ ಸ್ಥಾನವೋ ಮೂಲೋಕ ಮೋಹನ ವಶ್ಯಾಚಿತ್ರವೋ ಎನ್ನುವಾಗಿ ಭಾಸವಾಗ್ತಾ ಇದೆ. ತರುಣಿ, ಜನಮನ ಕರಣಿ, ಪ್ರಭೆಯ ದ್ಯುಮಣಿ, ಪರಿಶೋಭಿಪಳಿ ಲಾವಣ್ಯವತಿ, ಯಾರೋ ಇವಳು ಎಂಬುದಾಗಿ ಪ್ರಶ್ನೆ ಬೆಳೆದವರಿದೆ. ಆಕಾಶದಿಂದ ಮಿಂಚಿನ ಗೊಚ್ಚಲ ಹೆಣ್ಣಿನ ರೂಪವನ್ನು ನಮ್ಮದೇ ಗೊಚ್ಚಿಸ್ತಾ ಇದ್ದಾಳು. ಅದೆಲ್ಲ ಬ್ರಹ್ಮದೇವರ ಕೈಯಲ್ಲಿ ಚಿನ್ನದೊಂದರ ಕೈಗಂಡು ರೈಗುಳ ಪವಳಾದ ಕಂಬು ಗಂಟ ದಂಸಿ ಗಮನಿ ಅಡಿಯನ್ನು ಬಿಡಿಯನ್ನು ಕುಟಿಯಿತು ತುಟಿ ಹಾವ ಭಾವ ಒಣಪು ವೈಯಾರ ಎಲ್ಲಿನಿಂದ ಹೋಗದಷ್ಟು ಗುರುತರ ಎಂಬುದನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಅರಣ್ಯ ಒಳಂತವಟಿಗಾರೆ ನೋಟಿಸ್ ಮಾಡಿ ಕುರುಗ ನಿಂತಿರುವ ನೀರು ಸರಸಿಜ ಬದನೆ ಹರಿಣ ನಿಂತರೆ ಸಲುವು ತರಿಣ ಮನೆ ವಿಮಲಗಾತ್ರೆ ವಿಮಲ ಕೋಮಲಗಾತ್ರೆಯಾಗಿ ಪರಿಶೋಭಿಸುವಿಕೆಯನ್ನು ನೋಡಿದ್ದಾರೆ. ಇವಳೊಮ್ಮೆ ಒಂದ ರಮೆಯಾಗಿರಬಹುದಾ? ರಮೇಶ ಕಳುಹಿಸಿದ್ದಿರಬಹುದಾ? ಖಂಡಿತವಾಗಿ ಬರೋದಕ್ಕೆ ಸಾಧ್ಯವಿಲ್ಲ. ಉಮಾ ಮಹೇಶ್ವರಿ, ಉಮೆ ಉಮೇಶ ಅಲ್ವಾ? ಈ ಜಾಗಕ್ಕೆ ಬರ್ಲಿಕ್ಕಿಲ್ಲ. ಹಾಗಾಗಿ ಅವರ್ಯಾರು ಬಂದದ್ದಲ್ಲ, ಅವರ್ಯಾರು ಅಲ್ಲ ಅಂತ ಆದ್ರೆ ನನ್ನ ದಾರಿ ಸುಗಮವಾಯಿತಲ್ಲ. ಇವಳವನ್ನು ನೋಡಿದೆ, ಇವಳ ಕಣ್ಣು ನನ್ನ ಕಣ್ಣಿಗೆ ಸೇರಿತು, ಪ್ರಣಯ ಉಂಟಾಯಿತು. ಇದರಿಂದಲಾಗಿ ನಾನು ಇವಳ ವರಿಸುವೆ. ಪ್ರಣಯದಿಂದ ಪರಿಣಯ ಆದ್ರೆ ಹೇಗೆ ಅಂತ? ಬೇಡ ಬೇಡ ಬೇಡ. ಯಾಕೆ ಬೇಡ? ಸರಿಯಾಗಿ ನೋಡಿದೆ. ಒಮ್ಮೆ ನನ್ನ ಮುಖ ಆದಿತ, ಯಾವ್ದಾದಿತ್ತು? ಒಮ್ಮೆ ನೀನು, ಒಮ್ಮೆ ನೀನು ಇಬ್ಬರಲ್ಲಿಗೆ, ಒಮ್ಮೆ ನೀನು ಆದಿತ್ತಂತ, ಒಮ್ಮೆ ನಾನು ಆದಿತ್ತಂತ. ನಾನು ನೋಡುವಾಗ ನಿನ್ನ ಮುಖ, ನೀನು ನೋಡುವಾಗ ನನ್ನ ಮುಖ, ನಾನು ನೋಡುವಾಗ ನಿನ್ನ ಮುಖ, ನೀನು ನೋಡುವಾಗ ನನ್ನ ಮುಖ, ಇಬ್ಬರನ್ನು ನೋಡ್ತಾ ಇದ್ದಾಳೆ. ಹಾಗಾದ್ರೆ ಇವಳು ಚಂಚಲ ಸ್ವಭಾವದವಳು. ಹಾಗಾದ್ರೆ ನಂಬಬಹುದಾ? ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ನಂಬಬಹುದು, ಹೆಣ್ಣು ಮಕ್ಕಳನ್ನು ನಂಬಲೇಬಾರದು. ಬಹಳ ಕಷ್ಟ. ನೀರಿನಲ್ಲಿ ಮೀನಿನ ಹೆಜ್ಜೆನಾದ್ರೂ ಹುಡುಕಬಹುದು, ಬಿಳಿ ಕಾಗೆಯನ್ನಾದ್ರೂ ನೋಡಬಹುದು, ಹೂವನ್ನಾದ್ರೂ ಹುಡುಕಬಹುದು, ಆದ್ರೆ ಹೆಣ್ಣಿನ ಮನಸ್ಸು ತಿಳಿಬಹುದಾ? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನಿಗೂ ಕೂಡ ಕಷ್ಟ ಬಂತೆ. ಆದ್ರೆ ಇವಳನ್ನು ತಿಳಿಯುವುದಕ್ಕೆ ಬಹಳ ಕಷ್ಟ. ಯಾಕೆ? ಒಂದು ದಾರಿ ಉಂಟು. ಇವಳ ವಿಚಾರ ನಮ್ಮೊಡೆಯನಿಗೆ ಹೇಳಿದ್ರೆ ಹೇಗೆ? ನಾನು ಮುಂದೆ ಧರಣಿಯನ್ನೆಲ್ಲ ಸಂಚರಿಸಿ ಜೋತಿಸಿದೆವು ಅಣ್ಣದೇವಾ ನಿನ್ನ ನಿರತ ಕೊಂಡಾಡುತ್ತ ಇರುವ ಜಗದೇ ಅಣ್ಣದೇ ಶುಂಭ. ಈ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು. ಆನಂದವಾದರೂ ಆದದ್ದು ಹೊಟ್ಟೆಗೆ ಹಸಿವೆ. ಹೊಟ್ಟೆಗೆ ಹಸಿವೆ ನಿವಾರಣೆ ಆಗ್ಬೇಕು ಅಂತಾರೆ ದಾರಿ ಬೇಡವಾ? ಕಂಡದ್ದು ಕದಂಬವನ, ಆಡಿದ್ದು ಮೃಗಬೇಟೆ, ತಿಂದದ್ದು ಮಾಂಸ. ಆ ಸಮಯದಲ್ಲಿ ಕೇಳಿಸಿತು ಸ್ವರ. ಯಾವ ಸ್ವರ? ಒಂದು ಗಾಯನ ಕೇಳಿ ಬರ್ತಾ ಇತ್ತು. ಎಲ್ಲಿಂದ
ನಿಂತ ಹೆಣ್ಣು ಅವಳಲ್ಲ. ಅವಳಂತೆ ಚೆಲುವೆ ಈ ಪ್ರಪಂಚದಲ್ಲಿ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ನಾಲ್ಕದ ಸತಿಯರನ್ನು ಕಲಿ ಮಾಡುವಿಗೆ ಈಕೆಯ ನೋಡದ ನೇತ್ರಗಳೇ ತಕ್ಕೆ. ಇವನನ್ನು ನೋಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬಂದಿದೆ ಅಣ್ಣ. ಇವಳಿಗೆ ತಕ್ಕವರ ಯಾರೆಂಬುದಾಗಿ ಪ್ರಶ್ನೆ ಮಾಡ್ತಿರೋ ತಾವೇ ಸರಿ ಮದುವೆ ಆಗ್ಬೇಕು ಅವಳನ್ನು. ಎನ್ನುವ ನುಡಿ ಲಾಲಿದುದ ಶುಂಭನು ಮನಸ್ಸಿ ಜನ ಶರಗತಿಗೆ ನಿಲ್ಲುತ್ತದೆ. ಎಲ್ಲಿಂದ ಬಂದದ್ದು? ಮನಜನೇಂದ್ರಯ ವರಿಸದಿರೆ ವರಿಸದಿರೆ ಎಂದೆನುದೆ ನಿಜ ತಮ್ಮಂದಿರೇ, ನೀವು ನೋಡಿದಂತಹ ತರುಣಿ ಅಷ್ಟು ಸೌಂದರ್ಯವತಿಯೇ, ಬಹಳ ಚಂದ ಇದ್ದಾಳೆ. ರೂಪವತಿಯೇ. ನಿನಗೇನಾಯ್ತು? ಆತನ ಬಾಧೆ ಅಧಿಕವಾಗುತ್ತಿದೆ. ಯಾರವ ಮಾರ ಮನ್ಮಥ? ಆತನ ಕೈಯಲ್ಲಿರುವಂತಹ ಪಂಚಶರಗಳನ್ನು ಒಮ್ಮಿಂದೊಮ್ಮೆಲೆ ನನ್ನ ಮೇಲೆ ಪ್ರಯೋಗಿಸಿ ಬಿಟ್ಟಿದ್ದಾನೆ. ಯಾವುದಣ್ಣ ಅದು? ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ ಪಂಚಶರ 5 ತಾಗಿದ್ದ ಹಾಗೆ ಒಮ್ಮೆಲೆ ಬಿಟ್ಟಿದ್ದಾನೆ. ಅಷ್ಟು ತಾಗಿದ್ದು ನೀನು ಹೀಗಿದ್ದೀಯಲ್ಲ. ಈಗ ನೀವು ಹೋಗುದು ಬೇಡ, ಯಾರು ಹೋಗ್ತಾರೆ? ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಂಡೇನು ಅಪ್ಪಣೆ. ಸುಗ್ರೀವ ಎಳೆಯ ಸುಗ್ರೀವ ಬೇಳುವುದ ಎಲ್ಲದ ಜೀವ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದರು ಬೆರು ಮನದೊಬ್ಬ ಮನದೊಳಗೆ ಉಯಾಲೆಯಲಿ ಸದಿವೆರೆ ಒಳತೆ. ಸುಗ್ರೀವ ಜ್ಞಾನವೃದ್ಧನು ಹೌದು, ವಯೋವೃದ್ಧನು ಹೌದು. ಇವತ್ತಿಗೆ ನಿನ್ನನ್ನು ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣವೇನು ಪ್ರಭು? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯವರುಗಳನ್ನು ಕಂಡು ನನ್ನಲ್ಲಿ ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ನಾನು ಮದುವೆ ಆಗ್ಬೇಕು. ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಈ ಸಂದರ್ಭದಲ್ಲಿ ನಿನ್ನನ್ನು ಕರೆಸಿಕೊಂಡಿದ್ದೇನೆ. ನೇರವಾಗಿ ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖ್ಯನ ಕರೆತಾರೆ. ಇದು ಶುಂಭನಾಜ್ಞೆ. ಮುಂದಾಗುತ್ತಾನೆ. ಮೆರವ ಕದಂಬವನವನೆ ಬಗುದ ತ್ರೈ ಜಗದಂಬಿಗೆಯ ಲಾವಣ್ಯವನ್ನು ನೆರೆಗಂಡು ಸುಗ್ರೀವ ಹೊಂಬಲಿಸಿದನು. ಶಿವ 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 ಮರ ನಂಬಿ ಗುರೆ ತಿಳುಕುತ್ತಲೆ ನಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಹೀಗೆ ಮಾನಿನಿಯೇ ಶಿವ ಶಿವ ಒಡೆಯ ಶುಂಭಾಸುರನಾಜ್ಞೆ. ಹೋಗು ಸುಗ್ರೀವ ಕದಂಬವನಕ್ಕೆ. ಅಲ್ಲಿ ಒಬ್ಬಳು ಸೌಂದರ್ಯವತಿಯಾದ ತರುಣಿ ಇದ್ದಾಳೆ, ಕರೆತಾರಯ್ಯ ಅನ್ನುವ ಹಾಗೆ. ಸರಿ, ಇದುವರೆಗೆ ಒಡೆಯ ತೋರಿಸಿದ ದಾರಿಯಲ್ಲಿ ನಮ್ಮ ಪಯಣವನ್ನು ಸಾಗಿಸಿದವರು ನಾವು. ಅವನ ಆ ಅನುಮತಿಯನ್ನು, ಅವನ ಆಜ್ಞೆಯನ್ನು ಮೀರಿ ನಡೆದವರಲ್ಲ ನಾವು. ಒಡೆಯ ಹೇಳಿದ ವನದತ್ತ ಒಂದೊಂದೇ ಹೆಜ್ಜೆಯನ್ನು ಹಾಕಿದವ ಸುಗ್ರೀವ. ಏನಪ್ಪ ಇದು ಉಲ್ಲಾಸ! ಹಣ್ಣು ಹಣ್ಣು ಮುದುಕಳ ಮೈಯಲ್ಲಿ 18 ಯುವಕಳ ಉಲ್ಲಾಸ ಮೈಗೂಡಿತಲ್ಲ. ಬಂದು ಮುಟ್ಟಿದ್ದೇ ಗೊತ್ತಾಗ್ಲಿಲ್ಲ ನನಗೆ. ಮುಟ್ಟಿದ್ದೇನೆ. ಏನಪ್ಪ ಇದು? ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯನ ಕಿರಣ ಅನ್ನುವುದು ಸೋಕುವುದಿಲ್ಲ ಈ ಮಡಕ್ಕೆ. ಅಂತಹದ್ರಲ್ಲಿ ಒಂದಲ್ಲ ಎರಡಲ್ಲ ಶತಕೋಟಿ ದಿವಾಕರರ ಪ್ರಭೆಯಿಂದ ಶೋಭಿಸುತ್ತಾ ಇದೆ ಕದಂಬ ಕಾಂತಾರ. ವೈರ ಭಾವದಿಂದ ಇರಬೇಕಾದ ಕಗಮಿಗ ಸಂಕುಲಗಳು ಹಾವು ಮುಂಗುಸಿ ಒಂದು ಕಡೆಯಲ್ಲಿ ಆಟ ಮಾಡುತ್ತಾ ಇದೆ. ಜಿಂಕೆಯೊಂದು ಸಿಂಹದ ಜೊತೆ ಮೆರೆದಾಡುತ್ತಾ ಇದೆ. ವೈರ ಭಾವವನ್ನೇ ತೊರೆದಿದೆಯಲ್ಲ. ಹೇಗಪ್ಪ ಇದೆಲ್ಲ ಸಾಧ್ಯ? 14 ಲೋಕದ ವಿಭು ಶುಂಭ, ಅವನ ಆಳ್ವಿಕೆಗೆ ಒಳಪಟ್ಟಂತಹ ಅವನ ಕದಂಬವನ. ಅವನ ಶಕ್ತಿಗಿಂತಲೂ ಮಿಗಿಲಾದ ಶಕ್ತಿ ಇನ್ನೊಂದುಂಟೆ ಇಲ್ಲಿ. ಇಲ್ಲದಿದ್ರೆ ಈ ರೀತಿಯ ಪವಾಡ ಆಗುವುದಕ್ಕೆ ಸಾಧ್ಯ ಉಂಟೆ? ಹೇಳುವುದನ್ನು ಕೇಳಿದ್ದೇನೆ. ಮಹಾತ್ಮರು ಪುಣ್ಯ ಪುರುಷರಿರುವ ಕಡೆಯಲ್ಲಿ ಇಂತಹ ಬದಲಾವಣೆಗಳು ಆಗುವುದಕ್ಕೆ ಸಾಧ್ಯ. ಏನದು ಕೇಳುವುದು? ಸಪ್ತಸ್ವರ ಸಮ್ಮಿಲಿತವಾದ ಸುಶ್ರಾವ್ಯವಾದ ಗಾಯನ. ಅದರ ಪಥವನ್ನೇ ಹುಡುಕಿ ಹುಡುಕಿ ಮುಂದೆ ಮುಂದೆ ಮುಂದೆ. ಏನಿದು ಆಶ್ಚರ್ಯ! ಅಂಬರ ಪಥದಿಂದ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಉಯ್ಯಾಲೆಯನ್ನೇ ತೂಗುತ್ತಾ ಇದ್ದಾಳೆ ಈ ಬಾಲೆ.
ಏನಿವಳ ಲೀಲೆ. ಶಿವ ಶಿವನೇ ಶಿವ ಶಿವನೇ, ಚಂಡಮುಂಡರಿಗೆ ಈಕೆ ಸಾಮಾನ್ಯ ತರುಣಿಯ ಹಾಗೆ ಕಂಡಳಂತೆ. ಹಾಗೆ ಕಾಣಬಹುದೇ ಚಂಡಮುಂಡರು? ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದ್ರು ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಬ್ರಹ್ಮಚಾರಿಗಳಿದ್ದಾರೆ. ಅವರೇನೋ ಹುಡುಗರಪ್ಪ ಬಂದು ಒಡೆಯ ಶಿಮ್ಮನಲ್ಲಿ ಅರುಹಿದ್ರಂತೆ. ಕದಂಬ ಕಾಂತಾರದಲ್ಲಿರುವ ತರುಣಿ ಬಹಳಷ್ಟು ಸೌಂದರ್ಯವತಿ ಇದ್ದಾಳೆ, ನೀವು ಮದುವೆ ಆಗಬೇಕನ್ನುವ ಹಾಗೆ. ಸಾಮಾನ್ಯನೇ, ಜ್ಞಾನಿ ಇದ್ದಾನೆ, 14 ಲೋಕದ ವಿಭು. ಗೈದಂತಹ ಸಾಧನೆ ಅದು ಬಹಳಷ್ಟು ಎತ್ತರವಾದದ್ದು. ಆದರೆ ಒಂದು ಹೆಣ್ಣಿನ ವಿಚಾರದಲ್ಲಿ ದುಡುಕಿದನಲ್ಲ ಶುಂಭ. ಈಕೆಯನ್ನು ಸಾಮಾನ್ಯಳು ಅನ್ನುವ ಹಾಗೆ ಒಂದೇ ಕ್ಷಣದಲ್ಲಿ ತೀರ್ಮಾನ ಗೈದನಲ್ಲ, ಕಾಮನ ಶರಹದಿಗೆ ಸಿಲುಕಿದನಲ್ಲ. ಈ ಮುದುಕನಿಗೆ ಯಾಕಪ್ಪ ಹೀಗೆ ಸಾಮಾನ್ಯಳಾಗಿ ಕಾಣುತ್ತಾ ಇಲ್ಲ? ನೋಡಿದ್ರೆ ಕೈ ಮುಗಿಬೇಕು ಅಂತ ಅನಿಸ್ತದೆ. ಒಂದೆಡೆಯಲ್ಲಿ ನೋಡಿದ್ರೆ ಶಾಂತರೂಪಿಣಿ, ಮತ್ತೊಂದೆಡೆಯಲ್ಲಿ ನೋಡಿದ್ರೆ ರಣಚಂಡಿಕೆಯ ರೂಪ ಈಕೆಯದು. ಈ ರೂಪ ಲಾವಣ್ಯವನ್ನು, ಈಕೆಯ ಇರವನ್ನು ಅರ್ಥ ಮಾಡಿಕೊಂಡು ಶುಂಭ ಈಕೆಯನ್ನು ಕರೆತಂದು ಶೋಣಿತಾಪುರದಲ್ಲಿ ಕನಕಗುಡಿಯಲ್ಲಿ ನಿರ್ಮಿಸಿ ಈಕೆಯನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಬೇಕಿತ್ತು, ಅರ್ಪಿಸಬೇಕಿತ್ತು. ಅಂತಹದ್ರಲ್ಲಿ ಅಖಿಲಾಂಡೇಶ್ವರಿಯಾದಂತಹ ಈಕೆಯನ್ನು ಕಾಮನ ಶರಹದಿಗೆ ಸಿಲುಕಿ ಮದುವೆ ಆಗುವುದಕ್ಕೆ ಮುಂದೆ ಆದನಲ್ಲ ಶುಂಭ. ಮುಂದಾದ್ರೆ ಈಕೆ ಸಿಕ್ಕಿಯಾಳೆ, ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಒಡೆಯ ಶುಂಭನಿಗೆ. ವಿನಾಶ ಕಾಲೇ ವಿಪರೀತ ಬುದ್ಧಿ. ವಿನಾಶ ಹತ್ತಿರ ಬಂದಾಗ ಅದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಅಸಾಧ್ಯ. ದಾನವರ ಕುಲ ಅಂತ್ಯಾಗುವುದರ ಸಮಯ ಈಗ ಸಮೀಪಿಸಿದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಹೋಗಿ ಹೇಳಲೆ ಶುಂಭನಲ್ಲಿ, ಹೇಳಿಯಾನ ಮುದುಕನಿಗೆ ತಲೆ ಸರಿಲ್ಲ ಅಂತ ತಲೆಯಲ್ಲೇ ಕತ್ತರಿಸಿ. ಎಷ್ಟೇ ಆದ್ರೂ ಅವ ಕೊಟ್ಟ ಅನ್ನವನ್ನು ಉಂಡು ಬೆಳೆದ ದೇಹವಿದೆ, ಅವನಿಗಾಗಿರುವಂತಹ ಬಂದಿದ್ದೇನೆ, ನೋಡೋಣ ಅಮ್ಮನಲ್ಲಿ ಮಾತಾಡುತ್ತೇನೆ. ಅಮ್ಮ ಜನನಿ, ಜನನಿಗೆ ವಿನಪವನು ಕರುಣದೊಳಿದು ವನದಲ್ಲಿ ಕುಳಿತಿರುವುದೇಗೆ? ಯಾಕಪ್ಪ ಜನುಮದ ಅಲ್ಲಿದು ನಿನಗೆ ಬೇಡುವೆ ಒಂದು ಧನುಜೇಜ ಕುಂಭದ ಒಳಗೆ ಜನನಿ. ಅಮ್ಮ ಶುಂಭಳ ಮಾರ್ತ್ಯ ಸುಗ್ರೀವನ ಶತಕೋಟಿ ಪ್ರಣಾಮಗಳು ತಾಯೇ. ಎದ್ದೇಳು. ಅಮ್ಮ, ಏನು? ಬಹಳಷ್ಟು ದೂರದಿಂದಲೇ ಬಂದಿದ್ದೇನೆ. ನೋಡುವಾಗಲೇ ತಿಳಿಯುತ್ತದೆ. ಬಹಳಷ್ಟು ಅಚ್ಚರಿಯನ್ನು ನಾನು ಕಂಡೆ. ಯಾಕೋ? ಹಲವಾರು ಬದಲಾವಣೆಗಳು ತಾಯಿ. ಕೋಟಿ ಸೂರ್ಯರ ಪ್ರಭೆ, ಅದಕ್ಕೆ ಸರಿಯಾಗಿ ಕೋಟಿ ಚಂದ್ರರ ಪ್ರಭೆ. ವೈರಭಾವದಿಂದಿರಬೇಕಾದ ಕದಮಿಗ ಸಂಕುಲಗಳು ವೈರಭಾವವನ್ನು ತೊರೆದಿದೆ. ವೈರ ಯಾಕೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಇಲ್ಲಮ್ಮ. ಆದ್ರೂ ಆ ವೈರತ್ವ ಈಗ ಕಾಣಿಸುವುದೂ ಇಲ್ಲ. ಬದಲಾವಣೆ ಜಗದ ನಿಯಮವಷ್ಟೇ. ಹೌದಮ್ಮ. ಆದ್ರೂ ಅದರ ಜೊತೆಯಲ್ಲಿ ಗಾಯನವನ್ನು ಪಾಡುತ್ತಾ ಉಯ್ಯಾಲೆಯನ್ನು ತೂಗುತ್ತಾ ಕುಳಿತಿರುವ ಬಗೆಯನ್ನು ಕಾಣುವಾಗ ಬಹಳಷ್ಟು ಅಚ್ಚರಿಯೇ ಸರಿ ಅಂತ ಅನ್ನಿಸ್ತದೆ. ಸಂತೋಷದಾಯಕವಾದ ವಾತಾವರಣ ಅನುಭವಿಸುವ ತೀರ್ಮಾನ. ಅಮ್ಮ, ಲೋಕದಲ್ಲಿ ಒಂದು ಮಾತು, ಏನದು? ಲತಾ ವನಿತಾ ಪಂಡಿತ ಇದು ಪರರ ಆಶ್ರಯದಲ್ಲಿ ಇರಬೇಕಾದವಂತೆ. ಲತೆಗೆ ಮಾಮರ, ಹೆಣ್ಣಿಗೆ ಗಂಡು. ಹೌದಮ್ಮ. ಜೊತೆಗೆ ನೀನು ಆಡಿದ ಹಾಗೆ ಪಂಡಿತನಿಗೆ ರಾಜಾಶ್ರಯ. ಹೌದು. ಅದು ಮೂರು ಹೌದು ಅಂತಾದ್ರೆ ಬೇಕು. ಈಗ ವನಿತೆಯಾದಂತಹ ನೀನಿಲ್ಲಿರಬಹುದೇ ಹೇಳು? ಹಾಗೆ ಗ್ರಹಿಸಿದೆಯಾ? ಅಮ್ಮ, ಒಂದು ತೀರ್ಮಾನ. ಯಾರದ್ದು? ನಮ್ಮ ಒಡೆಯ ಶುಂಭ ಏನಂತೆ? ನಮ್ಮಂತಹ ದಾನವರಿಗೆ ಆಧಾರ ಸ್ತಂಭನಾಗಿದ್ದಾನೆ. ಮುಕ್ಕೋಟಿ ದೇವತೆಗಳು ಅವ ಹೇಳಿದ ಹಾಗೆ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಸುದ್ದಿಂಟು. ಮಾಡಿದ ಸಾಧನೆ ಅನ್ನುವುದು ಅಪಾರವಾದದ್ದು. ಹೀಗೆ ಚಂಡಮುಂಡರು ಇಲ್ಲಿಗೆ ಬಂದ್ರಂತೆ ಗಂಡುಗಲಿಗಳು. ಹೌದಮ್ಮ. ನಿನ್ನನ್ನು ಕಂಡು ಶುಂಭನಲ್ಲಿ ವಿಚಾರವನ್ನು ಅರಿದಿದ್ದಾರೆ. ಏನು? ಕದಂಬ ವನದಲ್ಲಿ ಸೌಂದರ್ಯವತಿಯಾದ ತರುಣಿ ಇದ್ದಾಳೆ ಎನ್ನುವ ಹಾಗೆ. ಹಾಗಾಗಿ ನಮ್ಮ ಒಡೆಯ ಒಂದು ತೀರ್ಮಾನ ಮಾಡಿದ್ದಾನೆ. ಹಾಗಾಗಿ ಸುಗ್ರೀವನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ಚಿನ್ನದ ರಥ ನೋಡಿದೆ. ಉಯ್ಯಾಲೆಯಿಂದ ಇಳಿದು ರಥವನ್ನೇ ಬಂದು ಏರಿದ್ರೆ ಏನು ಶೋಣಿತಾಪುರಕ್ಕೆ ಕೊಂಡು ಹೋಗುತ್ತೇನೆ. ಸಂಭ್ರಮ ಉಂಟೆ? ನಮ್ಮ ಒಡೆಯ ಶುಂಭ ನಿನ್ನನ್ನು ಮದುವೆ ಆಗುವುದಕ್ಕೆ ಬಯಸಿದ್ದ. ಇದರಲ್ಲಿದರೆ ಎನ್ನಗೆದನವ ದೊಡ್ಡ ಜುಂಬ ದೊರಗೆ ದೊಳಗುವಾಗ ತೂತರಿಲ್ಲೆಂದ ಬೀದಿದೊಳಗುವಾಗಿದ್ದು ಮೋಹದ ಬಲೆಯೊಳಗೆ ಸಿಲುಕಿದನೇ ಖಳಶುಂಭ. ಈತನಾಡಿದ ಮಾತುಗಳಿಂದ ಅದು ಸ್ಪಷ್ಟವಾಯಿತಷ್ಟೇ. ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತು. ಪರಿಣಾಮದಲ್ಲಿ ಖಳ ಹಸು ಕಳೆದು ದರೆಗೊರಗಿದರಲ್ಲ, ಗತಪ್ರಾಣನಾಗಿದ್ದಾನೆ. ಈತನ ಅನಿವಾರ್ಯತೆ ತನಗುಂಟು. ಕರುಣೆಯಿಂದಲೇ ಬದುಕಿಸುತ್ತೇನಂತೆ.
ನನಗೆ ಒಂದೊಂದೇ ವಿಚಾರವನ್ನು ವಿಸ್ತರಿಸುತ್ತಿದ್ದವ ನಾನು ತಾಯಿಯಲ್ಲಿ. ಆಹಾ ಆಹಾ, ಎಂತಹ ನಗು ತಾಯಿಯ ಮುಖದಲ್ಲಿ. ಹೌದಾ? ಮಲ್ಲಿಗೆಯ ಮುಗ್ಗಿನಂತಾಕೆಯ ಹಲ್ಲುಗಳನ್ನು ಕಂಡದ್ದು ಒಂದೇ ನೆನಪು ನನಗೆ. ತಪ್ಪನೆ ಧರೆಗುರುಳಿ ಬಿದ್ದೆ. ನೋಡಿದ್ರೆ ಸ್ವರ್ಗ. ಹೌದಾ? ನನ್ನ ಅಜ್ಜ ಸಿಕ್ಕಿದ್ರು ನನಗೆ. ನನ್ನ ಅಜ್ಜ ಹೇಳುವುದು, ಏನು ಸುಗ್ರೀವ ಎಷ್ಟು ಬೇಗ ಬಂದು ಬಿಟ್ಟೆ ಅಂತ. ನಾನು ಹೇಳಿದ ಅಜ್ಜನಲ್ಲಿ ಅಲ್ಲಿ ಮುಗಿಯಿತು, ಬಂದು ಬಿಟ್ಟೆ. ಹೀಗೆ ಅಜ್ಜನಲ್ಲಿ ಮಾತಾಡುತ್ತಿದ್ದೆ, ಮತ್ತೊಮ್ಮೆ ಮೂರ್ಛಿತನಾದೆ. ಹೋಯ್, ನಾನು ನೋಡುದು ಅದಲ್ಲ, ಮತ್ತೆ ಈ ಮುದುಕ ಸಾಯಲಿಲ್ಲ. ಇಲ್ವಾ? ಸಾಯಿಲ್ಲ. ಸಾಯದೆ ಯಾರಾದ್ರೂ ಸ್ವರ್ಗವನ್ನು ಸೇರುವುದಕ್ಕುಂಟ? ಸತ್ತಿದ್ದೇನೆ ಮತ್ತೊಮ್ಮೆ ಬದುಕಿದ್ದೇನೆ ಎಂದಾದ್ರೆ ಇದಕ್ಕೆ ಕಾರಣೀಕರ್ತಳು ಈಕೆ ಇದ್ದಾಳೆ. ಒಬ್ಬನನ್ನು ತರೆಯುವುದಕ್ಕೂ ಒಬ್ಬನನ್ನು ಪೊರೆಯುವುದಕ್ಕೂ ಸರ್ವಶಕ್ತಿ ಈಕೆ ಎನ್ನುವುದರಲ್ಲಿ ಮಾತಿಲ್ಲ. ಇದುವೇ ಅಲ್ವೇ ಮಹಾತ್ಮೆ? ಇದುವೇ ಶ್ರೀದೇವಿ ಮಹಾತ್ಮೆ? ನನ್ನಿಂದ ಒಂದು ಅಪರಾಧವಾಗಿ ಹೋಯಿತು ಅಮ್ಮ. ನಗುವುದಕ್ಕೂ ನನಗೆ ಅಧಿಕಾರವಿಲ್ಲವೇ? ಈ ಮುದುಕ ಸಾಯ್ತಾನಮ್ಮ. ಬದುಕಿಸುವುದಕ್ಕೆ ನಾನಿದ್ದೇನೆ ಅಮ್ಮ. ಬೆದರಿದೆ? ಹೌದಮ್ಮ. ಬೆದರದಿರಯ್ಯ ಬೇಡುವುದನ್ನೆಲ್ಲ ಲಾಲಿತು ಹೇಳಮ್ಮ. ಅಧಿಕ ಅದನವ ಎಲ್ಲವ ಮೊದಲೇ ತಿಳಿದಿದೆ. ಈ ವಿಧ ಬೆಳಲೆಗೆ ಬಂದು ಈವರೆಗೆ ಪ್ರಪಂಚದ ಉದ್ದಗಲದ ಪರಿಚಯವನ್ನು ನಿನ್ನೊಡೆಯ ಶುಂಭ ನಿನಗೆ ಮಾಡಿಕೊಟ್ಟ. ಒಲಿದು ನಿನ್ನ ಕುರಿತಾಗಿ ಕರುಣೆಯನ್ನು ದೋರಿ ಪ್ರಪಂಚದ ಆಚೆಗಿನ ಸತ್ಯವನ್ನು ನಿನಗೆ ತೋರಿಸಿಕೊಟ್ಟೆ. ಹೌದಮ್ಮ. ನಿನ್ನ ಅಂತರಂಗ, ಸ್ವಾಮಿ ನಿಷ್ಠೆ, ನಿನ್ನೊಡೆಯನ ತೀರ್ಮಾನ ಏನು ಅಂತ ನನಗೆ ಸ್ಪಷ್ಟವಾಯಿತು. ಅಮ್ಮ, ಮದುವೆ ಆಗಬೇಕೆನ್ನುವ ಇಚ್ಛೆ ನನಗೂ ಉಂಟು. ಆದರೆ ವಿವಾಹದ ಕುರಿತಾಗಿ ಪೂರ್ವದಲ್ಲಿ ನಾನು ಪಣಬದ್ಧಳಾದವಳಿದ್ದೇನೆ. ಏನಮ್ಮ? ಯೋಮಾಂ ಜಯತಿ ಸಂಗ್ರಾಮಿ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಫಲೋಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನಗೆ ಪತಿಯಾಗತಕ್ಕವನು. ನಿನ್ನೊಡೆಯ ಶುಂಭಾಧಿಕನೇ, ಅವನನ್ನು ನಿಶುಂಭ ಬಲಾಢ್ಯನೇ. ಶಂಭುವೇ ದರಗಿಳಿದನು, ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿದು ನಿನ್ನ ಹೇಳಿ
ಚಂಡಮುಂಡರ ರುಂಡವನ್ನು ಚಂಡನಾಡಿದ್ದಾಳೆ ದುರ್ತೆ ಆಕೆ ಮರೆಯುವುದಕ್ಕಾಗಿ ಹೋರಾಡುವೆ.
ಘನಘೋರವಾದಂತಹ ಸಂಗರವೊಂದು ಸನ್ನಿಹಿತವಾಗಿದೆ ಅನ್ನುವುದು ನಿನ್ನ ಚಲನವಲನಗಳಿಂದಲೇ ಸ್ಪಷ್ಟವಾಗುತ್ತಾ ಇದೆ. ಯಾವ ಸಮರವನ್ನಾದರೂ ಸದರದಿಂದ ಕಾಡುವ ಸ್ವಭಾವವುಳ್ಳ ನೀನು ಇಷ್ಟೊಂದು ಆತಂಕಿತನಾಗಿ ಉದ್ಯುಕ್ತನಾಗಿ ಹೊರಡಬೇಕಾದ್ರೆ ಏನು ಪ್ರಮಾಣಿತ? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಕಾಕಾರದಲ್ಲಿ ಬಂಗಾರದ ಉಯ್ಯಾಲಲ್ಲಿ ತರುಣಿಯವರನ್ನು ಕಂಡು ನೋಡಿ ನನ್ನಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಏನಂತ? ಆಕೆಯನ್ನು ನಾನು ಮದುವೆ ಆಗ್ಬೇಕು. ನೀನು ಏನ್ ನಿರ್ಣಯ ಮಾಡಿದೆ? ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನೀನು ಸುಗ್ರೀವನನ್ನು ಕಳುಹಿಸಿದೆ. ಯಾಕೆ? ಸಂಧಾನಮುಖನ ಕರೆ ತರುವುದಕ್ಕಾಗಿ. ತಂದನೆ ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಸಂಗ್ರಾಮ? ನೀನೇನು ಉತ್ತರ ಕೊಟ್ಟೆ? ಕಳುಹಿಸಿದೆ ಧೂಮ್ರಾಕ್ಷನನ್ನು. ಯಾಕಾಗಿ? ಎಳೆದುಕೊಂಡು ಎಳೆದಂದನೆ ಹುಂಕಾರದಿಂದ ಸುಟ್ಟು ಭಸ್ಮವಾಗಿಸಿದ್ದಾಳೆ ಧೂಮ್ರಾಕ್ಷನನ್ನು. ಹೆಣ್ಣು. ಆಮೇಲೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು? ಚಂಡಮುಂಡರ ಈಗ ಇಷ್ಟೆಲ್ಲ ಆದ ಮೇಲೂ ನೀನು ಆಯುಧ ಹಿಡ್ಕೊಂಡು ಯಾವ ಕಡೆಗೆ? ಆಕೆ ದಟನು ಮುರಿದು ಎಡೆಮೊಡಿ ಕಟ್ಟಿ ತರುವೆ. ಪ್ರಭೋ ಪ್ರಭೋ ಪ್ರಭೋ, ಆವೇಶದ ತೀರ್ಮಾನ ಅಂತ ಅನ್ನಿಸ್ತದೆ. ಆಡುವುದನ್ನು ಧರಿಸಬೇಕು. ಧನುಜೇಶ್ ಮನದಿಗೆ
ಮನಸ್ಸಿಗೆ ಸರಕೆ ಪರಮನಿ ಜಯ ಬಯಕೆಯ ಜಯ ದೈಜನ ಮನದಲ್ಲಿ ವ್ಯಕ್ತ ರಣಭೀಕರತೆಯನ್ನು ಕಾಣಿಸಿ ಕದನೋದ್ಯೋಗಮನಾದಂತಹ ನಿನ್ನ ಅಂತರಂಗ ಅರಿಯುವುದು ನಮಗೆ ಸುಲಭ ಸಾಧ್ಯವಾದ ವಿಷಯವಲ್ಲ. ನಿಗೂಢವಾಗಿ ನಿನ್ನ ಮನದ ಭಾವವನ್ನು ಕಾಯ್ದಿರಿಸಿಕೊಂಡೆ ನಿನ್ನ ಬದುಕಿನ ಗಮ್ಯದತ್ತ ಈ ತನಕ ನೀನು ಸಾಗುತ್ತಾ ಅದರಲ್ಲಿ ಯಶವನ್ನು ಸಾಧಿಸುತ್ತಾ ಮುಂದಾದವು. ನಿಜ, ನೀನು ಆರಂಭಿಸಿದಾಗ ಏನು ಅಂತಲೇ ನಮಗೆ ಅರ್ಥ ಆಗುವುದಿಲ್ಲ. ಆದರೆ ಅದರ ಕೊನೆಯಲ್ಲಿ ವಿಜಯಲಾಲಿತವಾದಂತಹ ನಿನ್ನದ್ದಾದಂತಹ ಸ್ಥಿರವಾದ ಪದವಿ ನಮಗೆ ಊರ್ಜಿತ ಸತ್ವವಾಗಿ ನಿನ್ನನ್ನು ಗುರುತಿಸುವಂತಹ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇತ್ತು. ನಿಜ. ಆದರೆ ನಡೆದ ದಾರಿ, ಇರಿಸಿದ ಹೆಜ್ಜೆ ಉತ್ಕರ್ಷದತ್ತ ಒಯ್ಯುತ್ತಿದ್ದ ಶುಂಭದೊರೆಯ ಬದುಕಿನಲ್ಲಿ ಇಂದಿನ ದಿನ ಸಾಗುತ್ತಿರುವಂತಹ ವಿಧಾನ ಅದಕ್ಕಿಂತ ಹೊರತಾಗಿ ಅಪಕರ್ಷದತ್ತ ಅವನತಿಯತ್ತ ಸಾಗುತ್ತಾ ಇದೆ ಅಂತಾದ್ರೆ ಆತಂಕ ಉಂಟಾಗುವುದು ಸಹಜವೇ. ಪ್ರಭೋ, ಚಂಡಮುಂಡರ ವಚನವನ್ನವಧರಿಸಿ ಕದಂಬವನದಲ್ಲಿರುವಂತಹ ಕಾಮಿನಿಯ ಕುರಿತಾಗಿ ನೀನು ತಳೆದಂತಹ ಭಾವ ಯಾವುದು? ಪಕ್ಕನೆ ಮೇಲಿಂದ ಮೇಲೆ ನೋಡಿದರೆ ಆಕೆಯ ಕೈ ಹಿಡಿಯುವಂತಹ ನಿರ್ಣಯಕ್ಕೆ ನೀನು ಬದ್ಧರಾಗಿ ಸುಗ್ರೀವನ ಮೂಲಕವಾಗಿ ಕರೆತರಿಸುವುದಕ್ಕಾಗಿ ಯತ್ನಿಸಿದರೆ ಫಲ ಸಿದ್ಧಿಯಾಗದೆ ಹೋದ ಕಾಲಕ್ಕೆ ಆವೇಶದಿಂದ ಅನರ್ಥಕಾರಿಯಾದ ಪರಿಣಾಮವನ್ನು ಒದಗಿಸಿಕೊಡುವ ಸಮರಕ್ಕೆ ನೀನು ಮುಂದಾದಿ. ಸಮರ ನಮಗೆ ಹೊಸತಲ್ಲ ಬಿಡು. ಈ ತನಕ 14 ಲೋಕಗಳ ಒಡೆತನವನ್ನು ಊರ್ಜಿತವಾಗಿ ನಿನ್ನ ಕೈವಶದಲ್ಲಿ ನೀನು ಉಳಿಸಿಕೊಳ್ಳುವಲ್ಲಿ ಕದನವೇ ಪ್ರಧಾನ ವಿಧಾನವಾಗಿ ನಮಗೆ ಒದಗಿ ಬಂದದ್ದು. ಯಾರು ಸೌಹಾರ್ದದಿಂದ ಕರೆದು ಕೊಟ್ಟ ಪೀಠ ಅಲ್ಲ ಇದು. ನಿನ್ನ ಸಾಮರ್ಥ್ಯದಿಂದ ನೀನು ಸಂಪಾದಿಸಿದ್ದಿ. ನಿನ್ನದ್ದಾದ ಛಾತಿಯಿಂದ, ನಿನ್ನ ಸಾಮರ್ಥ್ಯದಿಂದ ನಮ್ಮನ್ನು ವಿರೋಧಿಸುವವರ ಎದೆ ಮೆಟ್ಟಿ ವಿಜಯಧ್ವಜ ಸ್ತಂಭವನ್ನು ಅವರ ಎದೆಯಲ್ಲಿ ಸ್ಥಾಪನೆ ಮಾಡಿ ಇಷ್ಟರ ತನಕ ನಿನ್ನನ್ನು ನೀನು ಪ್ರಪಂಚದಲ್ಲಿ ಕಾಣಿಸಿಕೊಟ್ಟವ, ಪ್ರಕಟಿಸಿಕೊಂಡವ. ಹೌದು. ಆದರೆ ಇಂದಿನ ದಿನ ನಡೆಸುತ್ತಿರುವಂತಹ ಸೋಲು, ಅಡಿಗಡಿಗೂ ನಮಗೆ ಒದಗುತ್ತಿರುವಂತಹ ಅವನತಿ ಇದು ಪ್ರತ್ಯಕ್ಷವಾಗಿ ಕಣ್ಣ ಮುಂಭಾಗದಲ್ಲಿದ್ರು ಹಠ ಹಿಡಿದು ಆಯುಧವನ್ನು ಜಳಪಿಸಿ ಯುದ್ಧಕ್ಕೆ ನೀನು ಮುಂದಾಗುತ್ತಿ ಎಂದಾದರೆ ಕೇವಲ ಹೆಣ್ಣೊಬ್ಬಳಿಗಾಗಿ ಹಂಬಲಿಸಿ ಸಾಗುವ ಮನೋವೃತ್ತಿಯವನೇ ಅದೇ ಹೌದಾದರೆ ಇದಕ್ಕಿಂತ ಮೊದಲೇ ನಿನ್ನಲ್ಲಿ ಆ ಚರ್ಯ ನಮಗೆ ಕಂಡು ಬರಬೇಕಿತ್ತಲ್ಲ. ನಿನ್ನನ್ನು ಯಾವನು ಆಕ್ಷೇಪಿಸುವುದಕ್ಕಿಲ್ಲ. ನಿನ್ನದ್ದಾದಂತಹ ನಿರ್ಣಯವನ್ನು ಪ್ರಶ್ನಿಸುವುದಕ್ಕೆ ಯಾವನಿಗೂ ಈ ದಾನವ ಸಾಮ್ರಾಜ್ಯದಲ್ಲಿ ಅರ್ಹತೆಯೂ ಇಲ್ಲ, ಅಧಿಕಾರವೂ ಇಲ್ಲ. ಯಾಕೆಂದ್ರೆ ಎಲ್ಲ ನಿನ್ನ ಹಂಗಿಗರು, ನಿನ್ನ ಋಣಪಾಶದಿಂದ ಬಂಧಿತರು. ಆದ್ದರಿಂದ ನೀನು ಮಾಡಿದ್ದನ್ನು ಒಪ್ಪಿಕೊಂಡು ಬದುಕಬೇಕಾದಂತಹ ಸ್ಥಿತಿ ನಮಗಿರುತ್ತಾ ಈ ತನಕ ಪರನಾರಿಯರ ಕುರಿತಾಗಿ ಅಲ್ಲದೆ ಇದ್ದ ದೃಷ್ಟಿಯನ್ನು ನೀನು ಹರಿಯಗೊಟ್ಟವನಲ್ಲ. ಅಂತಹದರಲ್ಲಿ ಇಂದು ನೀನು ನೋಡದೇ ಇದ್ದ, ಅವಳಾರುವನ್ನುವುದನ್ನು ವಿಚಾರಿಸದೇ ಇದ್ದು ಅವಳನ್ನು ಕೈ ಹಿಡಿಯುವಂತಹ ಒಂದು ನಿರ್ಣಯದಲ್ಲಿ ಇಷ್ಟು ತೀವ್ರವಾಗಿ ಮುಂದಾಗುತ್ತಿ ಎಂದಾದರೆ ಕೇವಲ ಮನ್ಮಥನ ಶರಕ್ಕೀಡಾದ ಒಬ್ಬಾತ ಭ್ರಾಂತನ ಬಗೆಯೆಂದೇ ನಾವು ಭಾವಿಸುವುದಕ್ಕಾಗುವುದಿಲ್ಲ. ಹಾಗೆಂದು ಬೇರೆ ಏನಾದ್ರೂ ಉಂಟೋ ಕೇಳಿದ್ರೆ ನೀನು ಹೇಳುವುದೇ ಇಲ್ಲ. ಹೇಳುವುದೇನು? ನಾನು ಮದುವೆ ಆಗಲಿಕ್ಕೆ ಹೊರಟಿದ್ದೇನೆ. ಈಗ ಯಥಾರ್ಥಕ್ಕೆಂತದ್ದು ಮದುವೆಗಾಗಿಯೇ ಹೊರಟದ್ದು ಅಲ್ಲ, ಈ ಕಾರಣದ ಮೂಲಕವಾಗಿ ಬೇರೇನಾದ್ರೂ ಮುದವಾದದ್ದನ್ನು ಹೊಂದುತ್ತೇನೆ ಅನ್ನುವಂತಹ ಭಾವದಿಂದ ಹೊರಟದ್ದು. ನಿನ್ನದ್ದು ಭ್ರಮೆಯೋ ಅಲ್ಲ ನಮ್ಮದ್ದು ಭ್ರಮೆಯೋ ಅಥವಾ ನೋಡುವವರದ್ದು ಭ್ರಮೆಯೋ ಎಂತದ್ದು ಅಂತಲೇ ಅರ್ಥ ಆಗುವುದಿಲ್ಲ. ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿಯಲ್ವೇ? ಸಾಮಾನ್ಯ ತರುಣಿ ಅಲ್ಲ ಪ್ರಭೋ. ಮತ್ತೆ ಯಾರು? ತರುಣಿಯಲ್ಲ ಆದಿಮಾ
ದೈವರರ ತ್ರಿದಜರ ಪೊರೆಯೇ ದೈವರರ ತ್ರಿದಜರ ಪೊರೆಯೇ ಗೋಚರಿಸುವಳು ದೊರೆಯ ಕೇವಲ ವಯೋಮಾನದ ನಿರ್ಣಯದಿಂದ ಆಡಿದ್ದಲ್ಲವಲ್ಲ, ಹೆಣ್ಣು ಅನ್ನುವ ಭಾವದಿಂದ ಅವಳನ್ನು ತರುಣಿ ಎಂದು ನೀನು ಸಂಬೋಧಿಸಿರಬೇಕು. ಹೀಗೆ ನಾನು ಭಾವಿಸ್ತೇನೆ. ಚಂಡಮುಂಡರ ಚಿತ್ತವನ್ನು ಸೆಳೆಯಬಲ್ಲ ಒಬ್ಬಳಾಕೆ ಹೆಣ್ಣು ಸೌಂದರ್ಯದಿಂದಲಾಗಲಿ, ವಯಸ್ಸಿನಿಂದಲಾಗಲಿ, ನವಯೌವನಾಂಗಿ ಆಗಲಿ ಕಂಡದ್ದು ಅತಿಶಯ ಅಂತ ನಾವು ಆಡುವುದಕ್ಕಿಲ್ಲ. ಆದರೆ ಕೇವಲ ಕಾಣಿಸಿದ ಸ್ವರೂಪದಿಂದ ಅಂತಃಸತ್ವವನ್ನು ಅಳೆಯುವುದು ಸುಲಭದ ಕೆಲಸ ಅಲ್ಲ. ಹೊರಗಿನಿಂದ ಕಂಡ ಹಾಗೆ ಒಳಗಿರ್ತದೆ ಎನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲ, ಅಥವಾ ಒಳಗೇನು ಅನ್ನುವುದನ್ನು ಅರಿಯುವುದಕ್ಕೆ ಈ ಪ್ರಪಂಚದಲ್ಲಿ ಸುಲಭ ಸಾಧ್ಯವಾದ ಯಾವ ವಿಧಾನವೂ ಇಲ್ಲ. ಅನವರತ ಸಂಸರ್ಗದಿಂದ ಸಹವಾಸದಿಂದಲೂ ಒಬ್ಬ ವ್ಯಕ್ತಿಯ ಅಂತರಂಗವನ್ನು ಅಂತಃಸತ್ವವನ್ನು ಅರಿತುಕೊಳ್ಳುವುದು ಕಷ್ಟ ಸಾಧ್ಯ ಅಂತ ಇರುವಾಗ, ಗುರುತ ಪರಿಚಯ ಇಲ್ಲದೆ ಇರುವ, ನೀನಿಷ್ಟರ ತನಕ ಕಣ್ಣಿಂದ ಕಾಣದೇ ಇರುವ ಒಬ್ಬಳಾಕೆ ಹೆಣ್ಣನ್ನು ಸಾಮಾನ್ಯ ತರುಣಿ ಈ ಭಾವದಿಂದ ಗುರುತಿಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಹಿಂದೆ ಮುಂದೆ ಇಲ್ಲದೆ ಇದ್ದವಳು, ಗತಿಗೋತ್ರ ಇಲ್ಲದೆ ಇದ್ದಂತಹ ಹೆಣ್ಣು, ಆದ್ದರಿಂದಲೇ ಲೋಕನಾಥನಾದಂತಹ ನೀನು ಬಯಸಿದರೆ ಅದಕ್ಕೆ ಅನುಕೂಲಳಾಗಿ ಒದಗಿ ಬರ್ತಾಳೆ ಅಂತ ನೀನು ಭಾವಿಸಿದೆ. ಆದರೆ ಪ್ರಭು, ತನಗೊಂದು ಅನಾಥತ್ವ ಇದೆ ಅನ್ನುವಂತಹ ಪರಿಜ್ಞಾನ ಅವಳಲ್ಲಿ ಇರುವುದಾದರೆ, ತನಗೊಂದು ಸ್ಥಿರವಾದ ಗತಿ ಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಹೊಂದಿ ಅವಳು ಬಂದವಳಹುದಾದರೆ, 14 ಲೋಕಗಳ ವಿಭುವಾದ ನೀನೇ ಪತಿಯಾಗುತ್ತೇನೆ ಅನ್ನುವಂತಹ ಹೇಳಿಕೆಯನ್ನು ಮುಂದಿರಿಸಿದ ಕಾಲಕ್ಕೆ ಒಲ್ಲೆ ಸಲ್ಲದು ಬೇಡ ಹೀಗೆ ತಿರಸ್ಕರಿಸುವುದಕ್ಕೆ ಸಾಧ್ಯ ಉಂಟೆ? ಸಿಕ್ಕಿದ್ದು ಸಾಕು ಸಂದರ್ಭ ಅಂತ ಒಪ್ಪಿಕೊಳ್ತಿದ್ದು. ಮೊದಲಾಗಿ ಏನು ಮಾಡಿದಳು? ತನಗಿರಬಹುದಾದಂತಹ ಒಂದು ನಿರ್ಬಂಧವನ್ನು ಹೇಳಿ ತೋರಿಸಿದಳು. ಹೌದು, ಕಾಳಗದಲ್ಲಿ ತನ್ನನ್ನು ಕೈ ಸೋಲಿಸಿದವನಿಗೆ ಮಾತ್ರ ನಾನು ಕೊರಳಿಗೆ ಮಾಲೆ ಹಾಕುತ್ತೇನೆ, ಅವನನ್ನು ನನ್ನ ಪತಿಯನ್ನಾಗಿ ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧಳಿದ್ದೇನೆ. ಹಾಗಿದ್ರೆ ಏನು? ಲೋಕದಲ್ಲಿ ಸಹಜವಾಗಿ ಹೆಣ್ಣಾದವಳನ್ನು ಅಬಲೆ ಎಂದು ಕರೆಯುವಂತೆ ಅವಳೊಬ್ಬಳಾಕೆ ದುರ್ಬಲಳೋ ಅಬಲಳೋ ಆಗಿರುತ್ತಿದ್ದರೆ, ಕದನ ಕಟ್ಟಾಳುವಾದಂತಹ ನಿನ್ನಂತವನಲ್ಲಿ ಒಂದು ಸಮರದ ಪಂಥಾಹ್ವಾನವನ್ನು ಮುಂದೆ ಒದಗಿಸುವುದಕ್ಕೆ ಸಾಧ್ಯವಾಗ್ತದೆ. ಯಾಕೆ? ಇಂದು ಹುಟ್ಟಿದ ಯಾವುದೋ ಒಬ್ಬ ಅನಾಮಧೇಯವಾದ ಮಗುವಿನ ಕುರಿತಾಗಿ ಪ್ರಪಂಚದಲ್ಲಿ ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಶುಂಭದೊರೆಯ ಕುರಿತಾಗಿ, ಶುಂಭದೊರೆಯ ಸಾಮರ್ಥ್ಯದ ಕುರಿತಾಗಿ ಈ ಪ್ರಪಂಚದಲ್ಲಿ ಅರಿಯದೇ ಇದ್ದವರು ಯಾರಾದರೂ ಇದ್ದಾರೆ. ಅಷ್ಟು ತಿಳಿದಿರುತ್ತಾ ನಿನ್ನನ್ನು ಸಮರದ ಕಣದಲ್ಲಿ ಎದುರುಗೊಳ್ಳುವುದಕ್ಕೆ ಅವಳು ಸನ್ನದ್ಧಳಾಗುತ್ತಾಳೆ ಎಂದಾದರೆ ಅವಳ ಅಸಾಮಾನ್ಯತೆಯನ್ನು ಗುರುತಿಸುವುದಕ್ಕೆ ನಮಗೆ ಅದೇ ಕಾರಣ ಸಾಕಾಗ್ತದೆ. ಬೇಡ, ಈ ತನಕ ಯಾವ ಹೆಣ್ಣಿನ ತಾವು ಕಡೆಗಣ್ಣಿನ ದೃಷ್ಟಿಯನ್ನು ಹರಿಯಗೊಳ್ಳದೆ ಇದ್ದ ನೀನು ಹಠ ಹಿಡಿದು ಅವಳ ಕೈ ಹಿಡಿದೇ ಸಿದ್ಧ ಅನ್ನುವಂತಹ ನಿರ್ಣಯಕ್ಕೆ ನಿನ್ನನ್ನು ಒಪ್ಪಿಸಿಕೊಳ್ತೀಯೆಂದಾದರೆ ಅವಳ ಅಸಾಮಾನ್ಯತೆಯನ್ನು ಗುರುತಿಸುವುದಕ್ಕೆ ಅದು ನಮಗೆ ಆಧಾರವಾಗುತ್ತದೆ. ಹೀಗೆ ಎರಡೆರಡು ಹಿನ್ನೆಲೆಯಿಂದ ಭಾವಿಸಿದ್ರು ಆಕೆಯದ್ದಾದಂತಹ ಹಿರಿಮೆ ಗರಿಮೆ ನಾವೆಣಿಸಿದಷ್ಟು ಸುಲಭ ಸಾಧ್ಯವಾಗಿ ಅಳೆದು ಮುಗಿಸುವಂತಹದಲ್ಲ ಅನ್ನುವುದು ಸುಸ್ಪಷ್ಟ. ಪ್ರಭೋ, ಹಾಗಿದ್ರೆ ಯಾರಿರಬಹುದು?
ಅನೇಕ ವಿಧದಿಂದ ನಾವು ಯೋಚಿಸಬೇಕಾಗ್ತದೆ. ಲೋಕದಲ್ಲಿ ಅನೇಕರ ಶತ್ರುತ್ವವನ್ನು ಸಂಪಾದಿಸಿದ ನಮಗೆ ಯಾವ ವಿಧದಿಂದಲೂ ವಿರೋಧ ಬರಬಹುದು. ಅದರಲ್ಲಿಯೂ ನಿನ್ನಂತವನನ್ನು ವಿರೋಧಿಸಿ ನಿಲ್ಲುವುದಕ್ಕೆ ಲೋಕದಲ್ಲಿ ನಮ್ಮ ಕಣ್ಣಿಂದ ಕಾಣಬಹುದಾದ ಯಾವ ಸ್ವರೂಪಕ್ಕೂ ಸಾಮರ್ಥ್ಯ ಸಾಲದು ಅನ್ನುವುದು ನಮಗೆ ಸ್ಪಷ್ಟವಾದ ವಿಚಾರ. ಅದು ತಿಳಿಯದೇ ಇದ್ದದ್ದಲ್ಲ. 3 ಮೂರ್ತಿಗಳ ತನಕ ನಿನ್ನನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಹಾಗಿದ್ರೆ ಒಬ್ಬಳು ಹೆಣ್ಣು ಬಂದಿದ್ದಾಳೆ ಇವತ್ತಿನ ದಿವಸ. ಈ ತನಕ ನೀನಿರಿಸಿದಂತಹ ಪಥದಲ್ಲಿ ನಮಗೆ ಅಡಿಗಡಿಗೆ ಸೋಲನ್ನೇ ಉಣಿಸ್ತಾಳೆ ಎಂದಾದರೆ ಆಕೆಯದ್ದಾದಂತಹ ಹಿನ್ನೆಲೆ ಏನು ಅಥವಾ ಯೋಗ್ಯತೆ ಯಾವುದು ಅನ್ನುವುದನ್ನು ಗುರುತಿಸಿಕೊಳ್ಳುವುದಕ್ಕೆ ನಾವು ಆಳವಾಗಿ ಆಲೋಚಿಸಬೇಕಾಗ್ತದೆ. 3 ಮೂರ್ತಿಗಳಿಗಿಂತಲೂ ಮೀರಿದ ಶಕ್ತಿ. ಈ ಯೋಚನೆ ಬಂದ ಕ್ಷಣದಲ್ಲಿ ನನಗೆ ನೆನಪಾಗುವುದು ಏನು, ಲೋಕಚೇತನ ಸ್ವರೂಪವಾದಂತಹ ಆದಿಮಾಯೇ ಇರಬಹುದೇ? ಯಾವಳನ್ನು ಸರ್ವೇಶ್ವರಿ ಎಂದು ಸರ್ವದಾಮಾನ್ಯಳೆಂದು ಪ್ರಪಂಚದ ಸರ್ವಜನರು ಸಮ್ಮತಿಯಿಂದ ಒಪ್ಪಿಕೊಂಡರು ಅಂತಹ ದಿವ್ಯ ಸ್ವರೂಪ ಇಂದಿನ ದಿನ ಸಾಮಾನ್ಯ ಹೆಣ್ಣಿನಂತೆ ಆಕೃತಿಯನ್ನು ತಳೆದು ಬಂದಿರಬಹುದೇ? ಯಾಕಂದ್ರೆ ಅಲ್ಲದೆ ಹೋದ್ರೆ ಧೂಮ್ರಾಕ್ಷನನ್ನು ಕೊಲ್ಲಬೇಕಾಗಿರಲಿಲ್ಲ, ಚಂಡಮುಂಡನಿಗೆ ಸಾವು ಬರ್ತಿರ್ಲಿಲ್ಲ. ಇದನ್ನೆಲ್ಲ ಭಾವಿಸಿದರೆ ಸತ್ತ ಸುಗ್ರೀವನನ್ನು ಬದುಕಿಸುವ ಸಾಮರ್ಥ್ಯಗಳನ್ನು ಕಾಣಿಸ್ತಾಳೆ ಎಂದಾದರೆ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಹೊಂದಿದವಳು ಅನ್ನುವುದು ಸ್ಪಷ್ಟವಾಗುತ್ತದೆ. ಬಹುಶಃ ದೇವ ಪಕ್ಷಪಾತಿಯಾಗಿ ಬಂದವಳಿರಬೇಕು. ಅದೇ ಹೌದಾದರೆ ಅವಳನ್ನು ಕಣಕಿದರೆ ನಮಗೆ ಸಾವು ಕಟ್ಟಿಟ್ಟ ಬುದ್ಧಿ ಬೇಡ. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಪಾತಿಗರಸು. ನಿನ್ನ ಕೊನೆ ಅಭಿಪ್ರಾಯವೇನು? ಮನದ ಮೂರ್ಗದೆಯ ಬಿಡು, ಮನದ ಮೂರ್ಖದೆಯ ಜಗದೊಡ್ಡದೆ ಚರಣಗೆ ಹಟ್ಟಿಯೋದರೆ ಕೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಸಾದ್ರಿಯಲಿ ಜಡಜಬೀಟನ ವರದೆ ತೆರದನಿ ಪಡೆದು ಸುಖವನ್ನು ಬಾಳುವ ಸುಖವಾಗಿಯೇ ಬಾಳೋಣೆಯ ಬಿಡು. ಮನದ ಮೂರ್ಗದೆಯ ಬಿಡು, ಮನದ ಮೂರ್ಗದೆಯ ಪ್ರಭೋ ಬಿಡು ಪ್ರಭೋ ಪ್ರಭೋ. ರಕ್ತ ಬೀಜ. ಮನದ ಮೂರ್ಖತೆಯನ್ನು ಬಿಡು, ಬುದ್ಧಿಯ ಬಲದಿಂದ ವಿಚಾರವನ್ನು ಮಾಡು. ಬಂದವಳು ತ್ರಿಲೋಕ ಜನನಿ ಅನ್ನುವುದು ನಮ್ಮ ಅರಿವಿಗೆ ಬಂದಿದೆ ಅಂದ ಮೇಲೆ ಅವಳ ಮುಂಭಾಗದಲ್ಲಿ ಹಠ ಸಾಧಿಸುತ್ತಾ ಸಾಗಿದರೆ ಅದು ನಮ್ಮ ಸರ್ವನಾಶಕ್ಕೆ ಹೇತುವಾಗಿ ಪರಿಣಮಿಸುತ್ತದೆ. ಬ್ರಹ್ಮದೇವ ಕೊಟ್ಟ ಆಯುಷ್ಯದಷ್ಟು ಕಾಲ ಬದುಕಿ ಉಳಿಯಲಿಕ್ಕೆ ನಮಗೆ ಇನ್ನು ಈಗ ಉಳಿದಿರುವುದು ಒಂದೇ ದಾರಿ. ಏನು? ಹೋಗಿ ಅವಳ ಕಾಲು ಹಿಡಿಯುವ. ಈ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಹೊರಟು ನಿಂತವ ನಾನು. ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ಕೊಟ್ಟು ಬಾ, ಇಲ್ಲದಿದ್ದರೆ Thank you.
ಭವನದಲ್ಲಿ ಕಂಡು ದೇವಿಯನು ನೋಡಿದನು ಕಲಿದಡ್ಡ ಬೀಜನು ಗಾಢ ಗರ್ವದಿ ಕುಳಿತ ಜೀವಯನು ಗಾಢ ಗರ್ವದಿ ಕುಳಿತ ಜೀವಯನು ಆಡಿದನು ತನ್ನೊಳಗಿಯೇ ಇವಳನು ತಿಳಿಯದೆ ಇಳಿದಾಯ್ದೆ ಮಾಡಲೆ ನಿನ್ನ ಚುಂಬನಗುಡೆ ಬಾಜಯ ಆಡಿ ಬಂದಿಗೆ ಕೇಳು ಇವನು ಬದ್ಧ ಆದವು ನುಡಿದಿದ ನೋಡಿದನು ಮಾಡಿದನು ನಮನಗಳ ಬೇಡಿದನು ನಾವು ಬೇಡುವುದಷ್ಟೇ ಪಿಡಿದು ಕೊಂಡಾಡಿದನು ಕಲ್ಯಾಣಿ ಪರಮೇಶ್ವರ ನಮೋ ನಮಃ ನಮೋ ನಮಃ ನಮೋ ನಮಃ. ನೋಡಿದನು ಬೇಡಿದನು ಕೊಂಡಾಡಿದನು ನೋಡಿದನು ಎಂತಹ ಅನುಭವ ಇದು. ಕದಂಬವನಕ್ಕೆ ಬಂದರೆ ಯಾವುದೋ ಒಂದು ಮಾಯಾಲೋಕವನ್ನು ಪ್ರವೇಶಿಸಿದಂತಹ ಅನುಭವವಾಗುತ್ತಾ ಇದೆ. ಶಿವನೇ 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 ಶಿವನೇ. ಗುರುತ ಪರಿಚಯ ಇಲ್ಲದೆ ಇದ್ದ ಪ್ರದೇಶ ಅಲ್ಲ ಇದು. ಆಗೊಮ್ಮೆ ಈಗೊಮ್ಮೆ ವಿಹಾರಾರ್ಥಕ್ಕಾಗಿ ನಾವು ಬರುವ ಪ್ರದೇಶವೇ. ಆದರೂ ಇಂದಿನ ದಿನ ಅಪರಿಚಿತವಾದಂತಹ ಒಂದು ಪ್ರದೇಶವನ್ನು ಪ್ರವೇಶಿಸಿದ ಅನುಭವ ನಮ್ಮ ಅಂತರಂಗವನ್ನು ಸೇರಿದ್ದು ಸುಳ್ಳಲ್ಲ. ಯಾವುದೋ ಒಂದು ಹೊಸ ಲೋಕ, ಒಂದು ಹೊಸ ಬದುಕು ಅಲ್ಲ, ನಮ್ಮ ಬದುಕಿಗೊಂದು ಹೊಸ ಬೆಳಕು ಸುಸ್ಪಷ್ಟವಾಗಿ ಕದಂಬವನದಲ್ಲಿ ಇಂದಿನ ದಿನ ಗೋಚರಿಸ್ತಾ ಇದೆ. ಆಹಾ, ಹೌದಲ್ಲ, ಕತ್ತಲೆಯ ಕೂಪದಂತೆ ಕ್ರೂರ ಮೃಗಗಳ ಆವಾಸ ಸ್ಥಾನವಾಗಿದ್ದ ಕದಂಬವನ ಗೀತಗಾಯನ ಕೇಳಿಗಳ ಸಂತೋಷದ ವಿಹಾರದ ಧಾಮವಾಗಿ ಇಂದಿನ ದಿನ ಬದಲಾಗಿ ಹೋಗಿದೆ. ಹಕ್ಕಿಗಳ ಕೂಜನದಲ್ಲಿ, ಪ್ರಾಣಿಗಳ ಕೂಗಿನಲ್ಲಿ ನಮಗಿಂದಿನ ದಿನ ಸಂಗೀತದ ಧ್ವನಿಯೇ ಕೇಳುತ್ತದೆ. ಹಾಗಿದ್ರೆ ಏನಿದಕ್ಕರ್ಥ? ತನ್ನ ಪ್ರಭಾವದ ಮೂಲಕವಾಗಿ ಪರಿಸರವನ್ನೆಲ್ಲ ತನಗೆ ಬೇಕಾದಂತೆಯೇ ನಿಯಂತ್ರಿಸಬಲ್ಲ, ನಿರ್ದೇಶಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಹೆಣ್ಣವಳು ಅನ್ನುವುದು ನಿರ್ಣಯ. ನೋಡೋಣ, ಅವಳನ್ನೊಮ್ಮೆ ಕಣ್ತುಂಬಿಸಿಕೊಳ್ಳಬೇಕು. ಬೆಳಕಿನ ಮೂಲವನ್ನೇ ಆಧರಿಸಿ ಅರಸುತ್ತಾ 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 ಅರಸುತ್ತಾ. ಏನಿದು ಮುಗ್ಧವಾದ ಮುಖ, ಸ್ನಿಗ್ಧವಾದ ಸೌಂದರ್ಯ, ಮುಖದಲ್ಲಿ ತಿಳಿ ನಗು ಮಾಸಲಿಲ್ಲ. ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ವೀರರನ್ನು ಸಂಹರಿಸಿ ಅವರ ರಕ್ತದಿಂದ ಕೈ ತೊಳೆದ ಹೆಣ್ಣಿವಳು ಅನ್ನುವುದನ್ನು ಕಂಡವರು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆಗಿ ಹೋದ ಸಂಹಾರ ಕ್ರಿಯೆಗೂ ನೆಲೆಸಿರುವಂತಹ ಇವಳಿಗೂ ಯಾವ ಸಂಬಂಧವೂ ಇಲ್ಲದವಳಂತೆ ಕಾಣಿಸ್ತಾ ಇದ್ದಾಳೆ. ಬಹುಶಃ ನಿರ್ದ್ವಂದ್ವವಾದ ಸ್ಥಿತಿ ಅಂದರೆ ಇದೇ ಇರಬೇಕು. ಮಾಡಿದ್ದು ತಾನು ಅನ್ನುವ ಭಾವ ಇಲ್ಲ,
ಮಾಡಬೇಕಾದದ್ದನ್ನು ಮಾಡದೇ ಇರುವುದಿಲ್ಲ ಅನ್ನುವಂತಹ ಸಂದೇಶವನ್ನು ತನ್ನ ಇರುವಿಕೆಯ ಮೂಲಕವಾಗಿ ಪ್ರಪಂಚಕ್ಕೆ ಸಾರುವ ಉದ್ದೇಶವನ್ನು ಹೊಂದಿಯೇ ಬಂದವಳಾಗಿರಬೇಕು. ಶಿವನೇ, ಒದಗಿದ ಸೌಭಾಗ್ಯ ಅಂತಹ ಸಂತೋಷಿಸೋಣವೇ, ಬಂದ ದುರ್ವಿಧೀತ ದುಃಖಿಸೋಣವೇ. ಜಗಜ್ಜನನಿಯನ್ನು ಕಾಣುವಂತಹ ಸುಯೋಗ ಬಂತು ಬದುಕಿನಲ್ಲಿ. ಸಾವಿರಾರು ಜನ್ಮಗಳ ಸಾಧನೆಯ ಫಲವಾಗಿಯೂ ಕೈ ಸೇರದೇ ಇದ್ದ ಸೌಭಾಗ್ಯ ಕೇವಲ ಶುಂಭನನ್ನು ಸರಿಸಿ ಬದುಕಿದಂತಹ ಬಗೆಗಾಗಿ ನಮಗಿಂದಿನ ದಿನ ಒದಗಿ ಬಂದಿದೆ ಅನ್ನುವಂತಹ ಸಂತೃಪ್ತಿ ಇದೆ. ಆದರೆ ಲೋಕಜನನಿಯನ್ನು ಕಂಡ ಮೇಲೆ ಆಕೆಯ ಅನುಗ್ರಹ ವಿಶೇಷವನ್ನು ಹೊಂದಿ ಮರಳಿ ಮನೆ ಸೇರುವಂತಹ ಸೌಭಾಗ್ಯಕ್ಕಿಂತ ನಾವು ಹೊರತಾಗಿದ್ದೇವೆ ಅನ್ನುವುದನ್ನು ನೆನೆಸಿದರೆ ಬರುವ ಸಾವು ನಮಗೆ ಕರಾಳವಾದ ಭಯವನ್ನು ಹುಟ್ಟಿಸ್ತದೆ. ಶಿವನೇ, ಮಾಡಲೇನು, ಒಂದಲ್ಲದಿದ್ದರೆ ಒಂದು ದಿವಸ ಹುಟ್ಟಿದವ ಸಾಯಲೇಬೇಕು. ವಿಧಾತನು ನಮಗೆ ವರ ಕೊಡುವ ಕಾಲಕ್ಕೆ ಅದನ್ನು ಎಚ್ಚರಿಸಿದ್ದ. ಅಮರತ್ವ ಇಲ್ಲ ಮಕ್ಕಳೇ, ಸಾಯಲೇಬೇಕು ಒಂದು ದಿವಸ. ಆದರೆ ಸಾವಿಗಾದರೂ ಒಂದು ಸಾರ್ಥಕ್ಯ ಬೇಡುವ. ಲೋಕಹಿತವನ್ನು ಸಾಧಿಸುವ ಉದ್ದೇಶಕ್ಕಾಗಿ ಸತ್ತವನನ್ನು ಸತ್ತ ಮೇಲಾದರೂ ನೆನಪಿಸ್ತದೆ. ಕೀರ್ತಿ ಶರೀರಿಗಳು ಅಂತ ಅವರಿಗೆ ಹೆಸರು. ನಾವೆಲ್ಲ ಅಕೀರ್ತಿ ಶರೀರಿಗಳು. ನಮ್ಮ ಹೆಸರು ಯಾರಾದರೂ ಹೇಳುವುದಿದ್ರೆ ಬೇಡದೇ ಇದ್ದದಕ್ಕೆ ಉದಾಹರಣೆಯಾಗಿ ಹೇಳುವ ಹಾಗೆ ಬದುಕಿದೆ ಇಷ್ಟರ ತನಕ. ಆದರೆ ಜಗಜ್ಜನನಿಯ ಮೈತೊಳೆದು ನಿಂತದ ಆ ಕಾರಣಕ್ಕೆ ಇರಬೇಕು. ಸಾವಿನಲ್ಲಾದರೂ ಒಂದು ಸಾರ್ಥಕ್ಯವನ್ನು ಹೊಂದುವ ಸದವಕಾಶವನ್ನು ಇವರಿಗೆ ಒದಗಿಸಿಕೊಡುವನು. ಅದೇ ಅವಳ ಸಂಕಲ್ಪವಾಗಿದೆ. ಅದಕ್ಕನುಸಾರವಾಗಿ ಸಮರ್ಪಣಾ ಭಾವದಿಂದ ನಾವು ಮುಂದಾಗಬೇಕು. ಒಡೆಯನ ಋಣ ಪರಿಹಾರ, ಒಳ್ಳೆಯ ಕೆಲಸವೋ ಕೆಟ್ಟ ಕೆಲಸ ಅದು ಗೊತ್ತಿಲ್ಲ, ಅನ್ನದ ಋಣ, ಈ ಭಾವದಿಂದ ನಮ್ಮನ್ನು ಒಪ್ಪಿಸಿಕೊಳ್ಳುವಲ್ಲಿ ಸರ್ವದಾ ಸರ್ವಾತ್ಮನ ಆಕೆಯದ್ದಾದಂತಹ ಅನುಗ್ರಹ ಬೇಕು. ಹೋಗಿ ಕಾಲಿಗೆರಗೋಡು. ಏನು ರಕ್ತಬೀಜಾಖ್ಯನಾಭಿವಾದನ ಎದ್ದೇಳು. ಶುಂಭದರ ಅಪ್ಪಣೆಯನ್ನು ಕೈಗೊಂಡು
ಅವನದ್ದಾದಂತಹ ಇಷ್ಟವನ್ನು ಕೈಗೂಡಿಸಿಕೊಳ್ಳುವಲ್ಲಿ ನಿನ್ನನ್ನು ಕರೆದೊಯ್ದು ಅವನ ಪಟ್ಟದ ರಸೆಯನ್ನಾಗಿಸಿಕೊಂಡ ಈ ಭಾವದಿಂದಲೇ ಈ ಕಡೆಗೆ ಹೊರಟು ಬಂದ. ನೋಡಿದೆಯೋ ಏನು ನಮ್ಮವರ ಉತ್ಸಾಹ, ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರು ಎಣಿಕೆಗೆ ಮೀರಿದ ಸಂಖ್ಯೆ ಜಯ ಘೋಷವನ್ನು ಮೊಳಗಿಸುತ್ತಾ ನನ್ನನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ನೀನು ಬಹುಶಃ ಭಾವಿಸಿರಬೇಕು, ಏನು ಈಗಾಗಲೇ ಅನೇಕ ಕೋಟಿ ರಾಕ್ಷಸರ ವಧೆಯಾಗಿ ಹೋಗಿದೆ, ಇನ್ನು ಇವತ್ತು ಯಾರು ಇರ್ಲಿಕ್ಕೆಲ್ಲ ಒಟ್ಟಿಗೆ. ಅದು ಹಾಗಾಗ್ಲಿಲ್ಲ. ನೋಡಿದ್ಯಾ? ಅಳಿದಷ್ಟು ಮತ್ತು ಊರ್ಜಿತ ಸತ್ವವಾಗಿ ಉಳಿಯಬಲ್ಲಷ್ಟು ಬೆಳೆದು ನಿತ್ತವನಿಗೆ ಶುಂಭ ಅಂತ ಹೆಸರು. ಆದ್ದರಿಂದಲೇ ಹಠ ಬಿಡು. ಇದೋ ಏನು ಕುಂಬಿನಿಯ ಸಕಲ ಸೌಭಾಗ್ಯವನ್ನು ಅನುಭವಿಸುವ ಒಂದು ಅವಕಾಶ ಶುಂಭನ ರಸಿಯಾಗುವುದರ ಮೂಲಕವಾಗಿ ನನಗೆ ಒದಗಿ ಬರ್ತದೆ. ನಾನು ತಂದಿರುವ ಹೊನ್ನೊಂದಡವನ್ನು ಏರಿದರೆ ನಾನೇ ಹೆಗಲು ಕೊಟ್ಟು ಊರಿಗೆ ಕರೆದೊಯ್ದು ನಮ್ಮ ಒಡೆಯನೊಂದಿಗೆ ಮದುವೆ ನಡೆಸಿ ಅನವರತ ನಿನ್ನ ಪಾದ ಸೇವೆಯಿಂದ ಜೀವನದ ಸಾರ್ಥಕ್ಯವನ್ನು ಹೊಂದಬೇಕು ಅನ್ನುವ ಸದ್ಭಾವದಿಂದ ಬಂದಿದ್ದೇನೆ. ಬರಬೇಕಮ್ಮ, ಬರಬೇಕು. ಬಹಳಷ್ಟು ಮಂದಿಗಳು ಬಂದು ಹೋದರು, ಆದರೆ ಬಂದವರಿಗೆ ಮರಳಿ ಶೋಣಿತ ನಗರವನ್ನು ಸೇರುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಲೇ ಇಲ್ಲ. ಬಂದವರು ಯಾರು ಹಿಂದೆ ಬರಲೇ ಇಲ್ಲ. ನಿನ್ನ ನಡೆ, ನಿನ್ನ ನುಡಿ ಉಳಿದವರಿಗಿಂತ ಭಿನ್ನ ಅನ್ನುವುದು ನಿನ್ನ ಮಾತಿನಿಂದಲೇ ನನಗೆ ಸ್ಪಷ್ಟವಾಯಿತಷ್ಟೇ. ಒಡೆಯನ ಇಚ್ಛೆ ಏನುಂಟು, ನಿನ್ನ ಒಡೆಯನ ಬೇಕುಗಳೇನುಂಟು, ಅದನ್ನು ಪೂರೈಸಿಕೊಡುವ ಅತುಲವಾದ ವಿಶ್ವಾಸವನ್ನಾತು ಕೋಟಿ ಕೋಟಿ ಸಂಖ್ಯೆಯ ದಾನವ ಪರಿವಾರವನ್ನು ಜೊತೆ ಸೇರಿಸಿ ಕಡೆಗೆ ಬಂದೆ. ಹೌದು. ಆದ್ದರಿಂದಲೂ ಏನು ಕಲಿ ರಕ್ತ ಬೀಜರಿಗೆ ಜಯವಾಗಲಿ. ನಿನ್ನನ್ನು ನೆರೆದ ಪಾಠಕರ ಜಯಘೋಷ ನಿನ್ನ ಉಲ್ಲಾಸಕ್ಕೆ, ನಿನ್ನ ಉತ್ಸಾಹಕ್ಕೆ ಪೂರಕವಾಗಿ ಒದಗಿ ಬಂದಿದೆ. ಏನಿಲ್ಲ ಶುಂಭನಲ್ಲಿ, ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು ಎಲ್ಲವನ್ನು ವರ್ತಮಾನದಲ್ಲಿ ಹೊಂದಿದವನು ತಾನೇ ಶುಂಭದಾನವ. ಏರಿಕೊಳ್ಳುವುದಕ್ಕೆ ಸ್ವರ್ಗಲೋಕದ ಸಿಂಹಾಸನ, ವಿಹರಿಸಿಕೊಳ್ಳುವುದಕ್ಕೆ ಸ್ವರ್ಗಲೋಕದ ನಂದನಾವನ, ಜೊತೆಗೆ ವೆಚ್ಚಕ್ಕೆ ನವನಿಧಿಗಳ ಸಂಗ್ರಹ, ಮೆಟ್ಟಿ ನಡೆಯುವುದಕ್ಕೆ ಪರುಷಶೀಲೆ. ಸಾಮಾನ್ಯವಾದ ಹಾಸುಗಲ್ಲು ಏನೂ ಅಲ್ಲ, ಸಾಮಾನ್ಯವಾದ ಲೋಹ ಸೋಕಿದ್ರೆ ಅದು ಬಂಗಾರವಾಗಿ ಪರಿವರ್ತನೆಯನ್ನು ಕಾಣುತ್ತದೆ. ಇನ್ನು ಬೇಕು ಅನ್ನೋ ಚಪಲ ಸಾಕು ಅಂತ ಅನ್ನಿಸ್ಲೇ ಇಲ್ಲ ನೋಡು. ಬೀಸುವ ತಂಗಾಳಿಗೆ ಬಂಧನ ಉಂಟೆ, ಹೂವಿನಿಂದ ಹೊರಟ ಪರಿಮಳವನ್ನು ಮುಷ್ಟಿಯಿಂದ ಅದುಮಿಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ? ಮೂಗಿನ ಸಾಮರ್ಥ್ಯಕ್ಕನುಗುಣವಾಗಿ ಹೀರಿಕೊಳ್ಳಬಹುದಷ್ಟೇ. ತ್ರಷೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಹುಣ್ಣಿಮೆ ಬೆಳದಿಂಗಳು ಸಾಕಾದೀತೆ. ಭವದ ಭಾವುಕವರ ಭವ ಬಂಧನವನ್ನು ಹರಿಯುವ ಭಾವಕಿಗೆ ಸಿಂಹನ ಮಾಂಗಲ್ಯದ ಬಂಧನವೇ? ಕಾಲ ಕಾಮ ಕರ್ಮ ಈ ಭಾವತ್ರಯಗಳಿಂದ ಬಂಧಿತನಾಗಿರುವ ನಿನ್ನೊಡೆಯ ಶುಂಭನೊಬ್ಬ ಮೂರ್ಖ ಪಗಳುವರನ್ನ ಹೇಳಿ
ರಕ್ತದ ಹನಿ ಹನಿಯಿಂದಲೇ ಹುಟ್ಟಿಕೊಳ್ಳುತ್ತೆ ಉತ್ಪಾತ ಪಿಂಡ. ನಿಗ್ರಹಿಸುವುದಕ್ಕೆ ಬೇಕಾಗಿ ನೀಲವಾದ ರಸರೆಣ್ಣೆ ಚಾಚಿ ರಕ್ತೇಶ್ವರಿ ಆಗ್ತೇನೆ. ಮಧುಗಲಿ ಬಳಸೋಣ ಮಣಿಗೆ ಸದಮಲ ರೂಪೆಗೆ ಕವಚಿಗೆ ಮಧುಗಲಾಗಿ ಬೀಜನ ದೇವಿ ನಾರಾಯಣ ನಮೋಸ್ತುತೆ ಶಾಂತನಾಗಮ್ಮ. ದೇವೇಂದ್ರ 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 ಸ್ವರ್ಗಗೆ ಬೋಲ ಸ್ವರ್ಗಗೆ ಬೋಲ ಸ್ವರ್ಗಗೆ ಬೋಲ ಅವಳ ರಕ್ತ ಬೀಜನಿಗೆ ನೀರಬೋಳಾದಿ ಅಂಬರ ಮುಡಿದು ಭೂಮಿಗೆ ಒತ್ತಿರಂಜಿನ ಅಂಶ ರಕ್ತ ಬೀಜನ ನೆತ್ತಿರಗೂ ಭೂಮಿಗೆ ಉರಿಯರವಲ್ಲಿ ಮಾಡುವೆ ಆ ನೆತ್ತಿರನ್ನು ಬರೆದ ರಕ್ತದ ಬೀಜನಿಗೆ ರಂಚಿನ ಅಂಶ ಅವಳ ಅಂಬರ ಮುಡಿಯ ಭೂಮಿಗೆ ಒತ್ತೆ ನಾಲ್ವರ್ಮೆ ನಾಲ್ಕು ರಾಜ್ಯ ನಾಲ್ಕು ಲಕ್ಷ ತೂಪಿನ ಬರ್ತು ಅವಳು ಇಲ್ಲಿ ಕನಕ ಕೊರ್ನಂಜಿನ ಸೇವೆ ಪರಕ ಮಣ್ಯರಂಜಿ ಕಾಲಗೆ ಬೂಟರಂಜಿ ಕಾಲಗೆ ಗಿಣಿ ಕಣಗಲೆ ಕೊರ್ಪಿನಂಜಿ ರಂಜಿ ಯೋಗ ಬತ್ತು ನಂಗೆ ದಿತ್ತು ಮಂಚಿರಂಜಿ ಹೊರತು ಬರ್ತೇನೆ ಆವಡು ಕೊರ್ನಂಚಿನ ಸೇವೆ ಪತ್ತಪ್ಪ ಜೋಕಲು ಒಂಜಪ್ಪ ಜೋಕಲ್ಲಕ್ಕೆ ಬೆಣ್ಣೀರ ರಾಜ್ಯದ ನಿದ್ರಣ ಮುಡಿಯೇರಿ ಅಪ್ಪನ ಸೇವೆನೆ ಮಲ್ಪಡ ಪುಣ್ಯಕತಿನ ಅಪ್ಪನ ಪುಣ್ಯಕತಿನ 10 ಜನಕ್ಕೆ ತಿರುಪಾವಳ ಉದ್ದೇಶದ ಕೊರ್ನಂಚಿನ ಸೇವೆ ಆವಡು ಕೊರ್ನಂಚಿನ ಸೇವೆ ಓವಿರಿ ತಪ್ಪು ತಾಂಗ್ ದೋಷ ದೋಷ ಇಂಜರಿ ತಿಂದಾಡಲ್ಲ ಐರನ್ನ ಮಟ್ಟಲ್ಲಿ ಮಾಡಂದು ಬೋನಲ್ಪ 10 ನಾಲ್ ಬಾಬೇಕಾದ್ರೆ ರಕ್ಷಣೆ ಕೊಡ್ತಾರೆ ಎಂದು ಮನ್ಪಾವೆ ಪಣ್ಪಾವೆ ಪಣ್ಪಾವೆ ಕೀರ್ತಿ ಬರು ಭಗವಂತರ ಭಾರಿ ಬದ ಬಂಡರು ಭಾರಿ ಬದ ಬಂಡರು ಬಾಲ ಮನಸ್ಸುದ ಭಾಗವತಿ ಉಡಲ್ ಬಲೈಪು ನಾವು ಶುದ್ಧವಾಯಿನಂಚಿನ ಭಕ್ತಿ ಅಮ್ಮ ಬಂಪಿನಂಚಿನ ದುನಿಪು ಆ ಸರ್ವೇಶ್ವರಿ ನಾವು ಪುನರ್ ಇರ್ನ ಉಡಲ್ದಲೆ ಓಡೆ ಮುಟ್ಟ ಉಂಡ ಅಡೆಮುಟ್ಟ ಪೋಯಿನಲ್ಪ 10 ನಾಲ್ ಕಾತು ರಕ್ಷಣೆ ಕೊಡ್ತಾರೆ ಎಂದು ಮನ್ಪಾವೆ ಪಣ್ಪಾವೆ ಪಣ್ಪಾವೆ ಚಂಡದಾರ ಭಾರಿ ಒಟ್ಟಿಯರು ಚೆಂಡ ವಂಜಿ ಕೋಲು ರಡ್ಡು ವಾಕೈತ ಕೋಲು ಹೆಚ್ಚ ಕೆಲಸ ಮಲ್ತನಂದು ಏರಲ ಕೇಳಿದ್ದೇನೆ ಚೆಂಡದ ಬತ್ತಿನಂಚಿನ ನಾದಗ ಮರ್ಯಾದೆ ನಾದಗ ಗೌರವ ಅತ್ತೆ ಹೊಂದಾಣಿಕೆ ಇತ್ತು ನಾನು ಆಟಲಗೆಂದು ಕೂಟಲಗೆಂದು ಆವಡು ಶುದ್ಧ ಭಕ್ತಿಯ ಸೇವೆ ಮಲ್ತದ ಬತ್ತಿನಂಚಿನ ಹೇಗೆ ಪೋನಲ್ಪ 10 ನಾಲ್ ಕಾತು ರಕ್ಷಣೆ ಕೊಡ್ತಾರೆ ಎಂದು ಪಣ್ಪಾವೆ 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 ಮತಲಗಾರ ಕುಟುಂಬದಾಗ್ಲಿಲ್ಲ ಮತಲಗಾರ ಈರು ಬಾತೇರ್ ಜರ್ ಇರ್ನ ಮದ್ದಳೆ ಬಾತೇರ್ ಲೋಕ ಮುಖಂಡ್ಲಂಚಿನ ನಮ ಬಾತೇರ್ನತ್ತೆ ನಮ ಮಲ್ತಿನಂಚಿನ ಬೇಲೆ ಬಾತೇರಡು ನಮ ಮಲ್ತಿನಂಚಿನ ಸಾಧನೆ ಬಾತೇರಡು ಆವಳು ಶುದ್ಧ ಮನಸ್ಸಲ್ಲಿ ಅಪ್ಪನ ಸೇವೆ ಮಲ್ತದ ಹೋಗ್ತಿನ ಜಿರೀರಿ ನನ್ನ ತುಂಬಗಲೀತೆ ಭಕ್ತಿ ಸತ್ಯ ನೇಮ ನಿಷ್ಠ ಸೇವೆ ಮಲ್ತದ ಬರ್ತಾರೆ ಮಣ್ಣಿಂದ ಆಂಡ ಪೋನಲ್ಪ 10 ನಾಲ್ ಪಪ್ಪೆ ಕಾತು ರಕ್ಷಣೆ ಕೊಡ್ತಾರೆ ಎಂದು ಪಣ್ಪಾವೆ 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 ಸೇವಾ ಕಡ್ತಾರ ಒಂಜಿ ನಮ್ಮ ಸೇವನೆ ಮಲ್ತದಂತಿನ ಒಂಜಿ ಶಿಶು ಶುದ್ಧ ಭಕ್ತಿಯ ಸೇವನೆ ಮಲ್ತದ ಬರ್ತಾರೆ ಮಣ್ಣಿಂದ ಆಂಡ
ಇಂಚೆನ ನನ್ನಲಾತ ಮಿತ್ತ ಸ್ಥಾನಕ್ಕೆ ಅಪ್ಪ ಮುಟ್ಟಾದಲ್ಲಿಗೆ ಮನಸ್ಸಿಗೆ ನೆಮ್ಮದಿ ಕೊಡ್ತಾಲಿಗೆ ಓಯ್ನಲ್ಪ ಬತ್ತಿನಲ್ಪ ಕಾತ್ರ ರಕ್ಷಣೆ ಕೊಡ್ತಾಲಿಗೆ ಎಂದು ಪಂಪಾವೆ ಸೇರಿಗಾರ ಭಾರಿ ಉರ್ತಾರ ಭಾರಿ ಬಟ್ಟಿಯಾರಿ ಅಪ್ಪನ ಸೇವೆ ಮಾಡ್ಬಿಡೋ ಒಂಜ ಉದ್ದೇಶ ರಾತ್ರಿದ ನಿದ್ರೆ ಮುಡಿಯಾರು ಆಲಸ್ಯನ ದೂರ ಮಲ್ತೊಂಡಾರು ಅಪ್ಪನ ಸೇವೆ ಮಾಡ್ಬಿನ ಉದ್ದೇಶ ಭಕ್ತಿನ ಸೇವೆ ಮಾಡ್ತಾರೆ ಭಕ್ತಿನ ಚಂಡಗಳೇಗಿ ಹೋಯ್ನಲ್ಪ ಬತ್ತಿನಲ್ಪ ಆರೋಗ್ಯವಾಗಿ ಬೇತೆ ಒವ್ವೇ ರೀತಿಯ ದೂರಿತ ವೈದ್ಯಿಗೆ ಅಪ್ಪನ ಸೇವೆ ನೋಡ್ಬಿಡಿನ ಅವಕಾಶ ಉಂಡಿಗೆ ಹೋಯ್ನಲ್ಪ ಅಪ್ಪ ಕಾತ ರಕ್ಷಣೆ ಕೊಡ್ತಾಲಿಗೆ ಎಂದು ಪಂಪಾವೆ ಆವಡೆಯನ್ನ ಪುಣ್ಯಕತೆಯನ್ನು ತೂವೊಂದು ಹೊತ್ತಿನ ಜನ ಕಲಾಭಿಮಾನಿ ಇತ್ತಿನಲ್ಪ ಕಲೆ ಒರಿಯುಂಡು ಯಕ್ಷಗಾನ ಒರಿಯುಂಡು ಬಣ್ಬಿನವು ಸತ್ಯ ಸುರೂಕು ವತ್ತದು ಗೋಪಿನತ್ತಿ ಅರ್ಧ ತೂತು ವಿಮರ್ಶೆ ಅಲ್ಪನತ್ತಿ ಅಕ್ಕಾರಿ ಮುಟ್ಟ ಕುಳಿದು ಪೂರ್ಣ ಕಥೆನ ಪೂರ್ಣ ಶತ್ರುವನ್ನು ತೆರೆಯುಂಡಿನಕ್ಕಲೆ ನಿಜವಾನಿಂಚಿನ ಕಲಾಭಿಮಾನಿ ಆವಡೆಯನ್ನ ಪುಣ್ಯಕತೆಯನ್ನು ತೆರೆಯುಂಡಂಚಿನ ಬಂಗಾರದಂಚಿನ ಕಲಾಭಿಮಾನಿ ಹೋಯ್ನಲ್ಪ ಬತ್ತಿನಲ್ಪ ಅಪ್ಪ ಕಾತ ರಕ್ಷಣೆ ಕೊಡ್ತಾಳೆ ಎಂದು ಪಂಪಾವೆ ಆವಡ ಅಮೃತಗಳಿಗೆ ಹೋಗೊಂದು ವಿಷಗಳಿಗೆ ಬರೋದೊಂದು ಕೊಟ್ಟು ಅಲ್ಪನತ್ತಿ ಅಸರವಿನ ಉಂಡಿಗೆನ ವಸಂತರ ಭಾರಿ ಬರುಡು ಶ್ರದ್ಧೆಯನ್ನು ಸೇವೆ ಮತ್ತೊಂದು ಬರ್ತಾರೆ ಇಂದುವೇ ರೀತಿಯ ಶ್ರದ್ಧೆ ಸೇವೆ ಮತ್ತೊಂದು ಬರ್ತಾರೆ ಬಣ್ಣಿಂದ ಅಂಡ ಇಲ್ಲದಲ್ಲ ನೆಮ್ಮದಿ ಹೋಯ್ನಲ್ಪ ಮನಸ್ಸಿಗೆ ಸಂತೋಷ ಅಪ್ಪೆ ದಾದ ಕೊರಿಯಲ್ಲೊಂದಿಗೆ ನೆರೆಜ್ಜಿ ನರಮನೆಗೆ ಏತಿತ್ತಿನಲ್ಲ ನೆಮ್ಮದಿ ಇರ್ತೀನಿ ತೋಗುಲೆಜ್ಜಿ ಆ ನೆಮ್ಮದಿನ ಕೊಡ್ತು ಮನಸ್ಸಿಗೆ ಸಂತೋಷನ ಕೊಡ್ತು ಅಪ್ಪೆ ಕಾತ ರಕ್ಷಣೆ ಕೊಡ್ತಾರೆ ಪಂಪಾವೆ ಅಸರದೆ ತುರ್ವೆ ಮುಂದುವರೆದು ಬಂದೆಯೋ ನಿನ್ನ ಮುಂದೆ ಸಾಮಾನ್ಯ ತರುಣಿ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆಯಾಗಿ ಬಂದಳೆ. ಈ ಅರುಣಾಸುರ ಏನು ಎಷ್ಟೆಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕೆ ಇಲ್ಲಿರುವುದಲ್ಲ ಗುರುಗಳ ಶುಕ್ರಾಚಾರ್ಯರಿದ್ದಾರೆ.
ದಂಡೆಯ ಸುರನಾಥ ದೈತ್ಯರ ರುಂಡವರು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗಿದ್ದ ಅದ ನಮ್ಮ ಚಂದವಾಗಿ ನೋಡಿದೆಯಾ ಸುರಪಾಲ? ಕದಮ ಕಾಂತಾರದಲ್ಲಿ ದುಷ್ಟರ ಮಂಡಿಗಳನ್ನು ಕುಂಭೆಳಿಗೆ ನಡೆಸಿದ ಸಬಗಣ್ಣ ಅಂತ ಸಂತೋಷಗೊಂಡೇನೆ. ಆರಂಭದಲ್ಲಿ ಸುಗ್ರೀವನ ಸಂಧಾನ ಮುರಿದು ಬಿತ್ತು, ಸಂಗ್ರಾಮವೇ ಉಂಟಾಯಿತು. ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನ ಸುಟ್ಟುಕೊಂಡೆ. ಹೌದು. ಭೀಕರಾಕೃತಿಯ ಕಾಳಿಕೆಯಾಗಿ ಚಂಡಮುಂಡರ ಶಿರಸನ್ನೇ ಚೆಂಡಾಡಿದೆ. ಬಳಿಕ ರಕ್ತೇಶ್ವರಿಯಾಗಿದ್ದುಕೊಂಡು ರಕ್ತ ಬೀಜಾಕ್ಯನ ಪ್ರಾಣವನ್ನು ಪಾನ ಮಾಡಿದವಳಿದ್ದೆ. ಈ ಶಾಂಭವಿ ರೂಪದಿಂದಲಾಗಿ ಶುಂಭ ನಿಶುಂಭರನ್ನು ಮಡುಹಿ ಕುಂಬಿನಿಯ ಭಾರವನ್ನು ಕಳೆದುಕೊಟ್ಟಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಮುಂದಕ್ಕೆ ಈ ರೂಪ ಕಾಣುವ ಬಗೆ ಹೇಗಮ್ಮ? ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧ ಗರ್ಭ ಸಮೂಹಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆ ಎಂಬ ಅಭಿಧಾನದಿಂದ ಕಾಡಿಸಿಗುವುದಕ್ಕಿದ್ದೇನೆ. ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡವನು ಶುಂಭನ ಮಾತ್ಯರಣ ದೈತ್ಯ. ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ವಿಧಾನವನ್ನಾತು ಅರುಣನ ಪ್ರಾಣವನ್ನೇ ಹೀರಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳ. ದೇವಲೋಕವ ಆಳುತ್ತಿರ್ದನು ಚರಣವನ್ನು ಈ ವಿವರವನ್ನು ಕೇಳುವ ಜನರನ್ನು ಕೇವಲವಳು. ನೋಡಿದಿರಲ್ಲ, ಕದಂಬ ಕಾಂತಾರದಲ್ಲಿ ಕೌಶಿಕೆಯಾಗಿ ಮಹಾಮಾತೆಯು ದುಷ್ಟರನ್ನು ವಧಿಸಿದಂತಹ ರೀತಿಯನ್ನು ಕಂಡು ಸಂತೋಷದಿಂದಲೇ ಸುಮವೃಷ್ಟಿಯನ್ನು ಗೈದವರಿದ್ದೇವೆ. ಇದುವೇ ದೇವಿ ಮಹಾತ್ಮೆ. ಇದನ್ನು ಕಂಡಂತಹ ನಾವು ನೀವುಗಳೇ ಧನ್ಯರು. ಯಾರು ಶ್ರದ್ಧಾಭಕ್ತಿಯಿಂದ ಸೇವಾರೂಪವಾಗಿ ಆಡಿಸಿದರೋ, ಯಾರೆಲ್ಲ ನೋಡಿದರೋ, ಯಾರು ಕುಣಿದರೋ, ಯಾರು ಕುಣಿಸಿದರೋ, ಯಾರೆಲ್ಲ ಸಹಕರಿಸಿದರೋ ಅವರೆಲ್ಲರಿಗೂ ಕೂಡ ಕಲಾಮಾತೆಯಾದ ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸನ್ಮಂಗಳವನ್ನು ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಪುಣ್ಯಗತಾನಗಕ್ಕೆ ಮಂಗಳಗೀತೆಯನ್ನು ಹಾಡುವರೆ ಸಭಾಸನದಿಂದ ಅಪ್ಪಣೆ ಹಾಕ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀಧರದಿ ಜನೇಂದ್ರಿಯರು ಸೋಜದಿ ನಡೆದ ಮಧುರ ಬಳಿದ ರಾಜದೆಯಿಂದ ಹೃದಯ ಕಳೆದುಗಿದೆ ಮೊದಲ ಕೀರ್ತಿಯ ಬಡೆಗಿರುತ್ತ ಸರ್ವೇ ಜಗತ್ತಿಯ ಬೆಳ್ಳಗೆ ಜೋವಾನೆ.